ಮನುಸ್ಮೃತಿಯನ್ನು ಅರ್ಥ ಮಾಡಿಕೊಂಡ್ರೆ ಅಥವಾ ಬ್ರಾಹ್ಮಣ್ಯವನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ತಾರತಮ್ಯಕ್ಕೆ ಎಡೆ ಇಲ್ಲ. ಧರ್ಮ ಸಂಘರ್ಷವನ್ನು ಸೃಷ್ಟಿ ಮಾಡೋದು, ಸ್ವತಃ ರಾಮನ ಹೆಸರಿನಲ್ಲೇ ರಾಜಕೀಯಕ್ಕೆ ಬಳಕೆ ಆಗೋದು ಕೂಡ ಒಂದು ದುರಂತ ಅಂತ ನಮ್ಗೆ ಅನಿಸೋದಿಲ್ವೇ? ಒಂದು ರೀತಿಯಲ್ಲಿ ಒಡೆದು ಆಳುವ ನೀತಿ ಅಂತ ನಾವು ಹೇಳಬಹುದು. ರಾಮನೊಬ್ಬನೇ ಅಂತಲ್ಲ, ಎಲ್ಲ ವಿಚಾರದಲ್ಲೂ ಸಹ ಅಂತಹದ್ದೊಂದು ಪ್ರಬುದ್ಧತೆಗಳು ಉಳ್ಳಂಥ ವ್ಯಕ್ತಿಗಳು ಸಮಾಜವನ್ನು ಒಡೆದು ಆಳುವಂಥ ಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ. ಗಾಂಧಿಯ ರಾಮ ಈಗ RSS ರಾಮ ಅನ್ನುವಂಥ ಮಾತಿಗೆ ರಾಮನನ್ನು ಹೊರಗಲ್ಲಿ ಹಚ್ಚೋದು ಎಷ್ಟು ಮಟ್ಟಿಗೆ ಸರಿಯಾಗ್ತದೆ? ರಾಮ ಒಬ್ಬನೇ, ಅವನ 16 ಗುಣಗಳು ಆದರ್ಶ ಗುಣಗಳನ್ನು ನಾವು ಸ್ವೀಕರಿಸಬೇಕೇ ವಿನಃ ಇವತ್ತು ಸಮಾಜ ನೋಡ್ತಾ ಇರ್ತಕ್ಕಂಥ, ಅದಕ್ಕೆ ನಾನು ಹೇಳಿದ್ದು ಒಡೆದು ಆಳುವ ನೀತಿ ಅಂತ. ಮನುಷ್ಯ ಧರ್ಮ ಶ್ರೇಷ್ಠವಾದ್ದು, ಮನುಷ್ಯ ಧರ್ಮ ಬಹಳ ಶ್ರೇಷ್ಠವಾದ. ಅದು ಗೊತ್ತಿದೆ, ಅದರ ಮಠಗಳು ಪಾಲಿಸೋದಿಲ್ಲಲ್ಲ. ಅದು ಬಹುಶಃ ಮಠಗಳ ದೌರ್ಬಲ್ಯ ಇರ್ಬೋದು. ಆಸ್ಪತ್ರೆ ಹೋದ ತಕ್ಷಣ ಅವನಿಗೆ ರಕ್ತ ಬೇಕು ಅಂತ ಕೇಳಿದರೆ ನೀವು ಇಂಥವನ್ನ ರಕ್ತ ತಂದಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ, ಇಂಥ ಗ್ರೂಪಿನ ರಕ್ತ ತಂದಿ ಅಂತ ಹೇಳ್ಬೋದು. ಅಥವಾ ರಕ್ತ ಕೊಡುವ ಜಾತಿ ಅವನು ಯಾರು ಅಂತ ಕೇಳೋ ಪ್ರಶ್ನೆ ಇಲ್ಲಲ್ಲ. ಕೆಲವರಿಗೆ ಪ್ರಜ್ಞೆ ಇದೆ, ಆದರೆ ವಿದ್ಯೆ ಇಲ್ಲ. ಯಾವ ಗಿಡಗಳನ್ನು ಸರ್ಕಾರವೇ ಬ್ಯಾನ್ ಮಾಡಿದೆಯೋ, ಅಕೇಶಿಯಾ, ಅದೇ ಗಿಡವನ್ನು ಇವತ್ತು ಅರಣ್ಯ ಇಲಾಖೆಯವರು ನಡೆಸ್ತಾ ಇದ್ದಾರೆ. ಜನರಿಗೆ ಮೌಢ್ಯತೆ ಯಾವುದು, ವೈಜ್ಞಾನಿಕತೆ ಯಾವುದು ಅನ್ನೋದು ಅರ್ಥ ಆಗದಿರುವುದೇ ಸಮಸ್ಯೆ ಆಗಿದೆ. ಅದರ ಹೆಸರಿನಲ್ಲಿ ಮತ್ತೆ ಕಲುಷಿತ ಮಾಡೋದು. ಹೌದು. 45 ದಿನಗಳ ನಂತರದಲ್ಲಿ ನಾವುಗಳಲ್ಲಿ ಹೋಗಿ ಮಾಡಿರ್ತಕ್ಕಂಥ ಹೊಲಸುಗಳೇನಿದ್ದಾವೆ, ಅದು ಪ್ಲಾಸ್ಟಿಕ್ ತ್ಯಾಜ್ಯ ಇರ್ಬೋದು ಅಥವಾ ಏನೇ ಇರ್ಬೋದು, ಅದನ್ನು ಶುದ್ಧ ಮಾಡುವ ಕೆಲಸ ಅಲ್ಲಿ ಮಾಡ್ತಾರಲ್ಲ, ಅದು ಬಹಳ ಮುಖ್ಯ. ಕನ್ನಡ ನಿಜವಾಗಿ ಉಳಿದದ್ದಿದ್ದರೆ ಅದು ಸಂಸ್ಕೃತಿ, ಯಕ್ಷಗಾನದಿಂದ ಬಹುಶಃ ಕನ್ನಡದ ಮೂಲ ಶಬ್ದಗಳು, ಅದರ ತತ್ವಗಳು, ಅದರ ಅರ್ಥಗಳು ಹಾಗೇ ಉಳ್ಕೊಳ್ಳಿಕ್ಕೆ ಕಾರಣ ಆಗೋದಿದ್ದರೆ ಅದು ಯಕ್ಷಗಾನದಿಂದ. ನಮ್ಮ ಹುಟ್ಟುಹಬ್ಬವನ್ನು ನಾನು ಆಚರಣೆ ಯಾವತ್ತೂ ನಾನು ವಿಶೇಷ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಮಗೆ ಯಾರಾದರೂ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಅಂತ ನಾನು ತಕ್ಷಣ ಅದನ್ನು ದಿವ್ಯಾಂಗರಿಗಾಗಿ, ಅಂಗವೈಫಲ್ಯವುಳ್ಳಂಥವರಿಗೆ ಅಥವಾ ಯಾವುದೇ ಇರ್ಬೋದು ಅಂಥವರಿಗೆ ವೀಲ್ ಚೇರ್ ಕೊಡೋದಿರ್ಬೋದು ಅಥವಾ ಏನೋ ಒಂದು ನಾನು ಸಹಾಯ ಮಾಡುವಂಥ ಸ್ಥಿತಿಯನ್ನು ಪ್ರತಿ ವರ್ಷವೂ ಸಹ ಮಾಡ್ತಾ ಬಂದೆ. ನಾವು ದೇವಸ್ಥಾನಕ್ಕೆ ಹೋದರೆ ಬಹುಶಃ ಎಲ್ಲ ದೇವಸ್ಥಾನಗಳು ನೋಡಿರ್ಬೋದು, ದೇವರ ಹತ್ತಿರ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಮನೆಗೆ ದೇವರು ಬಂದಾಗ ಬಹುಶಃ ಅದಕ್ಕಿಂತ ದೊಡ್ಡ ಆನಂದ ಮನುಷ್ಯನಿಗೆ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲವೇನೋ ಅಂತ ಅಂದ್ಕೋತೇನೆ. ಈ ನ್ಯಾಯಾಂಗ ಸಮಸ್ಯೆಗಳು ತಮ್ಮಂಥವ್ರಿಗೆ ಬಿಟ್ಟಿಲ್ಲ ಅಂತೀರಿ? ಯಾರಿಗೂ ಬಿಟ್ಟಿಲ್ಲ. ವಿಧಿ ಯಾರನ್ನು ಬಿಟ್ಟಿದೆ? ಗ್ರಹಣ ಯಾರಿಗೆ ಬಿಟ್ಟಿದೆ? ಸೂರ್ಯನಿಗೂ ಗ್ರಹಣ ಬರುತ್ತಲ್ವ. ದೇವರಿಗಿಟ್ಟಂಥ ಕಾಣಿಕೆಯೇ ಅದು ಸಮಾಜಕ್ಕೆ ಸಲ್ಲಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಸಮಾಜದ ಬಂದು ಸಮಾಜಕ್ಕೆ ಇವತ್ತು ಬಂದಂಥ ಈ ಸಂಕಷ್ಟಕ್ಕೆ ಸಂಪೂರ್ಣ ಪರಿಹಾರ ಮಾಡಲಿಕ್ಕೆ ಸಾಧ್ಯ. ನಮ್ಮದೊಂದು ಕಾಣಿಕೆ ಅಂಥೇಳಿ ನಾವು ಅದನ್ನು ಆದರ್ಶವಾಗಿ ಆ ಒಂದು ಕಾರ್ಯವನ್ನು ಮಾಡಿದ್ದೇವೆ. ಅದನ್ನು ಸಾಮೂಹಿಕವಾಗಿ ಮಾನವ ಧರ್ಮ ಅಂತ ಇಟ್ಕೊಳ್ಳಿ, ಪ್ರಾಣಿ ಧರ್ಮ ಅಂತ ಇಟ್ಕೊಳ್ಳಿ, ಪರಿಸರ ಧರ್ಮ ಅಂತ ಇಟ್ಕೊಳ್ಳಿ. ಇಲ್ಲಿ ಜಾತಿಯಲ್ಲಿದೆ. ಪರಿಸರಕ್ಕೆ ಜಾತಿ ಇದೆಯಾ? ನೀರಿಗೆ ಜಾತಿ ಇದೆಯಾ? ಗಾಳಿಗೆ ಜಾತಿ ಇದೆಯಾ? ಬೆಳಕಿಗೆ ಜಾತಿ ಇದೆಯಾ? ಮೇಲ್ವರ್ಗ ಕೆಳವರ್ಗ ಅನ್ನುವ ಭಾವನೆಯೇ ತಪ್ಪು. ಆತ್ಮೇಯರೇ, ಶರಣು ಶರಣಾರ್ಥಿ. ಭಾರತ ದೇಶದ ಸನಾತನ ಪರಂಪರೆಯಲ್ಲಿ ಅನೇಕ ಪೀಠದ ಮಾರ್ಗಗಳ ಮಧ್ಯ ಹಲವು ವೈದಿಕ ಮಠಗಳು ತಮ್ಮ ಉದಾರ ಮನೋಧರ್ಮದಿಂದ ಹಾಗೆ ವರ್ಣಾಶ್ರಮ ನೀತಿಯನ್ನು ಮೀರಿದ ಮನುವಾದವನ್ನು ಅಲ್ಲೆಗಳುವ ನಿಟ್ಟಿನಲ್ಲಿ ಕಾರ್ಯ ಮಾಡ್ತಾ ಇರೋದು ಅಭಿನಂದನೀಯ ಬೆಳವಣಿಗೆ. ವೈದಿಕ ಅವೈದಿಕ ಧಾರ್ಮಿಕ ಸಂಘರ್ಷ ಮತ್ತು ಪ್ರತಿಭಟನೆಯ ಮಧ್ಯ ಅಲ್ಲಲ್ಲಿ ಕೆಲವು ಪ್ರಗತಿಪರ ಮಠಾಧೀಶರು ಬ್ರಾಹ್ಮಣ್ಯವನ್ನು ಮೀರಿ ಜನಪರ ಆಲೋಚನೆಗಳು, ಪ್ರಕೃತಿ ಪ್ರೇಮ, ವಿಕಲಚೇತನರ ಬಗ್ಗೆ ಅಪಾರವಾದ ಕಾಳಜಿ, ಆಧ್ಯಾತ್ಮದ ಮೂಲಕ ಒಂದು ರೀತಿಯ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ
ಬಂಗಾರಮಕ್ಕಿಯ ಹೊನ್ನಾವರ ಸಮೀಪದ ಪರಮಪೂಜ್ಯ ಮಾರುತಿ ಗುರೂಜಿಯವರು ಇಂದು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಈ ಮಾತುಗಳ ಮಂಥನಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶರಣಾರ್ಥಿ. ನಮಸ್ಕಾರ. ವೈದಿಕ ಪರಂಪರೆಯಲ್ಲಿ ಅನೇಕ ರೀತಿಯ ವಿಶಿಷ್ಟಗಳನ್ನು ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಭಾರತ ಒಳಗೊಂಡಿದೆ. ತಮ್ಮ ಪೀಠ ಪರಂಪರೆ ಆ ಎಲ್ಲ ಮಡಿವಂತಿಕೆಯನ್ನು ಬಿಟ್ಟು ಎಲ್ಲ ಭಕ್ತರಿಗೆ ನೇರವಾಗಿ ತಲುಪಬೇಕು ಅನ್ನೋ ಕಾರಣಕ್ಕೆ ಆ ಜಾತ್ಯತೀತ ಮನೋಭಾವನೆಯನ್ನು ರೂಪಿಸಿಕೊಳ್ಳಿಕ್ಕೆ ಯಾವ ಹಿನ್ನೆಲೆ ಇದೆ ನಿಮಗೆ? ತಾವು ಹೇಳಿದಾಗೆ ಮನುವಾದವನ್ನು ಮೀರಿ ಅಂತ ಹೇಳಿದ್ರಿ. ವಾಸ್ತವವಾಗಿ ಮನುಸ್ಮೃತಿಯನ್ನು ಅರ್ಥ ಮಾಡಿಕೊಂಡ್ರೆ ಅಥವಾ ಬ್ರಾಹ್ಮಣ್ಯವನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ತಾರತಮ್ಯಕ್ಕೆ ಎಡೆ ಇಲ್ಲ. ಆದರೆ ಕೆಲವೊಂದಿಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಲಿಕ್ಕಾಗಿ ಬ್ರಾಹ್ಮಣ್ಯರಲ್ಲಿ ಕೆಲವೊಂದಿಷ್ಟು ಅವ್ರದ್ದೇ ಆಗಿರತಕ್ಕಂಥ ಒಂದು ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ಅಶಾಸ್ತ್ರೀಯವಾದ್ದನ್ನು ಶಾಸ್ತ್ರೀಯ ಅನ್ನೋ ರೀತಿ ಬಿಂಬಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ವಾಸ್ತವವನ್ನು ಅರಿಯದೆ ಆ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಬಿಂಬಿಸಲಾಗ್ತಾ ಇದೆ. ಬ್ರಾಹ್ಮಣ್ಯ ಅಂತಂದರೆ ಎಲ್ಲರನ್ನ ಒಳಗೊಂಡು ಹೋಗುವುದೇ ಬ್ರಾಹ್ಮಣ್ಯ. ಬ್ರಾಹ್ಮಣ ಅನ್ನೋದು ಒಂದು ಜಾತಿ ಅಂತ ನಾವು ಗುರುತಿಸೋದಲ್ಲ. ಬ್ರಾಹ್ಮಣ ಅನ್ನೋದು ಅದು ಜ್ಞಾನದ ಸಂಕೇತ. ಜ್ಞಾನ ಯಾರಲ್ಲೂ ಇರಬಹುದು, ಜ್ಞಾನ ಎಲ್ಲರಲ್ಲೂ ಇರ್ತದೆ. ಅದನ್ನು ಗುರುತಿಸಬೇಕು. ಬ್ರಾಹ್ಮಣರು ಯಾವತ್ತೂ ಬಹುಶಃ ಅವರಿಗಾಗಿ ಬದುಕಿದ್ದಿಲ್ಲ. ಬ್ರಾಹ್ಮಣರು ಸಮಾಜಕ್ಕಾಗಿ, ಪರರಿಗಾಗಿ, ಪರಹಿತಕ್ಕಾಗಿ, ದೇಶಹಿತಕ್ಕಾಗಿ. ಬಹುಶಃ ನಿಮಗೆ ಇತಿಹಾಸದ ಪುಟವನ್ನು ತಿರುಚಿ ನೋಡಿದರೆ ಬ್ರಾಹ್ಮಣರು ಯಾವತ್ತೂ ಸಹ ಎಲ್ಲೂ ಸಹ ಅಧಿಕಾರವನ್ನು ನಡೆಸಲಿಲ್ಲ. ಅಧಿಕಾರ ನಡೆಸುವಂಥವರಿಗೆ ಬೆನ್ನೆಲುಬಾಗಿ ನಿಂತಂಥವರು. ಕೇವಲ ಇವತ್ತಿನ ರಾಜಕಾರಣ ಅಂತಲ್ಲ, ನಮ್ಮ ಹಿಂದಿನ ಪುರಾಣಗಳಲ್ಲಿಯೂ ಸಹ ತೆಗೆದುಕೊಂಡರೆ ಅಥವಾ ರಾಮಾಯಣ ಮಹಾಭಾರತಾದಿ ಅನೇಕ ಘಟನೆಗಳನ್ನು ತೆಗೆದುಕೊಂಡರೆ ಅಲ್ಲಿ ಎಲ್ಲೆಡೆಯಲ್ಲೂ ಸಹ ರಾಮ ಕ್ಷತ್ರಿಯ, ವಸಿಷ್ಠರು ಬ್ರಾಹ್ಮಣರು. ಅವರು ರಾಜ ಪುರೋಹಿತರಾಗಿದ್ದು ರಾಮನಿಗೆ ಆದರ್ಶವನ್ನು ಹೇಳಿಕೊಟ್ಟು ರಾಮೊಬ್ಬ ಆದರ್ಶ ಆಗಲಿಕ್ಕೆ ಅವರು ಕಾರಣೀಕರ್ತರಾಗಿ ನಿಂತರು. ವಿಶ್ವಾಮಿತ್ರರು ಕ್ಷತ್ರಿಯರಾಗಿದ್ದು ಅವರು ಬ್ರಾಹ್ಮಣರಾದರು. ಹೀಗೆ ಅವಲೋಕನೆ ಮಾಡಿದರೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯ ಈ ವಿಚಾರದಲ್ಲಿ ಬಹುಶಃ ಬಹಳಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಎಲ್ಲೂ ಸಹ ಅಧಿಕಾರವನ್ನು ಬಯಸಿದವರಲ್ಲ. ಪರಹಿತವೇ ಬ್ರಾಹ್ಮಣ್ಯದ ಸಂಕೇತ. ಲೋಕಹಿತಂ ಮಮ ಕರಣೀಯಂ ಅನ್ನುವ ವಾಕ್ಯ ಅದು ಬ್ರಾಹ್ಮಣ್ಯದ ಮಹಾವಾಕ್ಯ ಅಂತ ನಾನು ಹೇಳ್ತೇನೆ. ಇತಿಹಾಸ ಕಾಲದಲ್ಲಿ ಬ್ರಾಹ್ಮಣರನ್ನು ರಾಜಗುರುಗಳಾಗಿ ಸ್ವೀಕಾರ ಮಾಡಿಕೊಂಡು ಸಮರ್ಥವಾದ ಮಾರ್ಗದರ್ಶನ ಪಡೆದ ರೀತಿ ಇತ್ತು. ಆದರೆ ಆಧುನಿಕ ದಿನಗಳಲ್ಲಿ ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ ಮೇಲೆ ಜ್ಞಾನವಿದ್ದವರೆಲ್ಲ ಶ್ರೇಷ್ಠ ಅನ್ನೋ ಮನೋಭಾವನೆ ಹೋಗಿ ಜಾತಿಯಿಂದ ನಿರ್ಧಾರ ಆಗಿದ್ದರಿಂದ ಬ್ರಾಹ್ಮಣದ ಬಗ್ಗೆ ತಕರಾರು ಪ್ರಾರಂಭ ಆಯಿತು. ಅದು ನಿಜವಾಗಿ ತಪ್ಪಿದ್ದೇ ಅಲ್ಲಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನುವಂಥ ವಾಕ್ಯವನ್ನು ಭಗವಂತ ಹೇಳಿದ್ದಾನೆ. ಚಾತುರ್ವರ್ಣ್ಯ ನನ್ನಿಂದ ಸೃಷ್ಟಿಸಲ್ಪಟ್ಟಿದೆ, ಆದರೆ ಗುಣಕರ್ಮ ವಿಭಾಗಶಃ ಅಂತ ಹೇಳಿದ. ಅವರವರ ಗುಣ ಮತ್ತು ಕರ್ಮಕ್ಕೆ ಅನುಸರಿಸಿ ವರ್ಣ ಭಿನ್ನತೆ ಆಗಿದೆಯೇ ವಿನಃ ಜಾತಿ ಅಲ್ಲ. ಜಾತಿ ಪ್ರತ್ಯೇಕ. ಈಗ ನಾವು ನೋಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಪ್ರತ್ಯೇಕ. ಇವತ್ತು ಜಾತಿಯನ್ನೇ ಬಿಂಬಿಸಿಕೊಂಡು ಆಳ್ವಿಕೆ ನಡೆಸೋದಿರ್ಬೋದು, ಆಡಳಿತ ನಡೆಸೋದಿರ್ಬೋದು, ಅಥವಾ ಸಮಾಜದಲ್ಲಿ ಒಂದು ರೀತಿಯಲ್ಲಿ ತುಳಿತವನ್ನು ಮಾಡುವಂಥ ವ್ಯವಸ್ಥೆ ಇರಬಹುದು. ಇದು ಜಾತಿ ವ್ಯವಸ್ಥೆಯಿಂದ ಆಗ್ತಾ ಇದೆ. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೆದಿದ್ದಾವೆ, ಇಲ್ಲ ಅಂತಿಲ್ಲ. ಆದರೆ ಅಂಥ ಪ್ರಯತ್ನಗಳು ನಡೆದು ಜಾತಿ ವ್ಯವಸ್ಥೆಯನ್ನು ಅಳಿಸುವಂಥ ವ್ಯಕ್ತಿಗಳೇ ಮತ್ತೊಂದು ಜಾತಿಯನ್ನು ರೂಪಿಸ್ಕೊಳ್ತಕ್ಕಂಥ ಸಂದರ್ಭ ಆಗ್ತಾ ಉಂಟು. ಜಾತಿ ವ್ಯವಸ್ಥೆ ನಿಜವಾಗಿ ಜಾತಿ ಬೇರೆ, ಧರ್ಮ ಬೇರೆ. ನೀವೀಗ ಹೇಳ್ತಾ ಇದ್ದೀರಿ ಚಾತುರ್ವರ್ಣ್ಯ ಮಯಾ ಸೃಷ್ಟಂ.
4 ವರ್ಣಗಳನ್ನು ಸೃಷ್ಟಿ ಭಗವಂತ ಮಾಡಿದ್ದಾನೆ. ಆದರೆ ಅಲ್ಲಿಯ ಗುಣ ಮತ್ತು ಕರ್ಮಗಳನ್ನು ವಿಭಾಗವನ್ನು ಮಾಡಿದ್ದಾನೆ. ಒಂದು ವೇಳೆ ಯಾರು ಬ್ರಾಹ್ಮಣ ಅನ್ನುವ ಪ್ರಶ್ನೆ ಬಂದರೆ, ಯಾರು ಸತ್ಯಶೀಲರಾಗಿ, ಪರೋಪಕಾರವಾಗಿ, ಆದರ್ಶವಾಗಿ, ಸ್ವಾರ್ಥರಹಿತವಾಗಿ, ಪರಹಿತವನ್ನು ಬಯಸ್ತಾ ತಮ್ಮ ಜೀವನವನ್ನು ನಡೆಸ್ತಾ ಲೋಕಹಿತವನ್ನು ಯಾರು ಮಾಡ್ತಾರೋ ಅದಕ್ಕೆ ಲೋಕಹಿತಂ ಮಮ ಕರಣೀಯಂ, ನಮ್ಮ ಕರ್ತವ್ಯ ಅದೇ, ಆ ಕರ್ತವ್ಯ ನಡೆಸ್ತಾ ಇರ್ತಾರೋ ಅವನು ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯ. ಶುದ್ಧಾಚಾರಗಳು ಇರಬೇಕು. ಇದೇ ಶುದ್ಧಾಚಾರಗಳು ಇವತ್ತಿನ ಜಾತಿ ವ್ಯವಸ್ಥೆಯ ಕೆಳಸ್ತರದ ವ್ಯಕ್ತಿಗಳು ಅಂತ ಏನು ಸಮಾಜ ಗುರುತಿಸ್ತದೆ. ನಮ್ಮ ದೃಷ್ಟಿಯಿಂದ ಅಂಥದ್ದೇನಿಲ್ಲ, ಅಂಥ ವ್ಯಕ್ತಿಗಳನ್ನು ಗುರುತಿಸ್ತದೆ. ಅಂಥವರಲ್ಲಿ ಶುದ್ಧಾಚಾರಗಳು ಎಲ್ಲವೂ ಕಂಡು ಬಂದರೆ ಅವನು ಯಾರು ಅನ್ನೋ ಪ್ರಶ್ನೆ ಮಾಡಿದರೆ ಆ ವ್ಯಕ್ತಿ ಬ್ರಾಹ್ಮಣನೇ ಸಮಾನನೇ ಅವನು. ಅವನ ಆಚರಣೆಯಿಂದ ಬ್ರಾಹ್ಮಣನಾಗಿರ್ತಾನೆ. ಹೌದು. ಆದರೆ ಸಮಾಜ ಅವನನ್ನು ಸ್ವೀಕರಿಸಬೇಕಾದಾಗ ಮತ್ತೆ ಅವನಿಗೆ ಅಶೂದ್ರನ ಸ್ಥಾನವೇ ಇರೋದು ಆಧುನಿಕ ಇತಿಹಾಸದ ದುರಂತ. ಈ ಒಂದು ವ್ಯವಸ್ಥೆ ಅದು ಹೋಗಲಾಡಿಸ್ಬೇಕು ಅಂತ, ಆ ವ್ಯವಸ್ಥೆ ಹೋಗಲಾಡಿಸ್ಬೇಕು. ಯಾರು ಹೋಗಲಾಡಿಸ್ಬೇಕು? ಅಂಥ ವ್ಯವಸ್ಥೆ ಹೋಗಲಾಡಿಸಿ ನಮ್ಮಂಥವರೇ ಮುಂದಾಗಬೇಕು. ನಾನು ಎಲ್ಲ ಬಹುಶಃ ಇವತ್ತು ಬಹುಶಃ ಮಠಮಾನ್ಯಗಳಾಗಿರ್ಬೋದು ಎಲ್ಲವೂ ಸಹ ಆ ದಿಶೆಯಲ್ಲಿ ಈಗ ಪ್ರಯತ್ನ ನಡೀತಾ ಇದ್ದಾವೆ. ಬಹುಶಃ ಯಾರೂ ಸಹ ಇವತ್ತು ಅಷ್ಟೊಂದು ತುಚ್ಛವಾಗಿ ನೋಡುವಂಥ ವ್ಯವಸ್ಥೆ ಸಮಾಜದಲ್ಲಿ ಇಲ್ಲ. ಸಮಾನತೆಯ ಒಂದು ಹಂತ ಬರಲಿಕ್ಕೆ ಒಂದೊಂದು ಹೆಜ್ಜೆ ಇಡ್ತಾ ಇದೆ, ಬಂದಿದೆ ಅಂತಲ್ಲ, ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದೆಲ್ಲವಕ್ಕೂ ಮೂಲವಾಗಿ ಶಿಕ್ಷಣದ ಕೊರತೆ, ತಿಳಿವಳಿಕೆಯ ಕೊರತೆ ಇದೆಯಲ್ಲ, ಅದು ನಮಗೆ ಈ ರೀತಿಯ ಬೆಳವಣಿಗೆಗೆ ಕಾರಣ ಆಗ್ತದೆ. ಇವತ್ತು ನಾವು ಎಲ್ಲೇ ಸಂಚಾರ ಮಾಡಿದರೂ, ಎಲ್ಲೇ ತಿರುಗಾಟ ಮಾಡಿದರೂ ಸಹ ಅನುಭವಕ್ಕೆ ಬರುವುದು ಅಂದರೆ ಅವರಿಗೆ ಸಂಸ್ಕಾರ ಇಲ್ಲ, ನಮ್ಮ ಸಂಸ್ಕೃತಿಯ ಪರಿಜ್ಞಾನ ಇಲ್ಲ. ಇದಕ್ಕೆಲ್ಲ ಕಾರಣ ವಿದ್ಯೆ ಇಲ್ಲ. ವಿದ್ಯೆಯ ಕೊರತೆಯೇ ಈ ಒಂದು ಅಸಮಾನತೆಗೆ ಕಾರಣ ಆಗ್ತಾ ಇದೆ. ವಿದ್ಯೆ ಬಲ್ಲವರು ಅದನ್ನು ದುರುಪಯೋಗ ಪಡಿಸಿಕೊಳ್ಳೋ ಅಪಾಯನೂ ಒಂದಿದೆ. ವಿದ್ಯಾವಂತರಾದವರು, ಪ್ರಜ್ಞಾವಂತರಾದವರು ನಿಜವಾಗಿ ವಿದ್ಯೆಯನ್ನು ಬಲ್ಲಂಥವ್ರು ಅದು ಮಾಡೋದಿಲ್ಲ. ವಿದ್ಯೆ ಬಲ್ಲೆ ಅನ್ನುವ ಸೋಗಿಗವನ್ನು ಯಾರು ಮಾಡ್ತಾರೋ ಅಂಥವ್ರು ಇದು ಮಾಡ್ತಾರೆ. ನಿಜವಾದ ವಿದ್ಯೆ ಬಲ್ಲಂಥವ್ರು ಜ್ಞಾನಿಗಳಾಗಿರ್ತಾರೆ. ಜ್ಞಾನಿಗಳಿಗೆ ಜ್ಞಾನಿ ಅವನು ಆಗಬೇಕು ಅಂತಾದರೆ ಭೇದ ಇಲ್ಲ, ತಾರತಮ್ಯ ಇಲ್ಲ, ಅವನೇ ಜ್ಞಾನಿ. ಇಲ್ಲಿ ತಾರತಮ್ಯ ಭೇದ ಇದೆ ಅಂತ ಆದರೆ ಅವನು ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವಿದ್ಯಾವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾವಂತ ಅನ್ನೋದು ಕೇವಲ ಸರ್ಟಿಫಿಕೇಟ್ ಅಲ್ಲ, ನೀವು ಪಡೆದಿರೋ ಡಿಗ್ರಿಗಳು ವಿದ್ಯೆಯನ್ನು ತೋರಿಸೋದಲ್ಲ. ವಿದ್ಯೆ ಅನ್ನೋದು ನಿಮ್ಮ ಆಚರಣೆಯಲ್ಲಿ ಇರಬೇಕು, ವಿದ್ಯೆ ಅನ್ನೋದು ನಿಮ್ಮ ವಿಚಾರದಲ್ಲಿ ಇರಬೇಕು, ವಿದ್ಯೆ ಅನ್ನೋದು ನಿಮ್ಮ ಜ್ಞಾನದಲ್ಲಿ ಇರಬೇಕು. ಅದು ವಿದ್ಯೆ. ಯಾವುದನ್ನು ಸಮಾನವಾಗಿ ತೋರಿಸ್ತದೋ ಅದು ವಿದ್ಯೆ. ಇವತ್ತು ಅಷ್ಟೆಲ್ಲದರ ಮಧ್ಯೆ ಧರ್ಮ ಸಂಘರ್ಷವನ್ನು ಸೃಷ್ಟಿ ಮಾಡೋದು, ಸ್ವತಃ ರಾಮನ ಹೆಸರಿನಲ್ಲೇ ರಾಜಕೀಯಕ್ಕೆ ಬಳಕೆ ಆಗೋದು ಕೂಡ ಒಂದು ದುರಂತ ಅಂತ ನಮ್ಗೆ ಅನಿಸೋದಿಲ್ವೇ? ಖಂಡಿತ ಅಂಥ ಸ್ಥಿತಿ ಎದುರಾಗ್ತಾ ಇದೆ. ಒಂದು ರೀತಿಯಲ್ಲಿ ಒಡೆದು ಆಳುವ ನೀತಿ ಅಂತ ನಾವು ಹೇಳಬಹುದು. ಈ ವಿಚಾರ ಕೇವಲ ರಾಮ ಅಂತಲ್ಲ, ನಾವು ಮಾತಿತ್ತರೆ ರಾಮನೊಬ್ಬನೇ ಹೇಳ್ತೇವೆ. ರಾಮನೊಬ್ಬನೇ ಅಂತಲ್ಲ, ಎಲ್ಲ ವಿಚಾರದಲ್ಲೂ ಸಹ ಅಂತಹದ್ದೊಂದು ಪ್ರಬುದ್ಧತೆಗಳು ಉಳ್ಳಂಥ ವ್ಯಕ್ತಿಗಳು ಸಮಾಜವನ್ನು ಒಡೆದು ಆಳುವಂಥ ಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಅಲ್ಪ ಕಾಲದ ಆಡಳಿತವೋ, ಅಲ್ಪ ಕಾಲದ ಸ್ವಾರ್ಥವೋ, ಅಲ್ಪ ಕಾಲದ ಒಂದು ಅಧಿಕಾರವೋ, ಆ ವ್ಯಾಮೋಹ ಬಹುಶಃ ಸಮಾಜದ ಈ ತುಳಿತಕ್ಕೆ ಕಾರಣ ಆಗ್ತಾ ಇದೆ. ನಾವು ಇವತ್ತು ರಾಮ ಮಂದಿರ ಆಗಿದೆ ಅಂದ ತಕ್ಷಣ ರಾಮನೊಂದೇ ತೆಗೆದುಕೊಳ್ಬೇಕು ಅಂತಿಲ್ಲ. ಬಹಳಷ್ಟಿದ್ದಾವೆ ಘಟನೆಗಳು, ಬಹಳಷ್ಟು ಘಟನೆಗಳಿದ್ದಾವೆ. ನಾವು ಕೇವಲ ಹಿಂದೂ ಧರ್ಮ ರಾಮ ಅಂತ ತೆಗೆದುಕೊಳ್ಬೇಕು ಅಂತಿಲ್ಲ. ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನರು ಇದ್ದಾರೆ, ಇಂಥದ್ದು ವ್ಯವಸ್ಥೆಗಳು. ಈಗ ಗಾಂಧಿಯ ರಾಮ, ಈಗ RSS ರಾಮ ಅನ್ನುವಂಥ ಮಾತಿಗೆ ರಾಮನನ್ನು ಹೊರಗಲ್ಲಿ ಹಚ್ಕೋದು ಎಷ್ಟು ಮಟ್ಟಿಗೆ ಸರಿಯಾಗ್ತದೆ? ರಾಮ ಒಬ್ಬನೇ, ಅವನ 16 ಗುಣಗಳು ಆದರ್ಶ ಗುಣಗಳನ್ನು ನಾವು ಸ್ವೀಕರಿಸಬೇಕೇ ವಿನಃ ಇವತ್ತು ಸಮಾಜ ನೋಡ್ತಾ ಇರ್ತಕ್ಕಂಥ, ಅದಕ್ಕೆ ನಾನು ಹೇಳಿದ್ದು ಒಡೆದು ಆಳುವ ನೀತಿ ಅಂತ. ಇಲ್ಲಿ ಪಕ್ಷ ಅಥವಾ ಅವರಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಗಳಲ್ಲಿ ಆ ರಾಮನನ್ನು ಬಲಿಪಶು ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ. ರಾಮ ನಾಮವನ್ನು ಬಲಿಪಶು ಮಾಡ್ತಾ ಇದೆ. ಯಾಕೆಂದರೆ ಅದು ಸಂಬಂಧ ಇಲ್ಲದ ವಿಷಯ. ಹೌದು, ಆದರೆ ಅಲ್ಪ ವಿಷಯಕ್ಕಾಗಿ ಇವರಿವರ ಸ್ವಾರ್ಥಕ್ಕಾಗಿ ಯಾರ್ಯಾರು ಅವರವರ ಸ್ವಾರ್ಥಕ್ಕಾಗಿ ಹೇಳ್ತಾ ಇದ್ದಾರೆ. ನಿಜವಾಗಿ ಅದು ದುಃಖಕರದ ಸಂಗತಿ. ಅದು ಈಗ ಇಷ್ಟೆಲ್ಲ
ಜಾತಿ ಧರ್ಮ ಅದರ ಆಚರಣೆಗಳ ಮಧ್ಯೆ ಕೂಡ ಬಂಗಾರಮಕ್ಕಿ ಕ್ಷೇತ್ರದಲ್ಲಿ ಜಾತಿ ಧರ್ಮವನ್ನು ನೋಡದೆ ಒಂದು ಆಧ್ಯಾತ್ಮಿಕ ಮನೋವೈಜ್ಞಾನಿಕ ಸಂಗತಿಗಳು ಆಮೇಲೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಪ್ರಯತ್ನವನ್ನು ತಾವು ಕಳೆದ 25 ವರ್ಷಗಳಿಂದ ಮಾಡ್ತಾ ಇದ್ದೀರಿ. ಅಲ್ಲಿ ಬ್ರಾಹ್ಮಣ ಪೀಠ ಪರಂಪರೆಯಲ್ಲಿಯೂ ಆ ಜಾತೀಯತೆಯನ್ನು ಮೀರಿ ತಾವು ಬೆಳೀಲಿಕ್ಕೆ ಏನು ಮುಖ್ಯವಾದ ಪ್ರೇರಣೆ ಮತ್ತು ಕಾರಣ? ಮನುಷ್ಯ ಧರ್ಮ ಶ್ರೇಷ್ಠವಾದ್ದು. ಅದು ಮನುಷ್ಯ ಗೊತ್ತಿದೆ. ಧರ್ಮ ಬಹಳ ಶ್ರೇಷ್ಠವಾದ. ಅದು ಗೊತ್ತಿದೆ, ಅದರ ಮಠಗಳು ಪಾಲಿಸೋದಿಲ್ಲಲ್ಲ. ಅದು ಬಹುಶಃ ಮಠಗಳ ದೌರ್ಬಲ್ಯ ಇರ್ಬೋದು. ಅದನ್ನು ತಾವು ಹೇಗೆ ಅದನ್ನು ಓವರ್ಕಮ್ ಮಾಡಿ? ನಮ್ಮ ಕಲ್ಪನೆ ದುರ್ಲಭಂ ತ್ರಯಮೇಮೈ ತದ್ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಅಂತಕ್ಕಂಥ ಮಾತಿದೆ. ದುರ್ಲಭವಾಗಿರ್ತಕ್ಕಂಥದ್ದು ಈ ಮನುಷ್ಯ ಜನ್ಮದಲ್ಲಿ 3 ರತ್ನಗರು: ಮನುಷ್ಯತ್ವ, ಮುಮುಕ್ಷುತ್ವ, ಮಹಾಪುರುಷ ಸಂಶ್ರಯ ಅಂಥೇಳಿ. ಮನುಷ್ಯತ್ವವೇ ಇಲ್ಲದಿದ್ದ ಮೇಲೆ ಇನ್ಯಾವುದೂ ಅರ್ಥವೇ ಇಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಪೆಟ್ಟಾದಾಗ ಅಥವಾ ಆರೋಗ್ಯ ಕಳ್ಕೊಂಡಾಗ ಆಸ್ಪತ್ರೆ ಹೋದ ತಕ್ಷಣ ಅವನಿಗೆ ರಕ್ತ ಬೇಕು ಅಂತ ಕೇಳಿದರೆ ನೀವು ಇಂಥವನ್ನ ರಕ್ತ ತನ್ನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ಇಂಥ ಗ್ರೂಪಿನ ರಕ್ತ ತನ್ನಿ ಅಂತ ಹೇಳ್ಬೋದು. ಅಥವಾ ರಕ್ತ ಕೊಡುವ ಜಾತಿ ಅವನು ಯಾರು ಅಂತ ಕೇಳೋ ಪ್ರಶ್ನೆ ಇಲ್ಲಲ್ಲ. ಅಲ್ಲೆಲ್ಲ ಹೋಯ್ತು, ಅಲ್ಲಿಲ್ಲಲ್ಲ. ಯಾಕೆ ನಾವು ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ? ಅದು ತಪ್ಪು ನಾವು ಮಾಡ್ತಾ ಇರೋದು. ಮತ್ತು ಮನುಷ್ಯದ ಧರ್ಮ ಇದೆಯಲ್ಲ, ಅದು ಸಹಜ ಧರ್ಮ. ರಾಮಚಂದ್ರನ ಹೇಳಿದಂಥ ಮಾನುಂಟು, ಅಹಂ ಮಾನುಷಂ ಮನ್ಯೆ ದಶರಥಾತ್ಮಜಂ ವಿದ್ಧಿ ಅಂತ ಹೇಳ್ತಾನೆ. ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ದಶರಥನ ಮಗನಾಗಿದ್ದೇನೆ. ನಾನು ದೇವರು ಅಂತ ಹೇಳ್ಕೊಳ್ಳಿಲ್ಲ, ಅವನು ದೇವಮಾನವ ಅಂತ ಹೇಳ್ಕೊಳ್ಳಿಲ್ಲ, ಅವನೆಲ್ಲೂ ಹೇಳ್ಕೊಳ್ಳಿಲ್ಲ. ಈಗ ತಾವು ತಮ್ಮ ತಂದೆಯ ಪ್ರಭಾವದಿಂದ ಈ ಧಾರ್ಮಿಕ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದ್ರಿ. ಆಗ ಅಲ್ಲಿ ಜಾತಿ ಧರ್ಮವನ್ನು ನೋಡದೆ ಎಲ್ಲ ವರ್ಗದ ಜನರನ್ನು ತಮ್ಮ ಗರ್ಭಗುಡಿಯಲ್ಲಿ ಪ್ರವೇಶ ಕೊಡೋದು ಇತರ ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣ ಸಂಪ್ರದಾಯದವರಿಗೆ ಮುಜುಗರ ಆಗಿರಬಹುದಾ? ಆಗಿರಬಹುದು, ಇಲ್ಲ ಅಂತಿಲ್ಲ. ಕ್ಷೇತ್ರದಲ್ಲಿ ದೇವರು ಮತ್ತು ಭಕ್ತ, ದೇವರು ಯಾವ ಜಾತಿ ಅನ್ನೋ ಪ್ರಶ್ನೆ ಇಲ್ಲ, ಭಕ್ತ ಯಾವ ಜಾತಿ ಅನ್ನೋ ಪ್ರಶ್ನೆ ಇಲ್ಲ. ದೇವರಿಗೆ ಭಕ್ತನಿಗೆ ನೇರ ಸಂಬಂಧ, ದೇವರಿಗೆ ಭಕ್ತನಿಗೆ ನೇರ ಸಂಬಂಧ. ನಿಜವಾದೊಬ್ಬ ಗುರುವಿಗೆ ಶಿಷ್ಯನಿಗೂ ಸಹ ನೇರ ಸಂಬಂಧ ಇರಬೇಕು. ದೇವರಿಗೆ ಭಕ್ತನಿಗೆ ನೇರ ಸಂಬಂಧ ಇರಬೇಕು. ಅಲ್ಲಿ ಮಧ್ಯವರ್ತಿ ಯಾವ ಮಧ್ಯವರ್ತಿಗಳ ಅವಶ್ಯಕತೆಗಳಿದೆ, ಇರಬಾರ್ದು. ನಾವು ಖಡಾಖಂಡಿತವಾಗಿ ನಾವು ಯಾವತ್ತಿಂದ ಈ ಪೀಠದ ಮೇಲೆ ಕುಂತಿದ್ದೇವೋ ಆವತ್ತಿಂದ ಪಾಲಿಸಿದ್ದಿದೆ. ಇವತ್ತು 25 ವರ್ಷ ಇವತ್ತಿಗೆ ಇದನ್ನೇ ಪಾಲಿಸ್ಕೊಂಡು ಬಂದಿದ್ದೇವೆ. ಕ್ಷೇತ್ರದಲ್ಲಿ ಎಲ್ಲ ರೀತಿಯ ವರ್ಗದ ಜನ, ಎಲ್ಲ ರೀತಿಯ ಜಾತಿಯ ಜನ, ಎಲ್ಲ ರೀತಿಯ ನಿಮ್ಮ ಧರ್ಮದ ಹೇಳ್ತಕ್ಕಂಥ ಜನ ಎಲ್ಲರೂ ಕ್ಷೇತ್ರಕ್ಕೆ ಬರ್ತಾನೆ ಇದ್ದಾರೆ. ಅವರವರಿಗೆ ಮನಸ್ಸಿಗೆ ಏನು ಸಮಾಧಾನ ಬೇಕೋ ಆ ಭಗವಂತ ಅವ್ರಿಗೆ ಕೊಡ್ತಕ್ಕಂಥದ್ದು. ಆ ಸಮಾಧಾನಕ್ಕೆ ತಾವು ಕಂಡುಕೊಂಡ ಮಾರ್ಗ ಯಾವುದು? ನಮಗೆ ಒಂದೇ ಆಧ್ಯಾತ್ಮಿಕ, ಅಲ್ಲದೆ ಭಗವಂತನ ಅನುಷ್ಠಾನ. ನಾವು ಅದನ್ನೇ ಮಾಡ್ತಾ ಇರೋದು. ಯಾಕೆಂದರೆ ನಾವು ವೈಯಕ್ತಿಕವಾಗಿ ಯಾವ ಸ್ವಾರ್ಥ ಇಟ್ಟುಕೊಳ್ಳದೆ ಈ ವಿಚಾರವಾಗಿ ಭಗವಂತ ನಮ್ಮ ಈ ಶರೀರವನ್ನು ಕೊಟ್ಟಿದ್ದಾನೆ. ನಮ್ಮಲ್ಲಿ ನಾನು ಯಾವತ್ತೂ ಬಹುಶಃ ಹೇಳ್ತಾ ಇರ್ತೇನೆ, ನಾವಿದ್ದಾಗ ನಮ್ಮ ಅವಶ್ಯಕತೆ ಸಮಾಜಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಮ್ಮ ನಂತರದಲ್ಲಿ ಇಂಥವ್ರು ಇದ್ದ ಅನ್ನುವಂಥದ್ದೊಂದು ಮಾತು ಬರಬೇಕಂತೆ. ಅಂದಮೇಲೆ ಸತ್ತ ಮೇಲೆ ಬದುಕಬೇಕು ಅಂತ ಹೇಳ್ತಾರೆ. ಇದ್ದಾಗ ಬದುಕುವುದಿದೆಯಲ್ಲ, ಅದು ಹೇಗೆ ಬದುಕ್ತಾನೆ ಅನ್ನೋದ್ರ ಮೇಲೆ ಸತ್ತ ಮೇಲೂ ಬದುಕ್ತಾನೆ ಅಂತ. ಹಾಗಾಗಿ ವ್ಯಕ್ತಿ ಇರುವಾಗ, ಭಗವಂತ ಶಕ್ತಿ ಕೊಟ್ಟಿರುವಾಗ ನಾವು ಪರೋಪಕಾರಾರ್ಥವಾಗಿ ಬದುಕಬೇಕು. ಇವತ್ತು ಅದಕ್ಕೆ ಸಂಸ್ಕೃತ ಶ್ಲೋಕನೇ ಉಂಟು, ಪರೋಪಕಾರಾರ್ಥಂ ದುಗ್ಧಂತಿ ಗಾವಃ, ಪರೋಪಕಾರಾರ್ಥಂ ವಹಂತಿ ನದ್ಯಃ. ನದಿಗಳು ಹರಿಯೋದು ಯಾರಿಗಾಗಿ? ಪರೋಪಕಾರಕ್ಕಾಗಿ. ನಾವು ಎಷ್ಟೋ ನೀರನ್ನು ಹೊಲಸು ಮಾಡ್ತೇವೆ, ಏನೇ ಮಾಡ್ತೇವೆ, ಆದರೆ ತನ್ನ ಧರ್ಮವನ್ನು ಅದು ಬಿಟ್ಟು ಹೋಗೋದಿಲ್ಲ. ನೀರಿನ ಧರ್ಮ ಶುದ್ಧ ಮಾಡ್ಕೊಳ್ತಾ ಹೋಗೋದು, ತನ್ನನ್ನು ತಾನು ಸಂಪೂರ್ಣವಾಗಿ ಸಮಾಜಕ್ಕೆ ತೊಡಸ್ಕೊಂಡು ಕುಡಿಯುವಂಥವ್ರು ಕುಡಿತಾರೆ, ತೋಟಕ್ಕೆ ಬಳಸೋರು ಬಳಸ್ಕೊತಾರೆ, ಕೊನೆಗೆ ಹೋಗಿ ಅದು ಸಮುದ್ರವನ್ನು ಸೇರ್ತದೆ. ಇದರಲ್ಲೇ ಇಲ್ವ ನಮ್ಮ ಜೀವನದ ಆದರ್ಶ? ನಾವು ಸರಿಯಾಗಿ ನೋಡಿದರೆ ಈ ಪ್ರಕೃತಿಯೇ ನಮಗೆ ಕನ್ನಡಿ ಇದ್ದ ಹಾಗೆ, ಈ ಪ್ರಕೃತಿಯೇ ನಮಗೆ ದೇವರಿದ್ದ ಹಾಗೆ, ಈ ಪ್ರಕೃತಿಯೇ ನಮಗೆ
ಸದಾ ಸರ್ವದ ನಮಗೆ ಉತ್ತರವನ್ನು ಕೊಡ್ತಾ ಇದೆ. ಮರವನ್ನು ನೋಡ್ಬೋದು, ಅದು ಗಾಳಿ ಬೀಸ್ತಾನೆ ಇರ್ತದೆ. ಇವ ಕೆಟ್ಟವ, ನನ್ನ ಕಡಿತಾನೆ, ನನ್ನ ಹಣ್ಣನ್ನು ಉದುರಿಸ್ತಾನೆ, ನಾನು ಇವನಿಗೆ ಗಾಳಿ ಬೀಸಬಾರ್ದು ಅಂತ ನೀನು ಯಾವತ್ತೂ ಯೋಚನೆ ಮಾಡಿಲ್ಲಲ್ಲ. ಕೇವಲ ಗಾಳಿ ಬೀಸೋದಷ್ಟೇ ಅಲ್ಲ, ಸಮಾಜಕ್ಕೆ ಹಣ್ಣನ್ನು ಕೊಡ್ತದೆ, ನೆರಳನ್ನು ನೀಡ್ತದೆ, ಜೊತೆಗೆ ಎಲ್ಲವನ್ನು ಪಡೆದಂಥ ಮನುಷ್ಯನನ್ನು ಸುಡುವ ಕಾರ್ಯಕ್ಕೂ ಸಹ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ತದೆ. ಇದಕ್ಕೆ ಹೆಚ್ಚೇನು ಏನು ಬೇಕಾಗಿದೆ? ಆದರೆ ಮನುಷ್ಯ ಇದನ್ನೇ ತಪ್ಪು ಮಾಡ್ತಾ ಇರೋದು. ಎಲ್ಲವನ್ನು ಪ್ರಕೃತಿಯಿಂದ ಪಡ್ಕೊಳ್ತಾನೆ ಮನುಷ್ಯ, ಆದರೆ ಕೊನೆ ಪಕ್ಷ ಮನುಷ್ಯನಿಗೆ ಒಳ್ಳೇದು ಮಾಡೋದು ಹೇಗಿರಲಿ, ತನ್ನ ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಣೆ ಮಾಡುವ ಕಾಳಜಿ, ಕನಿಷ್ಠ ಕಾಳಜಿಯನ್ನು ಸಹ ಹೊಂದಿರೋದಿಲ್ಲ. ಇದು ನಿಜವಾಗಿ ಇವತ್ತು ಸಮಾಜದ ದುಃಖಕರ ಸಂಗತಿ. ಆ ಪರಿವರ್ತನೆ ಆಗಬೇಕು. ನಾವು ಈ ವಿಚಾರದಲ್ಲಿ ನಮ್ಮಿಂದ ಏನು ಸಾಧ್ಯ ಆಗ್ತದೋ, ಭಗವಂತ ನಮಗೆ ಈ ಶರೀರ ಕೊಟ್ಟಿದ್ದಾನೆ, ಈ ಶರೀರವನ್ನು ಎಷ್ಟು ಉಪಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ತಿಳುವಳಿಕೆಗೆ, ನಮ್ಮ ಶಕ್ತಿಗೆ ಭಗವಂತ ಕೊಟ್ಟಷ್ಟನ್ನು ಅದನ್ನು ಸಮಾಜಕ್ಕಾಗಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ತಮ್ಮ ತಂದೆಯವರು ಈ ನಿಯಮವನ್ನು ಪಾಲಿಸ್ತಾ ಬಂದರು. ತಮಗೆ ಸಣ್ಣ ವಯಸ್ಸಿನಲ್ಲಿ ಇದು ನಿಯಮ ಕಠಿಣ ಅನಿಸಿದ್ರು ಈ ಮಾರ್ಗ, ಯಾಕಂದರೆ ಧರ್ಮದ ಮಾರ್ಗ ಬೇರೆ, ಇದು ಆಧ್ಯಾತ್ಮದ ಸಾಧನೆಯ ಮಾರ್ಗ. ಧರ್ಮ ಭಾಳ ಸರಳವಾಗಿರುತ್ತೆ, ಮಠ ಇರುತ್ತೆ, ಪೀಠ ಇರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತು, ಒಡವೆ ಎಲ್ಲ ಇರುತ್ತೆ. ಆದರೆ ಆಧ್ಯಾತ್ಮದ ಮಾರ್ಗವನ್ನು ತುಳಿಬೇಕಾದಾಗ ಅಲ್ಲಿ ಅನೇಕ ಸವಾಲುಗಳಿರ್ತಾವೆ. ವೈಜ್ಞಾನಿಕವಾಗಿ ಪರೀಕ್ಷೆಗೆ ಒಡ್ಡಬಹುದು, ಇದು ನಿಜಾನೋ ಸುಳ್ಳು ಅಂತ. ಅದನ್ನು ಹೆಂಗೆ ನಿಭಾಯಿಸಿದ್ರಿ ನೀವು? ನಾನು ಅನ್ನೋದಿದ್ದರೆ ನಿಭಾಯಿಸೋಕ್ಕಾಗೋದಿಲ್ಲ. ಎಲ್ಲವೂ ನೀನೇ ಅನ್ನೋದು ಭಗವಂತನ ಮುಂದೆ ಬಿಟ್ಟಾಗ ಸಮರ್ಪಣೆ ನಾವು ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಿದ್ದೇವೆ. ಆಂಜನೇಯನ ಉಪಾಸನೆ, ಅದನ್ನು ಹೊರತುಪಡಿಸಿ ನಮಗೆ ಬೇರೆ ಇಲ್ಲ. ನಾವು ಎಲ್ಲೇ ನಿಂತರೂ ನಮಗೆ ನೇರವಾಗಿ ಕಾಣೋದು ಆಂಜನೇಯನೇ. ರಾಮನ ಮುಂದೆ ಹೋಗಿ ನಿಂತರೂ ಕಾಣೋದು ಆಂಜನೇಯನೇ, ಈಶ್ವರನ ಮುಂದೆ ಹೋಗಿ ನಿಂತರೂ ಕಾಣೋದು ಆಂಜನೇಯನೇ. ನಾವು ನಮ್ಮನ್ನು ಆಂಜನೇಯಗೆ ಸಮರ್ಪಣೆ ಮಾಡಿಕೊಂಡಿದ್ದೇವೆ. ಸಂಪೂರ್ಣ ಸಮರ್ಪಣೆ, ಸಂಪೂರ್ಣ ಶರಣಾಗತಿ, ಅದಕ್ಕಿಂತ ಮಿಗಿಲಾದ ನನಗೆ ಇನ್ನೊಂದಿಲ್ಲ. ಆ ರೀತಿ ಸಮರ್ಪಣೆ ಮಾಡಿಕೊಂಡಾಗ ತಾನೇ ಆಧ್ಯಾತ್ಮಿಕ ನಿನ್ನೊಳಗೆ ನಿನ್ನನ್ನು ಕಂಡುಕೋ ಅನ್ನುವಂಥದ್ದು. ಆ ಪರಕಾಯ ಹೆಂಗೆ ಸಾಧ್ಯ? ಪರಕಾಯ ಸಾಧನೆ ಬೇಕು, ಸಿದ್ಧಿ ಬೇಕು. ನಾವು ಬಾಲ್ಯಾವಸ್ಥೆಯಿಂದಲೇ ಬಹುಶಃ ನಮಗೆ ಬ್ರಹ್ಮೋಪದೇಶ ಉಪನಯನ ಆಗುವ ಮುಂಚಿತ ಅವಧಿಯಲ್ಲೇ ಅದರಲ್ಲೂ ಸಹ ನಮಗೆ ಆನುವಂಶಿಕವಾಗಿ ನಮ್ಮ ತಂದೆಯವರ ಹೀಗೆ ಹಿಂದಿಂದೂ ಸಹ ನಡ್ಕೊಂಡು ಬಂದಂಥ ಪಾರಂಪರಿಕ ಪದ್ಧತಿ ಉಂಟು. ಬಹುಶಃ ಅದೆಲ್ಲವುದರ ಅಂಶ ಇರ್ಬೋದು, ನನಗೆ ಗೊತ್ತಿಲ್ಲ. ಆ ಒಂದು ದಿಶೆಯಲ್ಲಿ ನಮ್ಮ ಮನಸ್ಸು ತುಡಿತ ಯಾವತ್ತೂ ಇರ್ತಿತ್ತು. ನಿತ್ಯ ನಮಗೆ ಬ್ರಾಹ್ಮಿ ಮುಹೂರ್ತ, ನಾವು ಎಷ್ಟೇ ವಿಳಂಬವಾಗಿ ಮಲಗಿದರೂ ಬೆಳಗ್ಗೆ 3:30, 3:45 ಎಚ್ಚರ ಆಗಿಬಿಡ್ತದೆ. ನಮ್ಮ ಬ್ರಹ್ಮೋಪದೇಶ ಮುಂಚಿನ ಅವಧಿಯಲ್ಲೂ ಸಹ ನಿರಂತರ ಸಾಧನೆ ಮಾಡ್ತಿದ್ವಿ. ಅದರಲ್ಲೂ ಸಹ ಗ್ರಹಣಾದಿಗಳು ಬಂದಾಗ ಉಪವಾಸ ಇದ್ದು, ಇವತ್ತು ಸಹ ನಾವು 1 ಹೊತ್ತು ಊಟ, 2ನೇ ಇಲ್ಲ. 1 ಹೊತ್ತು ಊಟನೂ ಅಷ್ಟೇ, 1 ಸಲ ಹಾಕಿದ ನಂತರ ಮತ್ತೆ 2ನೇ ಸಲ ಹಾಕ್ಕೊಳ್ಳೋದಿಲ್ಲ. ಆ ಒಂದು ಪದ್ಧತಿ, ನಿಯಮ ನಾವು ಆ ಚೌಕಟ್ಟನ್ನು ಬದ್ಧವಾಗಿ ಇಟ್ಕೊಂಡು ಬಂದಿದ್ದೇವೆ. ಅನುಷ್ಠಾನ, 1000 ಉಪದೇಶಗಳು ನಮಗಿರ್ಬೋದು, ನಮ್ಮ ಸಾಧನೆಯು ನಮ್ಗೆ ಕೊಟ್ಟಂಥ ಉಪದೇಶ ಇರ್ತದೆ, ಅದನ್ನು ನಿರಂತರವಾಗಿ ನಾವು ಬಿಡದೆ. ವೈಯಕ್ತಿಕ ಬದುಕಿನ ಸಂಘರ್ಷಗಳು ಬಂದಾಗ, ಸಾಧನೆಗೆ ಅಡ್ಡಿಯಾದಾಗ ಮನೋನಿಯಂತ್ರಣ ಮಾಡಿಕೊಳ್ಳೋ ಮಾರ್ಗ ಯಾವುದಿದೆ ಆಧ್ಯಾತ್ಮದಲ್ಲಿ? ಕಷ್ಟ ಇರ್ತದೆ ವೈಯಕ್ತಿಕವಾಗಿ, ನಮಗೊಮ್ಮೆ ನಿರೀಕ್ಷೆ ಮೀರಿ. ಅದು ಪದ್ಮಪತ್ರ ಮಿವಾಂಬಸ ಅನ್ನೋದೊಂದು ಮಾತಿದೆ. ಕೆರೆಯಲ್ಲಿರ್ತಕ್ಕಂಥ ಎಲೆ, ಕಮಲದ ಎಲೆ ಇರ್ಬೋದು, ಕೆಸುವಿನ ಎಲೆ ಇರಬಹುದು. ಆ ಎಲೆ ಪದ್ಮಪತ್ರ ಅಂದರೆ ಕಮಲದ ಎಲೆ ಅಂತ ಇಟ್ಕೊಳ್ಳಿ, ನೀರಿನಲ್ಲೇ ಇರ್ತದೆ. ಆ ಎಲೆಯ ಮೇಲೆ ನೀರು ಬಿದ್ದರೂ ಸಹ ಆ ನೀರನ್ನು ಅದು ಹಿಡ್ಕೊಳ್ಳೋದಿಲ್ಲ. ಮೇಲೆ ಬಿದ್ದ ನೀರನ್ನು ಹಿಡ್ಕೊಳ್ಳೋದಿಲ್ಲ, ನೀರಿನಲ್ಲಿ ಇದ್ದೂ ಸಹ ನೀರನ್ನು ಅಂಟಿಸ್ಕೊಳ್ಳೋದಿಲ್ಲ. ಆ ನಿರ್ಲಿಪ್ತ ಮನಸ್ಸು. ಹಾಗಾಗಿ ನೀರಿನಲ್ಲಿ ಇರತಕ್ಕಂಥ ಎಲೆಯಂತೆ ಪದ್ಮಪತ್ರ ಮಿವಾಂಬಸ, ಆ ರೀತಿಯಲ್ಲಿ ನಮ್ಮ ಬದುಕನ್ನು ರೂಢಿಸ್ಕೊಂಡ್ರೆ ಸಂಸಾರದಲ್ಲಿದ್ದು, ಸಮಸ್ಯೆಗಳ ಸುಳಿಯಲ್ಲಿದ್ದು ಭಗವಂತನನ್ನು ಆರಾಧಿಸಬಹುದು. ಆ ಭಗವಂತ ಆರಾಧನೆ ಇರೋದರಿಂದ ಯಾವುದೇ ಕಷ್ಟಗಳ ಸಂಕೋಲೆಗಳ ಬಂದರೂ ಸಹ ಅದು ಬಹುಶಃ ಆವಿಯಾಗಿ ಹೋಗಿಬಿಡ್ತದೆ. ನಮಗೆ ಇವತ್ತಿಗೂ ಕಷ್ಟಗಳು ಬಂದಿಲ್ಲ ಅಂತಲ್ಲ, ಬಂದಿದೆ, ಬೇಕಷ್ಟು ಬಂದಿದೆ. ಆದರೆ ಎಲ್ಲ ಕಷ್ಟಗಳು ಸಹ
ಅದೆಲ್ಲವೂ ಸಹ ಅಷ್ಟೇ ಸುಲಲಿತವಾಗಿ ವಿವಾದಗಳು ನಿಮ್ಮ ಸುತ್ತಲೂ ಬಂದಾಗ ಬಂದಿದೆ. ವಿವಾದಗಳು ಬಂದಿದೆ, ಅಪವಾದಗಳು ಬಂದಿದೆ, ಆರೋಪಗಳು ಬಂದಿದೆ. ಸಹಜ. ಯಾಕೆಂದರೆ ಸಮಾಜದಲ್ಲಿ ಈಗ ನೀವೇ ಹೇಳಿದಾಗೆ ಇಂಥದ್ದೊಂದು ಕ್ರಾಂತಿಯನ್ನು ನಾವು ಮಾಡೋಕ್ಕೆ ಹೊರಟಾಗ ಅದೆಲ್ಲವೂ ನಿರೀಕ್ಷಿತವೇ, ಯಾವುದೋ ಅನಿರೀಕ್ಷಿತ ಅಲ್ಲ. ಎಷ್ಟೋ ಸಂದರ್ಭದಲ್ಲಿ ಗೊತ್ತಿದ್ದೂ ತುಳಿತಕ್ಕೆ ಒಳಗಾಗಿದ್ದೇವೆ. ಇಂಥವರೇ ನಮಗೆ ತುಳಿತಾ ಇದ್ದಾರೆ ಅಂತ ಗೊತ್ತಿದ್ದೂ ಸಹ ತುಳಿತಕ್ಕೆ ಒಳಗಿದ್ದೆ. ಆದರೆ ಅದಕ್ಕೆ ಪ್ರತಿಕ್ರಿಯೆ ನಾವು ಮಾಡೋದಿಲ್ಲ. ಭಗವಂತ ನೋಡ್ಕೊಳ್ತಾನ ಅಷ್ಟೇ. ವಿಶ್ವಾಸ ಖಂಡಿತ. ಆ ವಿಶ್ವಾಸವೇ ಇವತ್ತು, ಅಚಲ ವಿಶ್ವಾಸವೇ ನಮ್ಮನ್ನು ಇಷ್ಟು ಸುದೀರ್ಘ ಕಾಲ ಈ ಒಂದು ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂತಹ ಒಂದು ಅಚಲ ವಿಶ್ವಾಸವೇ ನಮಗೆ ಒಂದು ರೀತಿಯ ಚೇತನಾ ಶಕ್ತಿ ಅಂತ ಹೇಳ್ಬೋದು, ಧೀಶಕ್ತಿ ಅಂತ ಹೇಳ್ಬೋದು. ನಮಗದು ಭಗವಂತ ನೀಡಿದ್ದಾನೆ. ಫಿಸಿಕ್ಸ್ ಅನ್ನೋದು ವಿಜ್ಞಾನ, ಮೆಟಾಫಿಸಿಕ್ಸ್ ಅನ್ನೋದು ಆಧ್ಯಾತ್ಮ. ಹೇಗೆ ವಿಜ್ಞಾನದಲ್ಲಿ ಪವಾಡಗಳು ನಡೀತವೆ, ಮೆಟಾಫಿಸಿಕ್ಸ್ನಲ್ಲೂ ಪವಾಡಗಳು ನಡೀತವೆ. ಖಂಡಿತ. ಆದರೆ ಆ ಪವಾಡಗಳನ್ನು ವಿಜ್ಞಾನ ಹೊರಗಲ್ಲಿಗೆ ಹಚ್ಚಲಿಕ್ಕೆ ನೋಡ್ತದೆ. ವೈಜ್ಞಾನಿಕ ಅಂಶಗಳಿಗೆ ನಾವು ಅದಕ್ಕೆ ಸಾಕ್ಷಿ ಪುರಾವೆ ಕೊಡ್ಬೋದು ಲ್ಯಾಬೊರೇಟರಿಯಲ್ಲಿ. ಹಾಗೆ ಆಧ್ಯಾತ್ಮದಲ್ಲಿ ಹೇಗೆ ನಾವು ಅದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ? ಅನುಭವ. ಅನುಭವ ಅನುಭವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ವಿಜ್ಞಾನ, ಜ್ಞಾನ ವಿಶ್ಲೇಷಣೆಯೇ ವಿಜ್ಞಾನ. ಜ್ಞಾನದ ವಿಶ್ಲೇಷಣೆ ಅದೇ ವಿಜ್ಞಾನ. ನಿಜವಾದ ವಿಜ್ಞಾನಿಗಳು ಅದನ್ನು ಸವಾಲು ಮಾಡೋದಿಲ್ಲ. ಯಾಕೆಂದರೆ ಅವರು ಆಧ್ಯಾತ್ಮವನ್ನು ಒಪ್ಕೊಳ್ತಾರೆ. ನಿಜವಾದ ವಿಜ್ಞಾನಿಗಳು ಆಧ್ಯಾತ್ಮವನ್ನು ಒಪ್ಕೊಳ್ತಾರೆ. ಇದಕ್ಕೆ ಸಾಕ್ಷಿ ಬಹುಶಃ ನೀವು ಇವತ್ತಿನ ನಾಸಾ ಇರಬಹುದು ಅಥವಾ ಇಸ್ರೋ ಇರಬಹುದು, ಅಲ್ಲಿ ಜ್ಞಾನಿಗಳ ಸಮೂಹವನ್ನು, ಇವತ್ತೇನು ನಾವು ವಿಜ್ಞಾನಿಗಳನ್ನು ಕೇವಲ ಅಂತರಿಕ್ಷದಲ್ಲೋ ಬಾಹ್ಯಾಕಾಶದಲ್ಲೋ ಸಾಧನೆ ಮಾಡಿದಂಥವ್ರು ಮಾತ್ರ ವಿಜ್ಞಾನಿಗಳು ಅಂತಲ್ಲ. ಗಣಿತಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದವರು ವಿಜ್ಞಾನಿಗಳಿದ್ದಾರೆ, ಎಲ್ಲ ಭಾಷಾಶಾಸ್ತ್ರದಲ್ಲಿ ಮಾಡಿದಂಥವರು ಇದ್ದಾರೆ. ಅವರವರ ಸ್ಥಾನದಲ್ಲಿ ಜ್ಞಾನವನ್ನು ಹೊಂದಂಥ ಸಮೂಹವನ್ನು ವಿಚಾರ ಮಾಡಿದರೆ ಅವರು ಆಧ್ಯಾತ್ಮವನ್ನು ಒಪ್ಕೊಂಡೇ ಒಪ್ತಾರೆ. ಜೊತೆಗೆ ಇವತ್ತು ಇಸ್ರೋ, ನಾಸಾದಂಥ ಸಂಸ್ಥೆಗಳಲ್ಲಿ 70-80 ವರ್ಷ ಆದಂಥ ಹಿರಿಯ ವ್ಯಕ್ತಿಗಳು ಸಹ ನಿತ್ಯ ಕನಿಷ್ಠ 1 ಗಂಟೆ ಅವರು ಸಂಸ್ಕೃತ ಅಧ್ಯಯನವನ್ನು, ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾರೆ. ಹಾಗಾಗಿಯೇ ಅವರಿಗೆ ಇಂಥದ್ದೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರ ಪ್ರಶ್ನೆ ಇದಲ್ಲ. ಇದು ಅವರಿಗೆ ಜಾತಿ ಧರ್ಮ ಇಲ್ಲ, ಯಾವುದೂ ಇಲ್ಲ. ಅವರಿಗೆ ಈ ಪ್ರಶ್ನೆ ಅವ್ರದ್ದು ಅಲ್ಲ. ಯಾರ್ದಿದು? ಈ ಸಂಶಯ ಯಾರಿಗೆ ಹುಟ್ಟಿತು? ಇದು ಚಿಂತಕರು ಅನ್ನುವಂಥವ್ರಿಗೆ ಹುಟ್ಟೋದು. ಅಂದರೆ ಚಿಂತಕರು ವಿಜ್ಞಾನಿಗಳಲ್ಲ. ಅವ್ರು ಆಗಬೇಕಿತ್ತು. ಅವರಾದರೆ ಖಂಡಿತವಾಗಿ ಇದು ಒಂದು ಪಿಡುಗೆ ತೊಡಗಿ ಹೋಗ್ತದೆ. ಚಿಂತಕರು ನಿಜವಾಗ ಅವರು ವಿಜ್ಞಾನಿಗಳಾಗಬೇಕು. ಯಾಕೆಂದರೆ ಅವರ ಚಿಂತನೆ ಗುರಿಯನ್ನು ಮುಟ್ಟಬೇಕಾದರೂ ಅವ್ರಿಗೆ ಆಧ್ಯಾತ್ಮಿಕ ಬೇಕು. ಅದನ್ನು ಐನ್ಸ್ಟೈನ್ ಒಪ್ಕೊಂಡಿದ್ದಾನೆ, ಅವರು ಒಪ್ಕೊಂಡಿದ್ದಾರೆ. ಆದರೆ ಚಿಂತಕರು ಒಪ್ಪಬೇಕಲ್ಲ, ಅದು ಒಪ್ಪಿದಾಗ ಸಾಧ್ಯ. ತಾವು ಆ 25 ವರ್ಷದ ಪೀಠ ಪರಂಪರೆ ಆಧ್ಯಾತ್ಮಿಕ ಸಾಧನೆ ಜೊತೆಗೆ ಮಲೆನಾಡಿನ ಕಾಳಜಿಯನ್ನು ಆರಂಭ ಮಾಡಿಕೊಂಡ್ರಿ. ಆ ಮಲೆನಾಡಿನ ಪರಿಸರ ನಿಮಗೆ ಬೇಕಾದ್ದು ಕೊಟ್ಟಿದೆ, ಹಸಿರು ಕೊಟ್ಟಿದೆ. ಇವತ್ತು ಉತ್ತರ ಕನ್ನಡ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಡು ಹೊಂದಿರುವ ಜಿಲ್ಲೆ. ಆದರೆ ಅಲ್ಲಿ ಅನೇಕ ಬೆಳವಣಿಗೆಗಳು ಆಗದೇ ಇದೆ ಅಂತ ನಿಮಗೆ ಅನ್ನಿಸ್ತಲ್ಲ, ಯಾಕೆ ಅನ್ನಿಸ್ತು? ಖಂಡಿತ ಇದು ಬೇಕಾದ ಸಕಾಲಿಕ ಪ್ರಶ್ನೆ ನಿಮ್ಮದು. ಯಾಕೆಂದರೆ ಉತ್ತರ ಕನ್ನಡ ಉತ್ತರ ಕಾಣದ ಜಿಲ್ಲೆ ಆಗಿದೆ. ಉತ್ತರ ಕನ್ನಡ ನಮ್ಮ ದೇಶಕ್ಕೆ ಏನು ಉತ್ತರ ಕೊಡಲಿಲ್ಲ. ಬಹುಶಃ ನೀವು ಸಾಮಾಜಿಕ ದೃಷ್ಟಿಯಿಂದ, ರಾಜಕೀಯ ದೃಷ್ಟಿಯಿಂದ, ವೈಜ್ಞಾನಿಕ ದೃಷ್ಟಿಯಿಂದ, ಪ್ರಬುದ್ಧತೆ ದೃಷ್ಟಿಯಿಂದ, ಆಡಳಿತ ದೃಷ್ಟಿಯಿಂದ ನಿಮಗೆ ಎಷ್ಟು ದೃಷ್ಟಿಕೋನ ನೀವು ನೋಡಿದರೂ ಸಹ ಉತ್ತರ ಕನ್ನಡದಲ್ಲಿ ಉತ್ತರ ಉಂಟು. ನಮಗೆ ಹೆಮ್ಮೆ ಇದೆ. ಆದರೆ ಖೇದಕರ ಸಂಗತಿ ಅಂದರೆ ಮಲೆನಾಡಿನ ಆ ಸ್ಥಳ ಯಾವ ಅಭಿವೃದ್ಧಿಯನ್ನು ಸಹ ಕಾಣ್ತಾ ಇಲ್ಲ. ಎಲ್ಲಿ ಅಭಿವೃದ್ಧಿ ಕಂಡಿದೆ? ನಮ್ಮ ಕ್ಷೇತ್ರದ ಸಮೀಪದಲ್ಲಿರ್ತಕ್ಕಂಥ ಶರಾವತಿ ಟೇಲರ್ಸ್ ವಿದ್ಯುತ್ ಉತ್ಪಾದನೆ ಆಯಿತು. 2000 ಬಹುಶಃ 2ನೇ ಇಸ್ವಿ, ಒಂದು ಸ್ವಲ್ಪ ಇಸ್ವಿ ಬದಲಾಗಿರ್ಬೋದು, 2002-04ರಲ್ಲಿ ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಪಡ್ಕೊಂತು. ಕಾಳಿ ನದಿ ಇದೆ, ಸೂಪಾ ಇದೆ, ಅಘನಾಶಿನಿ ಇದೆ, ಶರಾವತಿ ಇದೆ, ಗಂಗಾವಳಿ ಇದೆ. ಗಂಗಾವಳಿ ಅಂತೂ ಮೊನ್ನೆ ಅಂಕೋಲದಲ್ಲಿ ಆದಂಥ ಘಟನೆ ಎಲ್ಲರಿಗೂ ಸಾಕ್ಷಿ. ಇಂತಹ ಅನೇಕ ನದಿಗಳನ್ನು ಒಳಗೊಂಡಂಥ ಈ ನಮ್ಮ ಉತ್ತರ ಕನ್ನಡ 84%
ನಿಮ್ಮ ಶತಪ್ರತ ಹೇಳಬೇಕು ಅಂದರೆ 84% ಅರಣ್ಯ ಪ್ರದೇಶ. ಅರಣ್ಯ ಪ್ರದೇಶ ಕರ್ನಾಟಕದಲ್ಲಿ ಅತಿ ಹೆಚ್ಚು. ಕರ್ನಾಟಕದ ಅತಿ ಹೆಚ್ಚು, ಜೊತೆಗೆ ಕರ್ನಾಟಕದ ದೊಡ್ಡ ಜಿಲ್ಲೆ, 11 ತಾಲೂಕುಗಳುಳ್ಳಂಥ ಜಿಲ್ಲೆ, 16,40,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಉಳ್ಳಂಥ ಜಿಲ್ಲೆ. ಆದರೆ ಅಭಿವೃದ್ಧಿಯಲ್ಲಿ ಇಡೀ ರಾಜ್ಯದಲ್ಲಿ ಹಿಂದುಳಿದಂಥ ಜಿಲ್ಲೆ. ಭಾಳ ಬುದ್ಧಿವಂತನ ಹೊಂದಿದ ಜಿಲ್ಲೆ. ಅದಕ್ಕೆ ಹೇಳಿದೆ, ಎಲ್ಲ ದೃಷ್ಟಿಕೋನ ನೋಡಿದರೂ ಸಹ ಎಲ್ಲ ಕಡೆ ಉತ್ತರ ಕೊಟ್ಟಿದೆ ಅಂತ. ಪ್ರಬುದ್ಧ ರಾಜಕಾರಣಿಗಳು ಕೊಡಲಿಲ್ವಾ? ಪ್ರಬುದ್ಧ ಆಡಳಿತಗಾರರನ್ನು ಕೊಡಲಿಲ್ವಾ? ಪ್ರಬುದ್ಧ ಚಿಂತಕರನ್ನು ಕೊಡಲಿಲ್ವಾ? ಪ್ರಬುದ್ಧ ಜ್ಞಾನಿಗಳನ್ನು ಕೊಡಲಿಲ್ವಾ? ಸಾಧಕರನ್ನು ಕೊಡಲಿಲ್ವಾ? ಸಾಧು ಸಂತರನ್ನು ಕೊಡಲಿಲ್ವಾ? ಎಲ್ಲವನ್ನೂ ಕೊಟ್ಟಿದೆ. ತನ್ನೊಡಲಿಗೆ ಎಲ್ಲವನ್ನು ಇಟ್ಟುಕೊಂಡು ಎಲ್ಲವನ್ನೂ ಕೊಟ್ಟಿದೆ. ಆದರೆ ಒಡವೆ ಇದ್ದು ಬಡವೆ ಆಗಿದೆ, ಒಡವೆ ಇದ್ದು ಬಡವೆ ಆಗಿದೆ. ಕಾರಣ ಇದೆ. ಇಲ್ಲಿ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಈ 3 ಶಕ್ತಿಗಳಲ್ಲಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅದಿದ್ದಂಥವ್ರು ಕೆಲಸ ಮಾಡ್ತಾ ಇಲ್ಲ, ಮಾಡುವಂಥವರಿಗೆ ಬೇಕಾಗಲಿಲ್ಲ. ಆಡಳಿತಗಾರರಿಗೆ ಅವ್ರ ಕುರ್ಚಿ ಅಷ್ಟೇ ಬೇಕಾಗಿದೆ. ಆಡಳಿತ ಮಾಡುವಂಥವರಿಗೆ ಯಾವ ಪಕ್ಷ ಇರಲಿ, ಇದನ್ನು ಪ್ರಶ್ನೆ ಇಲ್ಲ, ಅವ್ರಿಗೆ ಅವ್ರವ್ರದ್ದೇ ಕುರ್ಚಿ ಬೇಕಾಗಿದೆ. ನಾನು ಬೆಳಿಬೇಕು ಅಷ್ಟೇ ಬೇಕಾಗಿದೆ. ನಾವು ಬೆಳಿಬೇಕು ಅನ್ನೋ ಸಮಷ್ಟಿ ಚಿಂತನೆ ಇಲ್ಲ, ನಮ್ಮ ಪರಿಸರ ಬೆಳಿಬೇಕು ಅನ್ನೋ ಚಿಂತನೆ ಇಲ್ಲ. ಭಗವಂತ ಇವತ್ತು ನಮಗೆ ಅಧಿಕಾರ ಕೊಟ್ಟಿದ್ದಾನೆ, ನನಗೆ ಸಿಕ್ಕಿದಂಥ ಈ ಅಧಿಕಾರವನ್ನು ಈ ಜಿಲ್ಲೆಗೆ ಏನಾದರೂ ಮಾಡಿ ಹೋಗಬೇಕು ಅನ್ನೋಂಥ ಇಚ್ಛಾಶಕ್ತಿ ಇಲ್ಲ. ಆಡಳಿತ ವರ್ಗದವರು ತೆಗೆದುಕೊಂಡ್ರೆ ಅವರಿಗೆ ಕ್ರಿಯಾಶಕ್ತಿ ಇಲ್ಲ. ಯಾಕೆಂದರೆ ಕೆಲವೊಂದಿಷ್ಟು ಅವರನ್ನು ಕಟ್ಟಾಕ್ತಾರೆ ಆಡಳಿತ ಇರತಕ್ಕಂಥವ್ರು, ಅಥವಾ ಯಾವುದೋ ಒಂದು ವ್ಯಾಮೋಹಕ್ಕೆ ಇವರು ಒಳಗಾಗ್ತಾರೆ. ಅವ್ರಿಗೆ ಕ್ರಿಯೆ ಮಾಡಲಿಕ್ಕೆ ಆಗೋದಿಲ್ಲ. ಅಧಿಕಾರಿಗಳಿಗೆ ಕ್ರಿಯೆ ಮಾಡಲಿಕ್ಕೆ ಆಗೋದಿಲ್ಲ. ಕ್ರಿಯಾಶಕ್ತಿ ಇಲ್ಲ, ಜ್ಞಾನಶಕ್ತಿ, ವಿದ್ಯಾವಂತರಲ್ಲಿ ಅಧಿಕಾರ ಇಲ್ಲ ಇವತ್ತು. ಆಡಳಿತ ಪ್ರಜ್ಞಾವಂತರಲ್ಲಿ ಹೌದು, ಕೆಲವರಿಗೆ ಪ್ರಜ್ಞೆ ಇದೆ ಆದರೆ ವಿದ್ಯೆ ಇಲ್ಲ. ತಾವು ಮಲೆನಾಡು ಉತ್ತರ ಹೆಂಗೆ ಮಾಡಿಕೊಂಡ್ರಿ? ಈ ವಿಚಾರವಾಗಿ 2006ನೇ ಇಸ್ವಿಯಲ್ಲಿ ನಾವು ಈ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿಕೊಂಡ್ವಿ. ಮೊದಲು ಇಡೀ ಕರ್ನಾಟಕ ರಾಜ್ಯದ ಒಂದು ಚಿತ್ರವನ್ನು ತೆಗೆದುಕೊಂಡು ಮಲೆನಾಡಿನ 9 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡ್ವಿ. ಆನಂತರ 12 ಜಿಲ್ಲೆಗಳನ್ನು ಸರ್ಕಾರವೇ ಘೋಷಣೆ ಮಾಡೋದ್ರಿಂದ 11 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡ್ವಿ. ಆ ಸಂದರ್ಭದಲ್ಲಿ ನಮ್ಮ ಚಿಂತನೆಗಳೇನಿತ್ತು ಅಂತಂದರೆ, ಮಲೆನಾಡಿನ ಎಲ್ಲ ಮನಸ್ಸುಗಳನ್ನು ಒಂದು ವೇದಿಕೆಗೆ ತರಬೇಕು. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಅಲ್ಲ, ಆಯಾಯ ಜಿಲ್ಲೆಗೆ ಸಂಬಂಧಪಟ್ಟಂಥ ಅಧ್ಯಯನವನ್ನು ನಡೆಸಬೇಕು. ಅದು ಸಂಬಂಧಪಟ್ಟಂಥ ಅಲ್ಲಿಯ ಸಾಹಿತಿಗಳಿರಬಹುದು, ಕವಿಗಳಿರಬಹುದು, ಇತಿಹಾಸ ಪ್ರಾಜ್ಞರಿರಬಹುದು, ಅವರ ಮುಖಾಂತರದಲ್ಲಿ ಅವರಿಗಿರ್ತಕ್ಕಂಥ ತಿಳುವಳಿಕೆಯನ್ನು ಒಂದು ಬರಹ ರೂಪದಲ್ಲಿ ತರುವಂಥ ಪ್ರಯತ್ನಕ್ಕೆ ನಾವು ಮುಂದಾಗಿದ್ವಿ. ಸಾಕಷ್ಟು ಬರವಣಿಗೆಗಳು ಸಹ ಬಂತು. ಇದು ಒಂದು ಭಾಗ. ಎರಡನೇದಾಗಿ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಎಲ್ಲ ರೀತಿಯ ಬಹುಶಃ ಯೋಜನೆಗಳು, ಸರ್ಕಾರದಿಂದ ಏನೇ ಯೋಜನೆ ಆದರೂ ಸಹ ನಮ್ಮ ಉತ್ತರ ಕನ್ನಡಕ್ಕೆ ಬಂದೇ ಇರ್ತದೆ. ಈಗೂ ಸಹ ಹೊಸದೊಂದು ಯೋಜನೆ ಬಂದಿದೆ. ಶರಾವತಿ ನದಿಯ ಈಗಿರ್ತಕ್ಕಂಥ ಡ್ಯಾಮಿನಿಂದ ಕೆಳಭಾಗದಿಂದ ಮತ್ತೆ ಪುನಃ ನೀರನ್ನು ಒಯ್ಯತಕ್ಕಂಥ ಒಂದು ಪ್ರಕ್ರಿಯೆ, ಭೂಮಿಯ ಅಡಿಯಲ್ಲಿ ಅದನ್ನು ಒಯ್ಯತಕ್ಕಂಥ ಪ್ರಕ್ರಿಯೆ ಈಗಾಗಲೇ ಬಹುಶಃ 8,000 ಕೋಟಿ ಬಜೆಟ್ನಿಂದ ಆ ಕಾರ್ಯ ಆರಂಭ ಆಗೋಗಿದೆ. ಅವರ ಪರಿಸರಕ್ಕೆ ನಾಶ ಇಲ್ಲ ಅನ್ನೋ ದೃಷ್ಟಿಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೌರ್ಮೆಂಟಿನ ಕಾರ್ಯಕ್ಕೆ ಯಾರು ಎಷ್ಟೇ ಹೋರಾಟ ಮಾಡಿದರೂ ಸಹ ಹೋರಾಟಕ್ಕೆ ಸೀಮಿತವಾಗಿರ್ತದೆ. ಆದರೂ ಸಹ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಆಗಬೇಕು ಅಂತಂದರೆ ಹೋರಾಟ ಒಂದೇ ಆಗೋದು. ಬಹುಶಃ ಎಲ್ಲ ಹೋರಾಟಗಾರರಿಗೆ ನೋವು ಇರೋದು ಅದಕ್ಕೆ. ಯಾಕಂದರೆ ಅದಕ್ಕೆ ಫಲಶ್ರುತಿ ಇಲ್ಲ. ಆ ಕಾರಣಕ್ಕಾಗಿ ಇದೆಲ್ಲ ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಈ ಮಲೆನಾಡು ಜಿಲ್ಲೆಗಳನ್ನು ಕೇವಲ ರಾಜ್ಯ ಅಲ್ಲ, ದೇಶ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದು ಗುರುತಿಸಲ್ಪಡಬೇಕು ಅನ್ನುವ ಉದ್ದೇಶ. ನಮ್ಮ ಕಾರವಾರದಿಂದ ಅದರನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು. ತೆಗೆದುಕೊಂಡು ಎಲ್ಲಿ ಹೋಗ್ತಾರೆ? ವಿದೇಶಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಜಪಾನ್ನಂಥ ದೇಶಗಳಲ್ಲಿ ಸಮುದ್ರದ ಎಡೆಯಲ್ಲಿ ಹಾಕ್ತಾರೆ. ಯಾಕೆಂದರೆ ಅವರಿಗೆ ಭವಿಷ್ಯದ ಚಿಂತೆ ಇದೆ, ಆ ದೇಶವನ್ನು ರಕ್ಷಣೆ ಮಾಡೋ ಚಿಂತೆ ಇದೆ ಅವರಿಗೆ. ನಮ್ಮ ಮಲೆನಾಡಿನ ಪ್ರದೇಶದಲ್ಲಿ ಏನೇ ವ್ಯತಿರಿಕ್ತ ಆದರೂ ಸಹ ಅಲ್ಲಿ ಅವರಿಗೆ ಎಫೆಕ್ಟ್ ಆಗ್ತದೆ. ಆ ಕಾರಣಕ್ಕಾಗಿ ಆ ದೇಶವನ್ನು ಅವರು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಪ್ರಾಜ್ಞರೋ, ಪ್ರಬುದ್ಧರೋ, ಜ್ಞಾನಿಗಳು ಏನೋ ಬೇಕಾದ್ರೆ ತಿಳ್ಕೊಳ್ಳಿ, ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜನ
ದುಡ್ಡಿಗೆ ನಮ್ಮ ಭೂಮಿಯನ್ನು, ನಮ್ಮ ಇಲ್ಲಿಯ ನೆಲವನ್ನು ಮಾರ್ಕೊಳ್ತಾ ಇದ್ದಾರೆ, ನಿಮ್ಮ ಸಂಪತ್ತನ್ನು ಕೊಳ್ಳೆ ಹೊಡಿತಾರೆ. ಕೊಳ್ಳೆ ಹೊಡಿತಾ ಇದ್ದಾರೆ. ಇದು ನಡೀತಾ ಇರತಕ್ಕಂಥದ್ದು. ಇದೊಂದು ವಿಷಾದ ಸಂಗತಿ. ಇನ್ನು ಶಿಕ್ಷಣ ವಿಚಾರಕ್ಕೆ ಬಂದರೆ, ಇದೊಂದು ಉದ್ಯಮ ಆಯಿತು. ಶಿಕ್ಷಣ ವಿಚಾರಕ್ಕೆ ಬಂದರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾಲಯ ಇಲ್ಲ. ಬಹುಶಃ ಜಿಲ್ಲೆಗೆ ಒಂದಂತೂ ಸಾಧಾರಣ ಎಲ್ಲ ಭಾಗದಲ್ಲೂ ಇದೆ, ಎಲ್ಲ ಕಡೆ ಪ್ರಾರಂಭ, ಒಂದೋ ಎರಡಿದ್ದದ್ದು ಮೂರಿದ್ದದ್ದು ಇದೆ. ಆದರೆ ನಮ್ಮ ದೌರ್ಭಾಗ್ಯ, ನಮ್ಮ ಜಿಲ್ಲೆಯಲ್ಲಿ ಒಂದು ವಿಶ್ವವಿದ್ಯಾಲಯ ಇಲ್ಲ. ಕಾರಣ ಏನಂತಂದರೆ, ಒಂದು ವಿಶ್ವವಿದ್ಯಾಲಯ ಆಗಬೇಕು ಅಂತಾದರೆ ಕನಿಷ್ಠ 50 ಎಕರೆ ಜಾಗ ಇರಬೇಕು. 50 ಎಕರೆ, 1 ಎಕರೆ ಕಡಿಮೆ ಇದ್ದರೂ ಆಗೋದಿಲ್ಲ. ಈಗ ಕೆಲವೊಂದಿಷ್ಟು ನಿಯಮಗಳು ಸಡಿಲ, ಈಗ ಬಹುಶಃ ಬದಲಾವಣೆ ಆಗಿರಬಹುದು. ಆ ಒಂದು ಕಾಲದಲ್ಲಿ ಚಿಂತನೆ ನಡೆದಾಗ ಇದೆಲ್ಲವೂ ಸಹ ಅನುಭವಕ್ಕೆ ಬಂದಂಥದ್ದು. ಹಾಗೆ ಆಯಿತು ಅಂತಾದರೆ, ಅಂತಹ ನಿಯಮಗಳಿರೋದ್ರಿಂದ ನಮ್ಮಲ್ಲಿ ತುಂಡು ಭೂಮಿ 1 ಎಕರೆ ಇದೆ ಅಂತಾದರೆ ಅದರಲ್ಲಿ 10 ಜನ ಯಜಮಾನರು ಇರ್ತಾರೆ. ಎಲ್ಲರೂ ಸಹ ಗುಂಟೆಗೆ, ಆಣೆಗೆ ಅಧಿಪತಿಗಳಾಗಿರ್ತಾರೆ. ಹಾಗಿದ್ದಾಗ ನೀವು ದೊಡ್ಡ ಜಾಗವನ್ನು ಗುರುತಿಸುವ ವ್ಯವಸ್ಥೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಇದರಲ್ಲಿ ಬಹುಶಃ ನಿಯಮಗಳ ಸಡಿಲಿಕೆ ಆಗಬೇಕು. ಇನ್ನು ಅರಣ್ಯಗಳ ರಕ್ಷಣೆ ವಿಚಾರಕ್ಕೆ ಬಂದರೆ, ಬಹುಶಃ ಇವತ್ತಿನ ಅರಣ್ಯವಾಸಿಗಳೇ ಅರಣ್ಯ ರಕ್ಷಣೆ ಮಾಡ್ತಾ ಇರೋದು. ಹೌದು, ಮೂಲವಾಸಿ ಯಾವ ಅಧಿಕಾರಿಗಳಿಂದ ರಕ್ಷಣೆ ಆಗ್ತಾ ಇಲ್ಲ, ಅರಣ್ಯವಾಸಿಗಳೇ ರಕ್ಷಣೆ ಮಾಡ್ತಾ ಇರೋದು. ಇನ್ನೂ ಒಂದು ದೃಷ್ಟಿಯಲ್ಲಿ ಪರಿಸರ ವಿಚಾರಕ್ಕೆ ಬಂದರೆ, ಪರಿಸರ ದೃಷ್ಟಿಯಿಂದ ಬಂದರೆ, ಯಾವ ಗಿಡಗಳನ್ನು ಸರ್ಕಾರವೇ ಬ್ಯಾನ್ ಮಾಡಿದೆಯೋ, ಅಕೇಶಿಯಾ, ಅದೇ ಗಿಡವನ್ನು ಇವತ್ತು ಅರಣ್ಯ ಇಲಾಖೆಯವರು ನಡೆಸ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಇನ್ನೇನಾಗ್ಲಿಕ್ಕೆ ಸಾಧ್ಯ? ನಿಮ್ಮ ಮೂಲ ಮರಗಳೇನಾದವು? ಏನಾಗಲಿಕ್ಕೆ ಸಾಧ್ಯ? ಯಾವುದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆಯ್ತು, ನೀವು ಬೆಳೆಸಬೇಕು ಅಂತಾದರೆ, ಗಿಡಗಳನ್ನು ಬೆಳೆಸಬೇಕು ಅಂತಾದರೆ ಹಣ್ಣು ಹಂಪಲ ಗಿಡಗಳನ್ನು ಬೆಳೆಸ್ಬೋದು. ಕಾಡು ಜಾತಿಯ ಎಷ್ಟೊಂದು ವೃಕ್ಷಗಳಿದ್ದಾವಲ್ಲ, ಅದನ್ನು ಬೆಳೆಸ್ಬೋದು. ಹಲಸು, ಮಾವು ಬೇಕಾದ್ದಿದೆ, ಅದು ಮಾಡ್ಬೋದಲ್ಲ. ಗಿಡ ನೆಡಲಿಕ್ಕೆ ಯಾವುದೇ ಗಿಡ ಆದರೂ ಒಂದೇ ಖರ್ಚು, ಅದಾದರೂ ಒಂದೇ, ಇದಾದರೂ ಒಂದೇ. ಅಕೇಶಿಯಾ ಗಿಡ, ಇದನ್ನು ವಿದೇಶವೂ ಬ್ಯಾನ್ ಮಾಡಿದೆ, ಜೊತೆಗೆ ನಮ್ಮ ದೇಶದಲ್ಲೂ, ನಮ್ಮ ರಾಜ್ಯದಲ್ಲೂ ಸಹ ಬ್ಯಾನ್ ಆಗಿದೆ. ಅದರಲ್ಲೂ ಸಹ ಅಕೇಶಿಯಾ ಗಿಡ ಇದೆಯಲ್ಲ, ಅದನ್ನು ಬೆಳೆದಂಥ, ನೀವು ಬಹುಶಃ ಪ್ಲಾಂಟೇಶನ್ ಏನು ಹೇಳ್ತಾರೆ, ಅಲ್ಲಿ ಒಂದು ಸರೀಸೃಪ, ಯಾವುದೇ ಹಾವು ಆಗಲಿ, ಪ್ರಾಣಿ ಪಕ್ಷಿಗಳಾಗಲಿ, ನೀವು 1 ಗಂಟೆ ವೀಕ್ಷಣೆ ಮಾಡಿ ನೋಡಿ, ಯಾವುದೂ ಅಲ್ಲಿ ಕೂತ್ಕೊಂಡಿರೋದಿಲ್ಲ, ಹೊರಟು ಹೋಗ್ತೇವೆ. ಒಂದು ಕ್ಷಣ ಕೂತ್ಕೊಂಡು ಹೊರಟು ಹೋಗ್ತವೆ. ಅಂದರೆ ಆ ಜೀವ ಸಂಕುಲಕ್ಕೆ ಅದು ಉಸಿರಾಟದ ಕ್ರಿಯೆಗೆ ತೊಂದರೆ ಮಾಡ್ತದೆ ಅಕೇಶಿಯಾ. ಇದು ನೀವು ವೈಜ್ಞಾನಿಕವಾಗಿ ಪರಿಶೋಧನೆ ನಡೆದಂಥದ್ದು, ಇದು ನನ್ನ ಮಾತಲ್ಲ, ಇದು ವೈಜ್ಞಾನಿಕ ಪರಿಶೋಧನೆ ನಡೆದಂಥದ್ದು. ಜೊತೆಗೆ ಭೂಮಿಯ ನೀರನ್ನು ಇಂಗಿಸ್ತದೆ. ಇವತ್ತು ಹಳ್ಳಿಗಳಲ್ಲಿ ನೀರಿಲ್ಲ, ನಗರ ಪ್ರದೇಶದಲ್ಲಿರ್ತಕ್ಕಂಥ ರೀತಿಯ ಕೊಳೆ ಬಾವಿ ಅಥವಾ ಬೋರಲ್ಲಿ ತೆಗೆಸ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಕಡಿಮೆ ಇದೆ ಅಲ್ಲಿ. ಅಂಥದ್ರಲ್ಲೂ ಸಹ ಭೂಮಿ ತನ್ನ ನೀರಿನ ಗುಣಮಟ್ಟವನ್ನು ಕಳ್ಕೊಳ್ತಾ ಇದೆ. ಅದಕ್ಕೆ ಕಾರಣ ಯಾವುದು ಪರಿಸರಕ್ಕೆ ಮಾರಕವೋ ಅದಕ್ಕೆ ನಾವು ಪೂರಕವಾಗಿ ನಡ್ಕೊಳ್ತಾ ಇದ್ದೇವೆ. ಹೇಳ್ಬೋದಿತ್ತಲ್ಲ, ಅದನ್ನು ನಿಲ್ಲಿಸ್ಬೋದಾಗಿತ್ತಲ್ಲ. ಬೇಕಷ್ಟು ನಡೆದಿದೆ. ಸರ್ಕಾರದಿಂದನೇ ಘೋಷಣೆ ಆಗಿದೆ ನೀಡಬಾರ್ದು ಅಂತ. ಸರ್ಕಾರದ ಅಂಗಸಂಸ್ಥೆ ಆಗಿರ್ತಕ್ಕಂಥ ಫಾರೆಸ್ಟ್ ಇಲಾಖೆ ಬೇರೆ ಅಲ್ಲ ಅಲ್ವಾ, ಅವರದೇ ಕೆಲಸ ಮಾಡ್ತಾರೆ. ಅವ್ರಿಗೆ ಇನ್ನೂ ಹೆಚ್ಚು ಜ್ಞಾನ ಇರ್ತದೆ, ಯಾವ ಮರ ಅಪಾಯಕಾರಿ ಅವ್ರಿಗೆ ಗೊತ್ತಿರ್ತದೆ. ಅಂಥವರೇ ತಪ್ಪು ಮಾಡಿದರೆ ಅದಕ್ಕೆ ಕ್ರಿಯಾಶಕ್ತಿ ಅಂತ ನಾನು ಯಾಕೆ ಹೇಳಿದ ಕಾರಣಕ್ಕಾಗಿ. ಅದರ ಹಿಂದಿರೋ ಹುನ್ನಾರ ಏನು? ಭಾಳಷ್ಟಿದ್ದಾವೆ. ಅದರಲ್ಲಿ ಸ್ವಾರ್ಥ ಉಂಟು, ಹಣ ಉಂಟು, ಎಲ್ಲವೂ ಉಂಟು. ಯಾಕೆಂದರೆ ಇಂತಿಷ್ಟು ಗಿಡ ನೆಟ್ಟರೆ ಇಂತಿಷ್ಟು ದುಡ್ಡು ಬರ್ತದೆ, ಇಂತಿಷ್ಟು ಜನ ಕೆಲಸ ಮಾಡಬೇಕು. ಆದರೆ ಅಕೇಶಿಯಾ ಗಿಡಕ್ಕೆ ಏನು ಗೊತ್ತಾ, ಗಿಡ ನೆಡಬೇಕು ಅಂತಿಲ್ಲ, ಬಿದ್ದಲ್ಲೇ ಹುಟ್ಟುಕೊಳ್ತದೆ. ಅದನ್ನು ಲೆಕ್ಕಾಚಾರ ತೋರಿಸಲಿಕ್ಕೆ ಏನು ತೊಂದರೆ ಇಲ್ಲಲ್ಲ. ಈ ಸತ್ಯವನ್ನು, ಕಟು ಸತ್ಯವನ್ನು ಯಾರೂ ನಂಬೋದಿಲ್ಲ. ಅದರ ವಾಸ್ತವ ಇದು. ವಾಸ್ತವ ಯಾವತ್ತೂ ಕಹಿಯಾಗೇ ಇರ್ತದೆ, ಅದನ್ನು ಯಾರೂ ಒಪ್ಪೋದಿಲ್ಲ. ಆ ರೀತಿಯ ಪರಿಸರ ಹಾನಿ ಆಗ್ತಾ ಇದೆ. ಪರಿಸರ ಇಷ್ಟೇ ಅಲ್ಲ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಪ್ರವಾಸೋದ್ಯಮವಾಗಿ ಮಾಡಬೇಕು ಅಂತ ಒಂದು ಉದ್ದಿಮೆಯನ್ನಾಗಿ ನೋಡ್ತಾ ಇದ್ದೇವೆ. ಇನ್ನೊಂದು ದೃಷ್ಟಿಕೋನದಲ್ಲಿ ನಮ್ಮ ಜಿಲ್ಲೆಯನ್ನು ಏನು ಬೇಕು ದುಡಿಲಿಕ್ಕೆ ಎಲ್ಲದಕ್ಕೂ ಅವಕಾಶ ಮುಕ್ತವಾಗಿ ಕೊಟ್ಟಂಥ ಜಿಲ್ಲೆ ಆದ್ದರಿಂದ ಪ್ರವಾಸೋದ್ಯಮ ಬರ್ತಾ ಇದೆ. ಸರಿ, ಪ್ರವಾಸೋದ್ಯಮಕ್ಕೆ ಸಮುದ್ರದ ಎಡೆ ಇರಬಹುದು, ನದಿಯ ಕಿನಾರೆ ಇರಬಹುದು, ಅಥವಾ ಕೊಳಗಳಿರಬಹುದು, ಸರೋವರಗಳಿರಬಹುದು, ಆ ರೀತಿಯಲ್ಲಿರ್ತಕ್ಕಂಥದ್ದು ಇದ್ದಾವೆ ಇಲ್ಲಿ ನಮ್ಮಲ್ಲಿ. ಶರಾವತಿ ನದಿಗೆ 7 ಕಡೆಯಲ್ಲಿ ಪ್ರತ್ಯೇಕ ಮಧ್ಯದಲ್ಲಿ ಗುಡ್ಡಗಳಿದ್ದಾವೆ, ನಡು ದ್ವೀಪಗಳು 7 ಕಡೆಯಲ್ಲಿದ್ದಾವೆ. ವಿಶೇಷವಾಗಿ ನೀರು ಬತ್ತಿದಾಗ 14-15 ಗುಡ್ಡಗಳು ಸಿಗ್ತವೆ. ಆದರೆ ನೀರು ತುಂಬಿರುವಾಗ ಒಂದು 7 ನಡುಗಡ್ಡೆ ಸಿಗ್ತವೆ. ಅದನ್ನು ಇವತ್ತು ರೆಸಾರ್ಟ್ ಮಾಡುವಂಥದ್ದು,
ಬೇರೆ ಬೇರೆ ವ್ಯವಹಾರಗಳಿಗೆ ಬಳಸುವಂಥ ರೀತಿಯಲ್ಲಿ ಮಾಡೋದರಿಂದ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಬರೋದರಿಂದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಅಲ್ಲಿ ವಿಶೇಷ ಆಗೋದರಿಂದ ಪರಿಸರ ತಾನಾಗಿ ಹಾಳಾಗ್ತದೆ. ಜೊತೆಗೆ ಆ ಕಲುಷಿತ ನೀರನ್ನು ಕುಡಿಯೋದ್ರಿಂದ ಜನರಿಗೆ ರೋಗ ಬರ್ತದೆ. ನೀರು ಶುದ್ಧ ಇತ್ತು, ಮೊದಲು ನೀರನ್ನು ನದಿಯಿಂದ ಹೀಗೆ ತೆಗೆದು ಕುಡಿಯುವಂಥಷ್ಟು ಶುದ್ಧ ಇತ್ತು, ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಮತ್ತು ಅದು ಅಭಿವೃದ್ಧಿಗೆ ಅನಿವಾರ್ಯ ಅಂತಾರಲ್ಲ. ಆ ಅನಿವಾರ್ಯಕ್ಕಾಗಿ ನಾವು ಶರಾವತಿ ನದಿಯನ್ನು ಜಾಗೃತವಾಗಿ ಅಲ್ಲಿ ಇರ್ತಕ್ಕಂಥ ಎಡದಂಡೆ ಬಲದಂಡೆ ಜನರನ್ನು ಜಾಗೃತಗೊಳಿಸಲಿಕ್ಕಾಗಿಯೇ ಶರಾವತಿ ಕುಂಭ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಜೊತೆಗೆ ಶರಾವತಿ ಆರತಿ ಅನ್ನುವಂಥ ಕಾರ್ಯಕ್ರಮವನ್ನು ಸಂಕಲ್ಪ ಮಾಡಿದ್ವಿ. ಈ ಕಾರ್ಯಕ್ರಮ ಮಾಡಿದ ನಂತರದಲ್ಲಿ ಜನರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ. ಸಂಪೂರ್ಣ ಬದಲಾವಣೆ ಆಗಿದೆ ನಾನು ಒಪ್ಪುವುದಿಲ್ಲ, ಆಗ್ತಾ ಇದ್ದಾವೆ ಅನ್ನೋದು ವಿಶ್ವಾಸ ಇದೆ, ಆಗ್ತದೆ. ಯಾಕೆಂದರೆ 2016ರಿಂದ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನದಿಯ ಎಡದಂಡೆ ಬಲದಂಡೆ ಎರಡೂ ಕಡೆಯಲ್ಲೂ ಸಹ ವಾಸಿಸ್ತಕ್ಕಂಥ ಜನಗಳು ನೇರವಾಗಿ ಮಲಮೂತ್ರವನ್ನು ಅಥವಾ ಅವರು ಪಾತ್ರ ತೊಳೆಯುವಂಥದ್ದು ಇರಬಹುದು, ವಸ್ತ್ರ ತೊಳೆಯುವಂಥದ್ದು ಏನೇ ಇರಲಿ, ಆ ಅಶುದ್ಧ ನೀರುಗಳನ್ನು ನೇರವಾಗಿ ನೀರಿಗೆ ಬಿಡ್ತಾ ಇದ್ದರು. ಯಾವಾಗ ಆ ಶರಾವತಿ ನದಿ ಪವಿತ್ರತೆ ನಾವು ಜನರಿಗೆ ಸಾರಿದ್ವಿ, ಇದು ಕೇವಲ ನದಿ ಅಂದರೆ ನೀರು ಹರಿಯುವುದಷ್ಟೇ ಅಲ್ಲ, ರಾಮನ ಬಾಣದಿಂದ ಅಂಬುತೀರ್ಥ ಅಲ್ಲಿ ಉದ್ಭವ ಆದಂಥದ್ದು. ಇದು ಸೀತಾಮಾತೆಗೆ ಬಾಯಾರಿಕೆ ಆದಾಗ ರಾಮ ಬಾಣವನ್ನು ಬಿಟ್ಟು ಅಲ್ಲಿ ನೀರನ್ನು ಉದ್ಭವ ಮಾಡಿದ್ದಾನೆ. ಆ ಜಲೋದ್ಭವೇ ಇವತ್ತು ಶರಾವತಿ, ಅದೇ ಅಂಬುತೀರ್ಥ. ಅಂಬು ಅಂದರೆ ಬಾಣ, ಶರ ಅಂದರೆ ಬಂದ ನೀರು ಪವಿತ್ರ ಇದು ಅನ್ನೋದನ್ನು ಎಲ್ಲ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಪ್ರಯತ್ನ ಮಾಡಿದ್ದೇವೆ. ಒಂದಿಷ್ಟು ಪ್ರಯತ್ನಗಳು ನಡೆದಿದ್ದಾವೆ. ಆ ಪ್ರಯತ್ನದ ಫಲಶ್ರುತಿ ಶರಾವತಿ ಕುಂಭ, ಶರಾವತಿ ಆರತಿ. ಇದನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ ನದಿಯ ಎರಡೂ ದಂಡೆಗಳಿರ್ತಕ್ಕಂಥ ಜನಗಳಿಗೆ, ಅಲ್ಲಿರ್ತಕ್ಕಂಥ ಮಠಮಾನ್ಯ ಇರ್ಬೋದು, ದೇವಸ್ಥಾನಗಳಿರ್ಬೋದು ಅಥವಾ ಮನೆಗಳಿರ್ಬೋದು, ಅವರಿಗೆಲ್ಲರಿಗೂ ಸಹ ವಿಷಯವನ್ನು ತಿಳಿಸ್ತಾ ಈಗ ಬಹುಶಃ ಒಂದು 40%ನಷ್ಟು, ಸಂಪೂರ್ಣ ಅಂತ ನಾನು ಹೇಳ್ತಾ ಇಲ್ಲ, 40%ನಷ್ಟು ಜನಗಳು ತಾವಾಗಿಯೇ ಬದಲಾವಣೆ ಹೊಂದಿ ಆ ನೀರನ್ನು, ಕಲುಷಿತ ನೀರುಗಳನ್ನು ನದಿಗೆ ಬಿಡುವುದನ್ನು ನಿಲ್ಲಿಸ್ಕೊಳ್ತಾ ಇದ್ದಾರೆ. ಇದು ಮಲೆನಾಡು ಉತ್ಸವದ ಒಂದು ಭಾಗ ಇದು ಅಷ್ಟೇ. ಅದು ನಡೆದಿದೆ. ಶರಾವತಿ ಆರತಿ, ನಾವು ಗಂಗೆಗೆ ಆರತಿಯನ್ನು ಮಾಡ್ತೇವಲ್ಲ, ಹಾಗೆ ಶರಾವತಿ ಆರತಿ. ಗಂಗೆಯನ್ನು ನಾವು ಪವಿತ್ರ ಅಂತ ಭಾವಿಸ್ತೇವೆ. ಪ್ರಕೃತಿಯನ್ನು ಆರಾಧಿಸುವುದು ಮೌಢ್ಯತೆ ಆಗಿಬಿಟ್ರೆ ಭಾಳ ಅಪಾಯ ಅಲ್ಲ. ಜನರಿಗೆ ಮೌಢ್ಯತೆ ಯಾವುದು, ವೈಜ್ಞಾನಿಕತೆ ಯಾವುದು ಅನ್ನೋದು ಅರ್ಥ ಆಗದಿರುವುದೇ ಸಮಸ್ಯೆ ಆಗಿದೆ. ಅದರ ಹೆಸರಿನಲ್ಲಿ ಮತ್ತೆ ಕಲುಷಿತ ಮಾಡೋದು. ಹೌದು. ಮೌಢ್ಯತೆ ಯಾವಾಗ ಆಗುತ್ತೆ? ಅದನ್ನು ಅಪವಿತ್ರಗೊಳಿಸಿದಾಗ ಅದೇ ಮೌಢ್ಯ. ಈಗ ಜನರಿಗೆ ಪರಿಜ್ಞಾನ ಇಲ್ಲದೇ ಇರುವುದೇ ಮೌಢ್ಯ. ಕುಂಭಮೇಳ ನಡೆದಿದೆ. ಇವತ್ತು ಕೋಟ್ಯಾಂತರ ಜನ ಆ ಪವಿತ್ರ ನದಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ. ಆ ನದಿ ಅಪವಿತ್ರ ಆಯ್ತಾ ಅಥವಾ ಪವಿತ್ರ ಆಯ್ತಾ? ಅಥವಾ ಅದು ಪವಿತ್ರವೇ ಆಗಿರೋದ್ರಿಂದ ನಮ್ಮ ಅಪವಿತ್ರತೆಯನ್ನು ಅದು ಇವ್ರ ಚಟುವಟಿಕೆಗಳು ಅಪವಿತ್ರ ಇದ್ದಾವೆ. ಇವತ್ತು ಅಲ್ಲಿ ಬಹುಶಃ ಆ ಕಾರ್ಯಕ್ರಮದ ವಿಚಾರ ಮಾತ್ರ ನಾವು ನೋಡ್ತಾ ಇದ್ದೇವೆ. 45 ದಿವಸ ಕಾರ್ಯಕ್ರಮ ನಡೀತದೆ. 45 ದಿನಗಳ ನಂತರದಲ್ಲಿ ನಾವುಗಳಲ್ಲಿ ಹೋಗಿ ಮಾಡಿರ್ತಕ್ಕಂಥ ಹೊಲಸುಗಳೇನಿದ್ದಾವೆ, ಅದು ಪ್ಲಾಸ್ಟಿಕ್ ತ್ಯಾಜ್ಯ ಇರ್ಬೋದು ಅಥವಾ ಏನೇ ಇರ್ಬೋದು, ಅದನ್ನು ಶುದ್ಧ ಮಾಡುವ ಕೆಲಸ ಅಲ್ಲಿ ಮಾಡ್ತಾರಲ್ಲ, ಅದು ಬಹಳ ಮುಖ್ಯ. ಎಲ್ಲ ಕಡೆಯಲ್ಲೂ ಅದಾಗಬೇಕು. ಇವತ್ತು ನಾವೇ ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂತಾದರೆ, ಕಾರ್ಯಕ್ರಮ ಮಾಡುವುದೆಷ್ಟು ಪ್ರಾಮುಖ್ಯವೋ ಅದರ 2ರಷ್ಟು ಪ್ರಾಮುಖ್ಯ ಕಾರ್ಯಕ್ರಮದ ನಂತರದಲ್ಲಿ ಸ್ವಚ್ಛತೆಗೊಳಿಸುವುದು ಪ್ರಾಮುಖ್ಯ. ನಾವು ಇವತ್ತಿಗೂ ಸಹ ಕ್ಷೇತ್ರದಲ್ಲಿ ಕಾರ್ಯಕ್ರಮಕ್ಕೆ ಮಹತ್ವವನ್ನು ಕೊಟ್ಟಿದ್ದೇವೆ. ಅದರ 2ರಷ್ಟು ಕಾರ್ಯಕ್ರಮದ ನಂತರದಲ್ಲಿ ಇಡೀ ಕ್ಷೇತ್ರ ಸ್ವಚ್ಛತೆಗೊಳಿಸಿಕೊಂಡು ಪ್ರಾಧಾನ್ಯತೆಯನ್ನು ನೀಡ್ತೇವೆ. ಕಾರ್ಯಕರ್ತರಿಗೆ ಆ ಜವಾಬ್ದಾರಿಯನ್ನು ಕೊಡ್ತೇವೆ. ಅವರದನ್ನು ಶುದ್ಧಗೊಳಿಸ್ತಾರೆ. ಅದು ಬಹಳ ಪ್ರಾಮುಖ್ಯ. ಹಾಗೆ ಶರಾವತಿ ನದಿಯಲ್ಲಿ ಕುಂಭಸ್ನಾನ ಮಾಡೋದಷ್ಟೇ ಮುಖ್ಯ ಅಲ್ಲ, ಕುಂಭಸ್ನಾನ ನಂತರದಲ್ಲಿ ಅಲ್ಲಿ ಏನಾದರೂ ಹೊಲಸಾಗಿದ್ದರೆ ಅದನ್ನು ಶುದ್ಧಗೊಳಿಸುವುದು ಅಷ್ಟೇ ಮುಖ್ಯ. ಯಾಕಂದರೆ ಬಂದಂಥ ಜನಗಳಿಂದ ಅಲ್ಲಿ ಯಾವುದೇ ರೀತಿಯ ಹೊಲಸು ಬೀಳಬಾರದು. ಭಕ್ತರಿಗೆ ಎರಡೂ ಜಾಗೃತಿ ಮೂಡಿಸಬೇಕು. ಸ್ನಾನ ಮಾಡೋದನ್ನು ಕಲಿಸ್ಬೇಕು, ನಂತರ ಸ್ವಚ್ಛಗೊಳಿಸುವ ಸಂಸ್ಕಾರವನ್ನು ಕೊಡಬೇಕು, ಕಲಿಸ್ಬೇಕು, ಜೊತೆಗೆ ಇದನ್ನು ಕಲಿಸಬೇಕು ಅವರಿಗೆ. ಅಂದಾಗ ಮಾತ್ರ. ನಿಮ್ಮಲ್ಲಿ ಯಕ್ಷಗಾನ ಪರಂಪರೆ ಉಳಿದಿದೆ, ಯಕ್ಷಗಾನ ಪರಂಪರೆ ಇದೆ, ಅದಕ್ಕೆ ಜನ ಎಷ್ಟು ಬೆಂಬಲಿಸ್ತಾರೆ? ದಕ್ಷಿಣ ಕನ್ನಡದಲ್ಲಿ ಇನ್ನೂ ಹೆಚ್ಚಿದೆ. ಈಗ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ ಸಂಸ್ಕೃತಿ ಉಳಿದಿದೆ. ಹಾಗೆ ಹೊಸ ತಲೆಮಾರಿಗೆ ನೀವು ಈ ಯಕ್ಷಗಾನವನ್ನು ಉಳಿಸ್ಲಿಕ್ಕೆ ಹೇಗೆ ಈ ಉತ್ಸವ ಕಾರಣ ಆಗ್ಬೋದು ಅಂತ ನಿಮ್ಗೆ ಅನಿಸ್ತದೆ? ಯಕ್ಷಗಾನ ಬಹುಶಃ ಈ ಕೇವಲ ಉತ್ಸವ ಅಷ್ಟೇ ಅಂತಲ್ಲ. ಆಂಜನೇಯ
ಯಕ್ಷಗಾನ ಪ್ರಿಯ. ಹ್ಮ್. ಅನೇಕ ಭಕ್ತರು ಅವರವರ ಮನಸ್ಸಿನ ಅಭಿಷ್ಟವನ್ನು ಸಂಕಲ್ಪ ಮಾಡಿಕೊಂಡು ಅವರ ಸಂಕಲ್ಪ ಈಡೇರಿದ ನಂತರದಲ್ಲಿ ಯಕ್ಷಗಾನ ಸೇವೆ ಅಂತ ಮಾಡ್ತಾರೆ. ಅವರು ಭಗವಂತನಿಗೆ ಸೇವಾ ರೂಪದಲ್ಲಿ ಮಾಡುತ್ತಾರೆ. ಅದರಿಂದ ಯಕ್ಷಗಾನ ನಡೆಯುವುದು ಒಂದು ಭಾಗ. ಆದರೆ ಯಕ್ಷಗಾನ ಉಳಿವಿಕೆ ವಿಚಾರ ನಾವು ಮಾಡ್ತೇವೆ ಅಂತಾದರೆ ಅದಕ್ಕೊಂದು ಕಲಿಕಾ ಕೇಂದ್ರ, ನಮ್ಮಲ್ಲಿ ಯಕ್ಷಾಂಗಣ ವಿಹಾರ ಅಂತಕ್ಕಂಥ ಒಂದು ಹೆಸರಿನಡಿಯಲ್ಲಿ ಕಲಿಕಾ ಕೇಂದ್ರವನ್ನು ಮಾಡಿದ್ದೇವೆ. ಇವತ್ತು ನಮ್ಮ ಕ್ಷೇತ್ರ ನಡೆತಕ್ಕಂಥ ವಿದ್ಯಾಸಂಸ್ಥೆ ಶ್ರೀ ಮಾರುತಿ ರೆಸಿಡೆನ್ಷಿಯಲ್ ಸ್ಕೂಲ್ CBSE, ಇದರಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಯಕ್ಷಗಾನ ಕಲಿಕೆಗೆ ನಾವು ಒತ್ತನ್ನು ನೀಡಿ ಅವರಿಗೆ ಪ್ರತಿ ವಾರದಲ್ಲಿ ಒಂದು ದಿವಸ ಯಕ್ಷಗಾನ ಕಲಿಕೆ ಬಗ್ಗೆ ಅವರು ನಾವು ತರಬೇತಿಯನ್ನು ನೀಡ್ತಾ ಇದ್ದೇವೆ. ಯಕ್ಷಗಾನ ಎಲ್ಲ ಕಲೆಗಳ ಸಾರ ಉಂಟದರಲ್ಲಿ. ಇವತ್ತು ನಾವು ಕನ್ನಡದ ಬಗ್ಗೆ ಬಹಳಷ್ಟು ಮಾತನಾಡ್ತೇವೆ. ಕನ್ನಡ ನಿಜವಾಗಿ ಉಳಿದದ್ದಿದ್ದರೆ ಅದು ಸಂಸ್ಕೃತಿ, ಯಕ್ಷಗಾನದಿಂದ, ಯಕ್ಷಗಾನ ಮತ್ತು ಸಂಗೀತದಿಂದ, ಸಂಗೀತಕ್ಕಿಂತಲೂ ಯಕ್ಷಗಾನದಿಂದ. ಬಹುಶಃ ಕನ್ನಡದ ಮೂಲ ಶಬ್ದಗಳು, ಅದರ ತತ್ವಗಳು, ಅದರ ಅರ್ಥಗಳು ಹಾಗೇ ಉಳ್ಕೊಳ್ಳಿಕ್ಕೆ ಕಾರಣ ಆಗದಿದ್ದರೆ ಅದು ಯಕ್ಷಗಾನದಿಂದ. ಅದು ನಿಮ್ಮ ಪ್ರಾದೇಶಿಕ ಕನ್ನಡವೋ ಅಥವಾ ಶುದ್ಧ ಕನ್ನಡವೋ? ಶುದ್ಧ ಕನ್ನಡ. ಅದು ಶುದ್ಧ ಕನ್ನಡ. ಯಾವುದೇ ರೀತಿಯ ಪ್ರಾದೇಶಿಕತೆ ಅದರಲ್ಲಿ ಇಲ್ಲ. ಪ್ರದೇಶವಾರು ಇರತಕ್ಕಂಥ ಕನ್ನಡಗಳು ಬೇರೆ. ಈಗ ನಮ್ಮ ಜಿಲ್ಲೆಯಲ್ಲೇ ಬಂದರೆ ಘಟ್ಟದ ಮೇಲ್ಭಾಗದಲ್ಲಿ ಮಾತನಾಡುವಂಥ ಕನ್ನಡ ಭಾಷೆನೇ ಅದು ಬೇರೆ ಇದೆ, ಘಟ್ಟದ ಕೆಳಗೆ ಬಂದರೆ ಬೇರೆ ಇದೆ. ನೀವು ಇಲ್ಲಿಂದ ಸ್ವಲ್ಪ ದಾಟಿ ಮತ್ತು ಕುಮಟಾ ಭಾಗಕ್ಕೆ ಹೋದರೆ ಕನ್ನಡ ಬೇರೆ ಇದೆ, ದಕ್ಷಿಣ ಕನ್ನಡಕ್ಕೆ ಬಂದರೆ ಕನ್ನಡ ಬೇರೆ ಇದೆ, ಶಿವಮೊಗ್ಗಕ್ಕೆ ಬಂದರೆ ಕನ್ನಡ ಬೇರೆ ಇದೆ. ರಾಜ್ಯದಲ್ಲಿ ಕನ್ನಡವೇ ಪ್ರಾಧಾನ್ಯವಾದರೂ ಪ್ರದೇಶವಾರು ಕನ್ನಡದ ಪ್ರಾತಿನಿಧ್ಯ ಬೇರೆ ಬೇರೆ ಇದೆ. ಆದರೆ ಎಲ್ಲದಕ್ಕೂ ಸಾರವಾಗಿ ಕನ್ನಡ ಅನ್ನೋದು ಒಂದೇನಿದೆಯಲ್ಲ, ಅದು ಉಳ್ಕೊಂಡಿದ್ದು ಯಕ್ಷಗಾನದಿಂದ. ನೀವು ಯಕ್ಷಗಾನದ ಪ್ರಕಾರವನ್ನು ಉಳಿಸಿದ್ರಿ. ಉತ್ತರ ಕರ್ನಾಟಕದವರು ಬಯಲಾಟದ ಪರಂಪರೆಯನ್ನು ಹಾಗೆ ಕನ್ನಡದ ಮೂಲಕ ಉಳಿಸ್ಬೋದಾಗಿತ್ತು. ಉಳಿಸ್ಬೋದು. ಇವತ್ತು ಸಹ ಪ್ರಯತ್ನಗಳು ನಡೆದರೆ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಈ ಭಾಗದಲ್ಲಿ ಬಹುಶಃ ದೊಡ್ಡಾಟ ಇತ್ಯಾದಿಗಳು ಈ ಭಾಗದಲ್ಲಿ ನಡೀತವೆ. ಯಾಕಂದರೆ ನಾವು ಇಡೀ ರಾಜ್ಯದಲ್ಲಿ ನಾವು ಪ್ರವಾಸ ಮಾಡಿರೋದ್ರಿಂದ ಬಹಳಷ್ಟು ಕಡೆಗೆ ನಾವು ಕೆಲವೊಂದಿಷ್ಟು ಅಲ್ಲಿಯ ಕಲೆಗಳ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಈ ಭಾಗದಲ್ಲಿ ದೊಡ್ಡಾಟ ಅಂತಿದೆ. ಇಂತಹ ಕಲೆಗಳನ್ನು ಸಹ ನಮ್ಮ ಕ್ಷೇತ್ರದಲ್ಲಿ ನಾವು ಅಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಕಲಾ ಸಂಗಮ ಅದು. ಹಾಗಾಗಿ ಸಂಸ್ಕೃತಿ ಕುಂಭ ಅಂತ ಮಾಡ್ತಾ ಇರೋದು. ಕುಂಭ ಅಂದರೆ ಸಂಗಮ, ಸೇರುವಂಥದ್ದು ಅಂತ ಅರ್ಥ. ನಮ್ಮ ಉದ್ದೇಶ ಅಂತಂದರೆ ಇವತ್ತು ಎಷ್ಟೋ ಕಲಾ ಪ್ರಕಾರಗಳು ಅಳಿತಾ ಇದ್ದಾವೆ. ಕಲಾ ಪ್ರಕಾರಗಳು ಮೂಲ ಸತ್ವವನ್ನು, ಮೂಲ ತತ್ವವನ್ನು ಕಳ್ಕೊಳ್ತಾ ಇದ್ದಾವೆ. ಅದು ಉಳಿಯುವಂತಾಗಬೇಕು. ಜೊತೆಗೆ ಇವತ್ತಿನ ಆ ತಲೆಮಾರಿಗೆ ಅದು ಸೀಮಿತವಾಗಿರದೆ ಮುಂದಿನ ತಲೆಮಾರಿಗೆ ಅದು ಹರಿಯಪಡಬೇಕು. ನಿಮ್ಮ CBSE ಮಕ್ಕಳು ಅದಕ್ಕೆ ಹೇಗೆ ಸ್ಪಂದಿಸ್ತಾರೆ? ಸ್ಪಂದನೆ ಇದೆ. ಈಗೂ ಸಹ ಸುಮಾರು 18 ವಿದ್ಯಾರ್ಥಿಗಳು ಯಕ್ಷಗಾನ ಕಲಿಕೆಗೆ ಆಸಕ್ತಿ ತೋರಿಸ್ತಾರೆ. ಯಾಕಂದರೆ ಅರ್ಬನ್ ಓರಿಯೆಂಟೆಡ್ ಶಾಲೆಗಳಲ್ಲಿ ಕ್ರೀಡೆ ಇಲ್ಲ, ಸಂಸ್ಕೃತಿನೇ ಇಲ್ಲ. ಆದರೆ CBSEಯಲ್ಲಿ ಕೇಂದ್ರ ಸರ್ಕಾರವೇ ಯಕ್ಷಗಾನಕ್ಕೆ ಅವಕಾಶ ಕೊಟ್ಟಿದೆ. ಅದು ಬಹಳ ವಿಶೇಷ. ಯಕ್ಷಗಾನ ಕಲೆಗೆ ಅವಕಾಶ ಕೊಟ್ಟಿದೆ. CBSE ಪಠ್ಯಕ್ರಮದಲ್ಲಿ ಅವಕಾಶ ಕೊಟ್ಟಿದೆ. ಅದು ಬಹಳ ವಿಶೇಷ. ಈಗ ಪಠ್ಯೇತರ ಚಟುವಟಿಕೆ ಮಾಡಬೇಕು ಅನ್ನೋದೊಂದು ಬಂದಿರುವಾಗ ಯಕ್ಷಗಾನ, ಸಂಗೀತ, ಭರತನಾಟ್ಯ, ತಬಲಾ ಇರ್ಬೋದು, ಪರಿಕರಗಳ ಬಗ್ಗೆ ಹಾರ್ಮೋನಿಯಂ ಇರ್ಬೋದು, ಇನ್ನಿತರ ಉಪಕರಣಗಳಂತ ಅವಕಾಶ ಇಟ್ಟಿದ್ದಾವೆ. ಅದನ್ನು ನಾವು ಆಯ್ಕೆ ಮಾಡಬಹುದು. ನಾವು ಯಕ್ಷಗಾನವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ತಾವು ಆ ಪ್ರದೇಶದ ಸಂದರ್ಭಗಳನ್ನು ನೋಡಿ ವಿಕಲಚೇತನರ ಸಲುವಾಗಿ ತಾವೊಂದು ವಿಶೇಷ ಕಲ್ಪನೆಯನ್ನು ರೂಪಿಸಿಕೊಂಡಿದ್ರಿ. ಅದು ಯಾಕೆ ಮತ್ತು ಹೇಗೆ? ಇದಕ್ಕೆ ಬಹಳ ಮುಖ್ಯ ಕಾರಣ ಅಂದರೆ ನಮ್ಮ ತಂದೆಯವರು 2000ನೇ ಇಸ್ವಿಯಲ್ಲಿ ಅವರಿಗೆ ಮೊದಲು ಸಹ ಡಯಾಬಿಟಿಸ್ ಇದ್ದಿತ್ತು. ಅವರಿಗೆ ಒಂದು ಕಾಲಿಗೆ ಪೆಟ್ಟಾಗಿ ಅದು ಬಹಳ ದೊಡ್ಡದಾಯಿತು. ಗ್ಯಾಂಗ್ರೀನ್ ಸಿಸ್ಟಮಲ್ಲಿ ಆಯಿತು ಅದು. ಅಂದರೆ ಅದನ್ನು ಕಾಲನ್ನು ಕತ್ತರಿಸುವ ಸಂದರ್ಭ ಬಂತು. ಒಂದು ಕಾಲನ್ನು ಕಳ್ಕೊಂಡು ಅವರಿರ್ತಕ್ಕಂಥ ಸ್ಥಿತಿ ಅದು ನಮ್ಮ ಮನಸ್ಸಿಗೆ ಅದು ನಾಟಿತು. ಅದನ್ನು ನೋಡಲಿಕ್ಕೆ ಅಥವಾ ಈಗೂ ನೆನೆಸ್ಕೊಂಡ್ರೆ ಅದು ಸಹಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಸ್ಥಿತಿ ನಾವು ನೋಡ್ತಾ ಇದ್ವಿ. ಆ ದಿನಗಳ ನಂತರದಲ್ಲಿ ನಾನು ನಮ್ಮ ಹುಟ್ಟುಹಬ್ಬವನ್ನು ನಾನು ಆಚರಣೆ ಯಾವತ್ತೂ ನಾನು ವಿಶೇಷ ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ನಮಗೆ ಯಾರಾದರೂ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಅಂತ ನಾನು ತಕ್ಷಣ ಅದನ್ನು ದಿವ್ಯಾಂಗರಿಗಾಗಿ, ಅಂಗವೈಫಲ್ಯವುಳ್ಳಂಥವರಿಗೆ ಅಥವಾ ಬುದ್ಧಿಮಾನ ಯಾವುದೇ ಇರ್ಬೋದು,
ಅಂಥವರಿಗೆ ವೀಲ್ ಚೇರ್ ಕೊಡೋದಿರ್ಬೋದು ಅಥವಾ ಏನೋ ಒಂದು ನಾನು ಸಹಾಯ ಮಾಡುವಂಥ ಸ್ಥಿತಿಯನ್ನು ಪ್ರತಿ ವರ್ಷವೂ ಸಹ ಮಾಡ್ತಾ ಬಂದೆ ಅದನ್ನು. ಆ ನಂತರ ದಿನಗಳಲ್ಲಿ 2003 ಡಿಸೆಂಬರ್ 28 ನಮ್ಮ ತಂದೆಯವರು ತೀರಿಕೊಂಡ್ರು. ಅದರ ನಂತರ ನನಗೆ ಮನಸ್ಸಿಗೆ ಬಂದಂಥದ್ದು, ನಾವು ಸಮಾಜದಲ್ಲಿ ಎಷ್ಟೋ ಸಹಕಾರ ಮಾಡ್ಬೋದು. ಸಹಕಾರ ನಾವು ಅಪಾತ್ರರಿಗೆ ಮಾಡೋದರಿಂದ ಫಲ ಇಲ್ಲ, ಸತ್ಪಾತ್ರರಿಗೆ ನಾವು ಮಾಡಬೇಕು. ಹಾಗಿದ್ರೆ ಯಾರಿಗೆ ಮಾಡಬೇಕು? ಅಸಹಾಯಕರಿಗೆ ಸಹಾಯ ಮಾಡಬೇಕು. ಹೆಲ್ಪ್ ಟು ಹೆಲ್ಪ್ಲೆಸ್. ಆ ಕಾರಣಕ್ಕಾಗಿ ಈ ಒಂದು ಯೋಚನೆಯನ್ನು ನಾವು ರೂಪಿಸ್ಕೊಂಡ್ವಿ. ಅದಕ್ಕೆ ಪರಿವರ್ಧಿನಿ ಅನ್ನುವ ಒಂದು ಹೆಸರನ್ನು ಇಟ್ಟುಕೊಂಡು ಒಂದು ಡೀಮ್ಡ್ ಯೂನಿವರ್ಸಿಟಿ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಮಾಡಿಕೊಂಡ್ವಿ. ಯಾಕಂದರೆ ಇದರಲ್ಲಿರ್ತಕ್ಕಂಥ ನೋವು ಬಹುಶಃ ಯಾರೂ ಅರ್ಥ ಮಾಡ್ಕೊಂಡಿದ್ರಲ್ಲೂ ಗೊತ್ತಿಲ್ಲ. ನನಗೂ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟವಾದಂಥದ್ದು ಅದು. ಅಂತಹ ಅರ್ಥ ಅದರೊಳಗಿದೆ. ಯಾಕೆಂದರೆ ಒಬ್ಬ ಕುಟುಂಬದಲ್ಲಿ ದಿವ್ಯಾಂಗನೋ ವಿಕಲಚೇತನ ಹುಟ್ಟಿದ ಅಂತಾದರೆ ಹುಟ್ಟುವಲ್ಲಿಯವರೆಗೆ ಆ ತಂದೆ ತಾಯಿ ಅಥವಾ ಆ ಕುಟುಂಬದ ಸಂತೋಷ ಅನ್ನೋದಿದೆಯಲ್ಲ, ಅದು ಬಹಳ ಉತ್ತುಂಗದಲ್ಲಿರ್ತದೆ. ಅಂಥದ್ದೇನಾದರೂ ಒಂದು ಕಹಿ ಘಟನೆ ಆಯಿತು ಅಂತಾದರೆ ಆ ಕುಟುಂಬವೇ ಕಣ್ಣೀರಿನಲ್ಲಿ ಕೈ ತೊಳೆಯೋ ಪ್ರಸಂಗ ಆಗ್ತದೆ. ಅಥವಾ ಸಂಬಂಧಿಕರ ಮನೆ ಹೋಗಲಿ ಅಥವಾ ಎಲ್ಲೇ ಹೋಗಬೇಕಾದರೂ ಸಹ ಅವರಿಗೆ ಒಂದು ರೀತಿಯ ನಾಚಿಕೆನೋ ಮರ್ಯಾದೆನೋ ಅವಮಾನನೋ ಏನೋ ಒಂದು ರೀತಿಯಲ್ಲಿ ಅವರಿಗೆ ಹಿಂಸೆ ಆಗ್ತದೆ ಮಾನಸಿಕವಾಗಿ. ಯಾಕೆಂದರೆ ಹೋದ ತಕ್ಷಣ ನಿನ್ನ ಮಗ ಏನು ಮಾಡ್ತಿದ್ದಾನೆ, ನಿನ್ನ ಮಗಳು ಏನು ಮಾಡ್ತಾರೆ, ಈ ಪ್ರಶ್ನೆ ಬಂತು ಅಂತಾದರೆ ಅವರಿಗೆ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ, ಉತ್ತರ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಮನೆಯಿಂದ ಹೊರಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅದು ಮಾನಸಿಕವಾಗಿ ಕುಗ್ಗೋಗ್ತಾರೆ. ಇದು ಒಂದು ಭಾಗ. ಇನ್ನು ಇದನ್ನು ಅನುಭವಿಸ್ತಕ್ಕಂಥ ದಿವ್ಯಾಂಗರು ಯಾರು ಇರ್ತಾರಲ್ಲ, ಆ ದಿವ್ಯಾಂಗರು ಬೆಳೀತಾ ಪ್ರಬುದ್ಧತೆಗೆ ಬರ್ತಾ ಬಹುಶಃ ಅವರಿಗೆ 10 ವರ್ಷನೋ 15 ವರ್ಷ ಆದರೆ ಅವರಿಗೆ 2 ವರ್ಷದ ಬುದ್ಧಿ ಇರ್ಬೋದು. ಅಥವಾ ಅಂಗಾಂಗ ಇಲ್ಲದೆ ಇದ್ದಂಥವ್ರಿಗೆ ಬುದ್ಧಿ ಇದ್ದಂಥವರಿಗೆ ಇನ್ನೊಂದು ತಿಳುವಳಿಕೆ ಬರಬಹುದು. ನಾನು ಆ ಮಕ್ಕಳನ್ನು ನೋಡ್ತಾ ಇದ್ದೇನೆ, ಆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ನಾನು ಮಾತ್ರ ಇಲ್ಲಿ ಕೂತ್ಕೊಂಡಿದ್ದೇನಲ್ಲ ಅನ್ನುವ ಹಿಂಸೆ ಇದೆಯಲ್ಲ, ಇದಕ್ಕೆ ಯಾರಿಂದನೂ ಸಹ ಸಂತೃಪ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಹದಲ್ಲಿ ಈ ವಿಚಾರದ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ, ಸಾಧ್ಯವೇ ಇಲ್ಲ. ಅಂಥ ನೋವುಗಳಲ್ಲಿ ಇರ್ತದೆ ಅಂಥ ವಿಕಲಚೇತನರು. ಅವರಿಗೇನಾದರೂ ಮಾಡಬೇಕಲ್ಲ, ನಿಜವಾಗಿ ಅವರು ಅಸಹಾಯಕರು. ಸರ್ಕಾರ ಮಾಡುತ್ತಲ್ಲ, ಸರ್ಕಾರ ಮಾಡ್ತದೆ, ಮಾಡೋದಿಲ್ಲ ಅಂತಿಲ್ಲ. ಸೌಲಭ್ಯ ಕೊಡೋದು ಸರ್ಕಾರ ಮಾಡ್ತದೆ, ಪರಿಹಾರ ಮಾಡೋದು ಸುಳ್ಳು. ಈಗ ನಾವು ಈ ವಿಚಾರದಲ್ಲಿ ನಾನೇನು ಮಾಡಬಲ್ಲೆ ಅಂತಂದರೆ, ಸರ್ಕಾರ ಮಾಡಿದಷ್ಟು ನಾನು ಮಾಡ್ತೇನೆಲ್ಲ ಗೊತ್ತಿಲ್ಲ. ಅಥವಾ ನಾವು ವೀಲ್ ಚೇರ್ ಕೊಡೋದೇ ಪರಿಹಾರ ಅಲ್ಲ, ಕನ್ನಡಕ ಕೊಡೋದು ಪರಿಹಾರ ಅಲ್ಲ, ಸ್ಟಿಕ್ ಕೊಡೋದು ಪರಿಹಾರ ಅಲ್ಲ, ಬ್ರೇಲ್ ಲಿಪಿ ತೆಗೆದುಕೊಂಡು ನೀವು ಕಲಿಸೋದು ಪರಿಹಾರ ಅಲ್ಲ. ನೀನು ಸ್ವತಃ ದುಡಿದು ನಿನ್ನ ದುಡಿಮೆಯಲ್ಲಿ ನೀನು ಬದುಕೋದನ್ನು ಕಲಿಸೋದಿದೆಯಲ್ಲ, ಆ ಕೆಲಸ ಮಾಡಿ. ಸ್ವಾವಲಂಬಿ ಮತ್ತು ಸ್ವಾವಲಂಬಿಯಾಗಿ ಅಂಥವ್ರನ್ನು ಸ್ವಾವಲಂಬಿ ಮಾಡಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ? ಆಯಿತು, ಸರ್ಕಾರ ಮಾಡ್ತದೆ ಅಂತ ಹೇಳ್ತೀರಿ. ಸರ್ಕಾರ ಏನು ಮಾಡ್ತಾ ಇದೆ? ಈ ಪ್ರಶ್ನೆ ಸರ್ಕಾರಕ್ಕೆ ನಾನು ನೇರವಾಗಿ ಕೇಳ್ತೇನೆ. ದಿವ್ಯಾಂಗರಿಗಾಗಿ ಇವತ್ತು ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ಹಣವನ್ನು ಇಟ್ಟಿದೆ. ಆದರೆ ಅದರ ವಿನಿಯೋಗ ಹೇಗಾಗ್ತಾ ಇದೆ? ಆಗ್ತಾ ಇಲ್ಲ. ಏನಕ್ಕೆ ಆಗಬೇಕಿತ್ತು, ಯಾವುದಕ್ಕೆ ಆಗಬೇಕಿತ್ತು, ಅದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನೀವು ಕೇವಲ ಪರಿಹಾರ ಕೊಡ್ತಾ ಇದ್ದೀರಿ, ಅದು ಬೇಕಾಗಿಲ್ಲ. ಯಾವ ಹಿಂದೆ ವಿಕಲಚೇತನರು ಅಂತ ಹೇಳ್ತಿದ್ರು, ವಿಕಲಚೇತನರು ಅಂತ ಹೇಳಬಾರದು, ಅವರಿಗೆ ಗೌರವ ಸಿಗಬೇಕು, ದಿವ್ಯಾಂಗರು ಅನ್ನೋ ಹೆಸರು ಕೊಟ್ಟರು ಮೋದಿಯವರು ಬಂದ ನಂತರದಲ್ಲಿ. ಬಹುಶಃ ಆ ದಿವ್ಯಾಂಗರು ಅಂತ ಹೆಸರು ಕೊಟ್ಟ 3ನೇ ದಿವಸಕ್ಕೆ ಪತ್ರಿಕೆಯಲ್ಲಿ ಒಂದು ಕಾರ್ತಿಕ್ ಇನ್ನೊಂದು ಹೆಸರಿದೆ, ಆ ವ್ಯಕ್ತಿ ಪ್ರಶ್ನೆಯನ್ನು ಕೇಳ್ತಾನೆ, ನೀವು ದಿವ್ಯಾಂಗರು ಅನ್ನುವ ಕರುಣೆಯ ಶಬ್ದವನ್ನು ನಮಗೆ ಕೊಡೋದು ಬೇಕಾಗಿಲ್ಲ, ಆ ಕರುಣೆ ನಮಗೆ ತೋರಿಸೋದು ಬೇಕಾಗಿಲ್ಲ, ನಮಗೆ ಸಮಾಜದಲ್ಲಿ ಸಮಾನವಾಗಿ ಬಾಳುವ ಹಕ್ಕನ್ನು ಕೊಡಿ ಅಂತ ಕೇಳ್ತಾನೆ. ಹಕ್ಕು ಮತ್ತು ಅನುಕೂಲತೆಗಳು, ಅನುಕೂಲ ಸೌಲಭ್ಯ, ಅನುಕೂಲ ಬಿಡಿ ಬೇಡ, ಅನುಕೂಲ ಅವನಿಗೆ ಬೇಕಾಗಿಲ್ಲ, ನೀವು ಕೊಡೋ ವೀಲ್ ಚೇರ್ ಬೇಕಾಗಿಲ್ಲ, ಅವನಿಗೆ ಸಮಾನತೆಯ ಹಕ್ಕನ್ನು ಕೊಡಿ ಅಂತ ಕೇಳ್ತಾನೆ. ಇದು ನನಗೆ ಎದೆಗೆ ನಾಟಿದಂಥ ಮಾತು. ಈ ಮಾತು, ಅವನ ಮಾತಿನ ಮರ್ಮ ಏನು ಅಂತಂದರೆ, ಅವನ ಮಾತಿನ ಮರ್ಮ, ನೀವು ಸರ್ಕಾರದಲ್ಲಿ ಇವತ್ತು ಉದ್ಯೋಗವನ್ನು ಕೊಡ್ತೀರಿ, 4% 10% ದಿವ್ಯಾಂಗರಿಗೆ ಅಂತ ಇಡ್ತೀರಿ, ಬೇಕಾಗಿಲ್ಲ. ಇವತ್ತು ನೀವು ಶಿಕ್ಷಣವನ್ನು ಕೊಡ್ತೀರಿ, ಶಿಕ್ಷಣದಲ್ಲಿ
ನೀವು ದಿವ್ಯಾಂಗರ ಶಾಲೆ ಅಂದರೆ ಶಾಲೆ ಮಾಡ್ತೀರಿ, ಮತ್ತೊಂದು ಶಾಲೆ ಮಾಡ್ತೀರಿ. ಹಾಗಿದ್ರೆ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಈ ಶಾಲೆಗಳು ಯಾಕೆ ಬರೋದಿಲ್ಲ? ಇದಕ್ಕೆ ಸರ್ಕಾರ ಉತ್ತರ ಕೊಡಲಿ. ಇವತ್ತು ನಿಮ್ಮ ಮಾಧ್ಯಮದಿಂದ ನನ್ನ ಪ್ರಶ್ನೆ ಸರ್ಕಾರಕ್ಕಿದೆ, ಇದಕ್ಕೆ ಉತ್ತರವನ್ನು ಸರ್ಕಾರ ಕೊಡಬೇಕು. ಯಾಕೆ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಈ ಒಂದು ವ್ಯವಸ್ಥೆ ಬರೋದಿಲ್ಲ? ಇದಕ್ಕೆ ನೀವು ಕೇಳ್ತಾ ಹೋದರೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅಥವಾ ಮಹಿಳಾ ಮಕ್ಕಳ ಇಲಾಖೆಯಲ್ಲಿ ವಿಚಾರ ಮಾಡಿ. ನೀವೇ ತಾರತಮ್ಯ ಮಾಡ್ತಾ ಇದ್ದೀರಲ್ಲ. ಸರ್ಕಾರಕ್ಕೆ ನನ್ನ ಪ್ರಶ್ನೆ ಇದೇ ಇದೆ. ಈ ತಾರತಮ್ಯ ಯಾರು ಮಾಡ್ತಾ ಇದ್ದಾರೆ? ಇವತ್ತು ನೀವು ನಾಳೆಗೆ ನೀವು ಬೇಕಾದರೆ ಹೋಗಿ ನೀವು ಒಂದು ದಿವ್ಯಾಂಗರ ಶಾಲೆಯನ್ನು ಮಾಡ್ತೇನೆ ಅಂತ ಹೇಳಿ ನೀವು ಶಿಕ್ಷಣ BA ಅವರಿಗೆ ಅರ್ಜಿಯನ್ನು ಕೊಟ್ಟು, ಈಗ ಪ್ರತಿ ವರ್ಷ ಕರೀತಾರೆ, ಶಾಲೆ ಯಾರ್ಯಾರು ಮಾಡ್ತೀರಿ ಅಂತ ಹೇಳಿ ಕರೀತಾರೆ. ಆವಾಗ ಅರ್ಜಿಯನ್ನು ಹಾಕಿ, ಇದು ನಮ್ಮ ಅಡಿಯಲ್ಲಿ ಬರೋದಿಲ್ಲ ಅಂತ ಪುನಃ ಕಳಿಸ್ತಾರೆ. ಇದು ನಮ್ಮ ಅನುಭವ. ಇದು ಯಾರನ್ನು ನಾನು ಕೇಳ್ತಾ ಇದ್ದೀನಿ, ನನ್ನ ಅನುಭವ ಇದು. ನಾನು 74 ಶಾಲೆಗಳಿಗೆ, ದಿವ್ಯಾಂಗರ ಶಾಲೆಗೆ ಸ್ವತಃ ಭೇಟಿ ಕೊಟ್ಟಂಥವನು. 74 ಶಾಲೆಗಳಲ್ಲಿ ಒಂದೊಂದು ದಿವಸ ಇದ್ದಂಥವನು ನಾನು. ಅವರ ಕಷ್ಟಗಳನ್ನು, ಅವರ ಒಳ ತುಡಿತಗಳನ್ನು ನೋಡಿದಂಥವನು ನಾನು. ಸುಮ್ಮನೆ ಹೋಗಿದ್ಕೊಂಡು ಬಂದಿಲ್ಲ. ಆಡಳಿತದಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಮಕ್ಕಳಲ್ಲಿ ಏನು ಸಮಸ್ಯೆಗಳಾಗ್ತವೆ. ನಾವೊಂದು ದಿವ್ಯಾಂಗರ ಯೂನಿವರ್ಸಿಟಿ ಮಾಡಬೇಕು ಅಂತಾದರೆ ಅದರ ಒಳ ಹೊರ ಆಳ ಉದ್ದ ಆಗಲ್ಲ ಎಲ್ಲವನ್ನು ನೋಡಬೇಕು. ಸುಮ್ಮನೆ ಆಗೋದಿಲ್ಲ. ಆ ಒಂದು ಎಲ್ಲ ಅಧ್ಯಯನ ಮಾಡಿರೋದ್ರಿಂದಲೇ ನಾವೊಂದು ಇಂತಹ ತುಡಿತ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ತಂದೆಯವರ ಪ್ರೇರಣೆ, ಈ ಅನುಭವ. ಇವತ್ತಿಗೂ ಸಹ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 11ಕ್ಕಿಂತ ಹೆಚ್ಚು, ಈಗ 12 ಆಗಿರ್ಬೋದು, ದಿವ್ಯಾಂಗರಿಗೆ ಸಂಬಂಧಪಟ್ಟಂಥ ಶಾಲೆಗಳಿದ್ದಾವೆ. ಅವಕ್ಕೆ ಅನುದಾನ, ಸರ್ಕಾರದ ಅನುದಾನ ಸಿಗ್ಬೋದು, ಎಲ್ಲವೂ ಸಿಗ್ಬೋದು, ಇಲ್ಲ ಅಂತ ನಾನು ಹೇಳ್ತಾನೇ ಇಲ್ಲ. ಆದರೆ ವಾಸ್ತವ ಅದಲ್ಲ. ಒಂದು ರಿಸರ್ಚ್ ಸೆಂಟರ್ ಆಗಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆದಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಸೌಲಭ್ಯ ಕೊಡ್ಬೋದು, ಅವ್ರನ್ನ ಸ್ವಾವಲಂಬಿಗಳಾಗಿ ಮಾಡುವಂಥ ವ್ಯವಸ್ಥೆ ಮಾಡ್ಬೋದು. ಇವತ್ತು ನೀವು ಪಠ್ಯಕ್ರಮಕ್ಕೆ ಬಂದರೆ ನಮ್ಮಲ್ಲಿ ದಿವ್ಯಾಂಗರಿಗಾಗಿ ಯಾವ ಪಠ್ಯಕ್ರಮ ಇದೆ? D.Ed ಎಲ್ಲಿದೆ? ಸ್ಪೆಷಲ್ D.Ed ಇದೆಯಾ? ಕೋರ್ಸ್ ಇದೆಯಾ? ಮೊದಲು 1-2 ಕೋರ್ಸ್ ಮಾತ್ರ ಇತ್ತು. ಬ್ರೇಲ್ ಲಿಪಿ ಇತ್ಯಾದಿಗಳ ಬಗ್ಗೆ 2 ಕೋರ್ಸ್ ಮಾತ್ರ ಇತ್ತು. ಇವತ್ತು ಈಗ ಅದು ಸಹ ಇಲ್ಲದಿರುವಂಥ ಪ್ರಶ್ನೆ. D.Ed ಕೋರ್ಸ್ಗಳು ನಿಂತು ಹೋಗ್ತಾ ಇದ್ದಾವೆ. ಒಂದು ಸರ್ಕಾರ ಒಂದು ಒಳ್ಳೆಯ ಯೋಚನೆ ಮಾಡ್ತು. ಎಲ್ಲ ಶಾಲೆಗಳಿದೆ. ಇವತ್ತು ನಮಗೆ 58,000 ಶಾಲೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ. 58,000ಕ್ಕಿಂತ ಹೆಚ್ಚು ಶಾಲೆಗಳಿದ್ದಾವೆ. ಆ 58,000 ಶಾಲೆಗಳಲ್ಲಿ ನೀವು ಬಾಗಿಲನ್ನು ಅಗಲ ಮಾಡಬಹುದು ವೀಲ್ಚೇರ್ ಹೋಗಲಿಕ್ಕೆ. ನೀವು ಸ್ಟೆಪ್ಸನ್ನು ತೆಗೆಸಿದ್ರಿ, ರ್ಯಾಂಪನ್ನು ಮಾಡಿಸಿದ್ರಿ, ಸರಿ, ಒಪ್ಪೋಣ. ಒಳಗಡೆ ಆ ಮಗು ಹೋಗಿ ಕೂತ ನಂತರ ಸಮಾನವಾಗಿ ಕೊಡುವ ಶಿಕ್ಷಣ ನಿಮ್ಮ ಹತ್ರ ಇದೆಯಾ? ಸಮಾನವಾಗಿ ಶಿಕ್ಷಣ ಕೊಡುವ ಪಠ್ಯಕ್ರಮ ನಿಮ್ಮ ಹತ್ರ ಇದೆಯಾ? ಅದಿಲ್ಲಲ್ಲ. ಈ ಸೌಲಭ್ಯಗಳು ಯಾಕೆ ಬೇಕು? ಅವರು ಸಮಾನವಾಗಿ ಕಲಿಸ್ತೇವೆ ಅನ್ನೋದು ತೋರಿಕೆಯ ವಿನಃ ವಾಸ್ತವ ಅಲ್ಲಲ್ಲ. ಅದು ವಾಸ್ತವ ಆಗಬೇಕಾದ್ರೆ ಅಲ್ಲಿ ಅದನ್ನು ಕಲಿಸ್ತಕ್ಕಂಥ ಶಿಕ್ಷಕರು ಬೇಕು. ಹಾಗಾದಾಗ ಇನ್ನೊಂದಿಷ್ಟು ಪ್ರಶ್ನೆಗಳು ಬರ್ತವೆ. ಅಸಾಧ್ಯವಾಗಿರ್ತಕ್ಕಂಥ ಮಾತು ಇಲ್ಲಿ. ಯಾಕೆಂತಂದರೆ ಸರಿ ಇರ್ತಕ್ಕಂಥ ಮಕ್ಕಳ ಜೊತೆಯಲ್ಲಿ ಇದರಿಂದ ಬುದ್ಧಿಮಾಂದ್ಯರು ಮೊದಲೇ 7 ರೀತಿಯ ಡಿಸಬಿಲಿಟಿ ಅಂತ ಗುರುತು ಮಾಡಿದರು. ಈಗ ಸರ್ಕಾರವೇ 21 ರೀತಿಯ ಡಿಸಬಿಲಿಟಿ ಅಂತ ಗುರುತು ಮಾಡಿದೆ. ಸರಿ, ಅಂಥವ್ರ ಜೊತೆ ನೀವು ಪಾಠ ಮಾಡಬೇಕು ಅಂತಾದರೆ ಶಿಕ್ಷಕರಿಗೆ ಕಷ್ಟ ಆಗ್ತದೆ ಮಾಡಲಿಕ್ಕೆ. ಅವ್ರಿಗೆ ತರಬೇತಿ ಬೇಕು. ತರಬೇತಿ ಕೇಂದ್ರ ಇದ್ದಾವ? ಇಲ್ಲ. ಸ್ಪೆಷಲ್ ಕೋರ್ಸ್ಗಳಿದ್ದಾವ? ಅದು ಸಂಬಂಧಪಟ್ಟ ಟೆಕ್ಸ್ಟ್ ಬುಕ್ಗಳಿದ್ದಾವ? ಯಾಕಂದರೆ ಶಿಕ್ಷಕರೇ ಟೆಕ್ಸ್ಟ್ ಬುಕ್ ಇಲ್ಲದೆ ಅವ್ರ ಮಕ್ಕಳಿಗೆ ಏನು ಕಲಿಸ್ತಾರೆ? ತರಬೇತಿದಾರರಾಗಿರ್ತಕ್ಕಂಥ ವ್ಯಕ್ತಿಗಳಿಲ್ಲದಿದ್ದಾಗ, ತರಬೇತಿದಾರರು ಇಲ್ಲದಿದ್ದಾಗ ಅವರು ಉಳಿದ ಶಿಕ್ಷಕರು ಹೇಗೆ ಕೊಡ್ತಾರೆ? ನೀವು 58,000 ಶಾಲೆಗಳು ಹೆಚ್ಚೇ ಇದ್ದಾವೆ. ಒಂದು ಶಾಲೆಗೆ ಒಬ್ಬ ಶಿಕ್ಷಕನಿಗೆ ನೀವು ಸ್ಪೆಷಲ್ ಕೋರ್ಸ್ ಮಾಡ್ತೀರಿ ಅಂತ ಆದರೆ 58,000 ಜನರಿಗೆ ನೀವು ಕೊಡಬೇಕಲ್ಲ. ಒಂದು ಶಾಲೆ ಒಂದು ಶಿಕ್ಷಕ ತಗೊಂಡ್ರೆ ಇದು ನಾವು ಮಾಡುವಂಥ ಕೆಲಸ ಅಲ್ಲ, ಸರ್ಕಾರವೇ ಮಾಡಬೇಕಾದ ಕೆಲಸ. ಸರ್ಕಾರ ಈ ದಿಶೆಯಲ್ಲಿ ಏನು ಮಾಡ್ಬೋದು ಅಂತಂದರೆ, ನೀವು ಕೊಡುವ ಸೌಲಭ್ಯಕ್ಕೆ ಸಾವಿರಾರು ಕೋಟಿ ಹಾಕೋದು ಬದಲು ಅದು ಕೊಡಿ ಒಂದು ಭಾಗ. ನಮ್ಮ ದೇಶದ ಬಜೆಟ್ನಲ್ಲಿ ಒಂದಿಷ್ಟು ಭಾಗವನ್ನು ಪ್ರತ್ಯೇಕವಾಗಿ ಬಹುಶಃ 10,000ಕ್ಕಿಂತ ಹೆಚ್ಚಿನ ಕೋಟಿ ಅನುದಾನ ದಿವ್ಯಾಂಗರಿಗಾಗಿದೆ. 10,000 ಕೋಟಿಗಿಂತ ಹೆಚ್ಚಿನ ಅನುದಾನ ಇದೆ. ಅಷ್ಟೊಂದು ಅನುದಾನ ನೀವು ಕೊಡ್ತಾ ಇದ್ದೀರಿ, ಆದರೆ ಎಷ್ಟೋ ದುಡ್ಡು ವಾಪಸ್ ಹೋಗ್ತಾ ಇದೆ. ಪ್ರತಿ ವರ್ಷ ವಾಪಸ್ ಹೋಗ್ತದೆ. ಕಳೆದ ವರ್ಷದಲ್ಲಿ 9,000 ಕೋಟಿಯಷ್ಟು ವಾಪಸ್ ಹೋಗಿದೆ. ಮಾಡಲಿಲ್ಲ.
ಅದೇ ಹಣವನ್ನು ಬಹುಶಃ ವಿದೇಶದಲ್ಲಿರ್ತಕ್ಕಂಥ ಇವತ್ತು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಇರಬಹುದು, ಟೆಂಪಲ್ ಯೂನಿವರ್ಸಿಟಿ ಇರಬಹುದು, ಅನೇಕ ಯೂನಿವರ್ಸಿಟಿಗಳಿದ್ದಾವೆ ಈ ದಿಶೆಯಲ್ಲಿ ಕೆಲಸ ಮಾಡಿದ್ದಾವೆ. 11 ನೀಡ್ಸ್ ಆಫ್ ಡಿಸೆಬಿಲಿಟಿ ಅನ್ನೋದೊಂದು ಪುಸ್ತಕನೂ ಸಹ ಇದೆ. ಅದನ್ನು ಅಧ್ಯಯನ ಮಾಡಿ ಡೇವಿಡ್ ಹಾರ್ಟ್ಮ್ಯಾನ್ ಓದಿದ್ದು ಟೆಂಪಲ್ ಯೂನಿವರ್ಸಿಟಿಯಲ್ಲಿ ಅಂತಹ ಯೂನಿವರ್ಸಿಟಿ ಜೊತೆಗೆ ಬಹುಶಃ ಪ್ರಾಜ್ಞರನ್ನ ಕರೆಸಿಕೊಂಡು ಒಂದು ಹೊಸ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ಬಹುಶಃ ಇಲ್ಲಿರ್ತಕ್ಕಂಥ ಯೂನಿವರ್ಸಿಟಿಯಲ್ಲಿ ಅದನ್ನು ಪಬ್ಲಿಷ್ ಮಾಡಿ ಈಗ ಮುಂದಾದರೂ ಸಹ ಬರ್ತಕ್ಕಂಥ ಶಿಕ್ಷಕರು ಜಾಯ್ನ್ ಆಗಬೇಕಾದ್ರೆ ಆ ಶಿಕ್ಷಕರಲ್ಲಿ ಈಗ ನೀವು ಡಿಸೆಬಿಲಿಟಿ 7 ಭಾಗ ಅಂತ ಇಟ್ಕೊಳ್ತಿರೋ 21 ಭಾಗ ಅಂತ ಇಟ್ಕೊಳ್ತಿರೋ ಎಷ್ಟೇ ಇಟ್ಕೊಳ್ಳಿ, ಆ ಒಂದೊಂದು ಭಾಗಕ್ಕೆ ಒಂದೊಂದು ಟೆಕ್ಸ್ಟ್ ಬುಕ್ಕನ್ನು ಸಿದ್ಧ ಮಾಡಿ ಪ್ರತಿಯೊಬ್ಬರಿಗೆ ಇವತ್ತು ನೀವು ಕಾಲೇಜಿನಲ್ಲಿ ಒಬ್ಬ ಲೆಕ್ಚರ್ ಆಗಬೇಕು ಅಂತಾದರೆ PhD ಕಡ್ಡಾಯ ಮಾಡ್ತೀರಿ, ಕಡ್ಡಾಯ PhD ನೀವು ಲೆಕ್ಚರ್ ಆಗಲಿಕ್ಕೆ ಬರೋದಿಲ್ಲ. ಹಾಗೆ ಮಾಡಿದ್ದೀರಲ್ವ. ಶಿಕ್ಷಕರು ಆಯ್ಕೆ ಆಗಬೇಕಾದ್ರೆ ಶಿಕ್ಷಕರಿಗೆ ಇಂತಹ ಶಿಕ್ಷಣದಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಕಡ್ಡಾಯ ಅಂತ ಮಾಡಿ, ಆಗ ಪ್ರತಿಯೊಬ್ಬ ಶಿಕ್ಷಕನೂ ಸಹ ಇವತ್ತು ಸಾಧ್ಯ ಆಗದಿರುವಂಥದ್ದು ಇನ್ನೂ 10 ವರ್ಷ ಮುಂದಾದರೂ ಸಹ ಬರಲಿಕ್ಕೆ ಸಾಧ್ಯ ಆಗ್ಬೋದಲ್ಲ. ಇಂಥದ್ದೊಂದು ಚಿಂತನೆ ಬರಬೇಕಲ್ಲ. ಈ ಎಲ್ಲ ಯೋಚನೆ ಇಟ್ಕೊಂಡು ನಾವೊಂದು ಡೀಮ್ಡ್ ಯೂನಿವರ್ಸಿಟಿ ಬಗ್ಗೆ ಹೊರಟಿದ್ದು. ಇದು ದಿವ್ಯಾಂಗರ ಬಗ್ಗೆ ಕಲ್ಪನೆ. ಇನ್ನೂ ಒಂದು ಮಾತನ್ನು ಹೇಳ್ತೇನೆ, ಬಿಲ್ಡಿಂಗು ಡಿಸೆಬಿಲಿಟಿ ಫ್ರೆಂಡ್ಲಿ ಬಿಲ್ಡಿಂಗ್ ಆಗಬೇಕು. ಹೊಸ್ತಿಲ್ ಇರಬಾರ್ದು, ಸ್ಟೆಪ್ಸ್ ಇರಬಾರ್ದು. ಇದೆಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಅವರಿಗೆ ನೋವು ಆಗದಿರುವ ಹಾಗೆ ಅವರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಇರಬಹುದು, ಊಟೋಪಚಾರದ ವ್ಯವಸ್ಥೆ ಇರಬಹುದು, ಕಲಿಕಾ ವ್ಯವಸ್ಥೆ ಇರಬಹುದು. ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸುಲಲಿತವಾಗಿ ಕಲ್ಪಿಸುವಂಥದ್ರ ಬಗ್ಗೆ ಒಂದು ಸ್ಟ್ರಕ್ಚರನ್ನು ಮಾಡಬೇಕಾದ್ದಿದೆ. ನಮ್ಮ ದೇಶದಲ್ಲಿ ಇವತ್ತು ನೀತಿ ಆಯೋಗ ಅನ್ನೋದು ಇದೆಯಲ್ಲ, 74 ಜನಕ್ಕಿಂತ ಹೆಚ್ಚಿನ IAS ಅಧಿಕಾರಿಗಳು ಇದ್ದಾರೆ, ಅದರಲ್ಲಿ ತಿಳುವಳಿಕೆಂದಿದ್ದಾರೆ. ಅಂಥವ್ರು ಕೂತಿಂಥ ನಿಯಮವನ್ನು ರೂಪಿಸಬೇಕು. ಆಗ ಪರಿಹಾರ ಸಾಧ್ಯ, ಒಬ್ಬರಿಂದ ಪರಿಹಾರ ಸಾಧ್ಯ ಅಲ್ಲ. ನೀವು ಪ್ರಸ್ತಾವನೆಯನ್ನು ಕಳಿಸಿದ್ರಲ್ಲ? ಕಳಿಸಿದ್ದೇವೆ ಖಂಡಿತವಾಗಿ. 2017ನೇ ಇಸ್ವಿ ನವೆಂಬರ್ 5ನೇ ತಾರೀಕಿಗೆ ನಮ್ಮ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಇವತ್ತಿನವರೆಗೆ ಅದರ ಪ್ರತ್ಯುತ್ತರ ನಮಗೆ ಬರಲಿಲ್ಲ. ಇವತ್ತಿನವರೆಗೆ ಪ್ರತಿಕ್ರಿಯೆ ಯಾವುದೂ ಬರಲಿಲ್ಲ. ಈ ವಿಚಾರದಲ್ಲಿ ರಂಗನಾಥ್ ಅವರು, ಬೆಂಗಳೂರು, ಅವರು ರಿಟೈರ್ಡ್ ರಿಜಿಸ್ಟ್ರಾರ್, ಅವರು ನಿಜವಾಗಿ ನಾನು ಬಹಳ ಈ ವಿಚಾರ ಸ್ಮರಿಸ್ತೇನೆ. ಯಾಕೆಂತಂದರೆ ಇದಕ್ಕೊಂದು ಆಯಾಮವನ್ನು ಕೊಡಬೇಕು ಅಂತ ನಾವು ಚಿಂತನೆ ಮಾಡ್ತಾ ಬಹಳಷ್ಟು ಸಮಯ ಕಳೀತು. ಆ ಸಮಯದಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಯಾಕೆಂದರೆ ನಾನು ಏನು ಹೇಳಿದ್ರೂ ಸಹ ಅದು ಅರ್ಥ ಆಗ್ತಿರಲಿಲ್ಲ ಇನ್ನೊಬ್ಬರಿಗೆ. ಇವ್ರು ಏನು ಹೇಳ್ತಾರೆ ಅದು ಮಳ್ಳ ಅನ್ನುವಂಥ ಮಟ್ಟದಲ್ಲಿ ಮಾತು ಸಹ ನಾನು ಕೇಳ್ಕೊಂಡಿದ್ದೇನೆ. ಇವನಿಗೆ ಹುಚ್ಚಿಡಿದೆ ಅನ್ನೋ ಮಾತು ಕೇಳ್ಕೊಂಡಿದ್ದೇನೆ. ಈ ವಿಷಯದಲ್ಲಿ ನಮಗೆ ಹುಚ್ಚೆ ಸ್ವಲ್ಪ ಹೆಚ್ಚು, ಅದು ಹಾಗೆ ಅಂದ್ಕೊಳ್ಳೋಣ. ಆದರೆ ನಾನು ಹೇಳಿದ ಮಾತು ಇವತ್ತು ಸತ್ಯ ಆಗದೆ ಇರಬಹುದು, ಇನ್ನು 20 ವರ್ಷದ ನಂತರ ಅದು ಸತ್ಯ ಆಗುತ್ತೆ, ಗೊತ್ತಾಗತ್ತೆ. ಸಮಾಜ ಅರ್ಥಕೊಳ್ತದೆ, ಪ್ರಾಜ್ಞರು ಅರ್ಥಕೊಳ್ತಾರೆ ಇದು ಸರಿ ಇದೆ ಅನ್ನೋದನ್ನು. ಅಂಥದ್ದೊಂದಕ್ಕೆ ನನಗೆ ಸಾಥನ್ನು ನೀಡಿದಂಥವರು ರಂಗನಾಥ್ ಅವರು. ಅದಕ್ಕೆ ಬಹುಶಃ ನಿಮ್ಮನ್ನು ನಾನು ಈ ಮಾಧ್ಯಮ ಮುಖಾಂತರ ಅಭಿನಂದಿಸ್ತೇನೆ. ಯಾಕೆಂದರೆ ಅವರನ್ನು ಕ್ಷೇತ್ರಕ್ಕೆ ಕರೆತಂದು ಈ ವಿಚಾರದಲ್ಲಿ ಪರಿಚಯವನ್ನು ಮಾಡಿಸೋಂಥ ವ್ಯಕ್ತಿಗಳಲ್ಲಿ ನೀವು ಒಬ್ಬರು, ನೀವೇ ಮುಖ್ಯ. ಅದರಲ್ಲಿ ಬಹುಶಃ ನಮ್ಮ ಆ ತುಡಿತವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಹಾಗಾಗಿ ಬಹುಶಃ ಈ ಪ್ರಶ್ನೆಯನ್ನು ಇಟ್ಟಿದ್ದೀರಿ ಅಂತ ಅಂದ್ಕೊಳ್ತೇನೆ. ಅಲ್ಲಿ ಅದಕ್ಕೊಂದು ಆಯಾಮ ಬಂತು, ಒಂದು ಗ್ರಂಥ ರೂಪ ಬಂತು, ಒಂದು ಬರವಣಿಗೆ ಬಂತು, ಡಿಟೇಲ್ಡ್ ಪ್ರಾಜೆಕ್ಟ್ ಆಯಿತು. DPR ಅಂತ ಹೇಳ್ತೇವೆ, ಆಯಿತು. ಅದನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅದಕ್ಕೆ ಉತ್ತರ ಇವತ್ತಿನವರೆಗೂ ಬಂದಿಲ್ಲ. 7 ವರ್ಷಗಳೇ ಸಂದು ಹೋಗಿದ್ದಾವೆ. ಇಷ್ಟು ಜನಪರ ಸರ್ಕಾರ ಅಂತೀರಿ, ಇಷ್ಟು ಮಾನವೀಯತೆ ಉಳ್ಳ ಸರ್ಕಾರಕ್ಕೂ ಇದು ಬರಲಿಲ್ಲ ಅಂದಮೇಲೆ ಇನ್ನು ಯಾವ ರೀತಿ ಸರ್ಕಾರಗಳಿಗೆ ಇದು ಬರ್ಬೋದು? ಅವ್ರ ದೃಷ್ಟಿಯಲ್ಲಿ ನಾನು ದಿಲ್ಲಿಗೂ ಸಹ ಹೋಗಿದ್ದೆ ಈ ವಿಚಾರದಲ್ಲಿ. ನೇರವಾಗಿ ಹೋಗಿ ಅಲ್ಲಿ ಭೇಟಿಯಾದಾಗೂ ಸಹ 1 ಗಂಟೆ ತನಕ ನಮ್ಮ ಮಾತನ್ನು ಚೆನ್ನಾಗಿ ಆಲಿಸ್ಕೊಂಡ್ರು. ಅವರು IAS ರಿಟೈರ್ಡು, ಜೊತೆಗೆ ಈಗ ಸದ್ಯದಲ್ಲಿ ಆ ಸಂದರ್ಭ ನಾನು ಹೋದ ಸಂದರ್ಭದಲ್ಲಿ ಮಂತ್ರಿಯೂ ಆಗಿದ್ದರು. ಅವರು ಸೆಂಟ್ರಲ್ ಗೌರ್ಮೆಂಟ್ನ ಮಿನಿಸ್ಟ್ರು ಆಗಿದ್ದರು. ಕೊನೆಯಲ್ಲಿ ಅವ್ರು ಹೇಳೋದಷ್ಟೇ, ನೀವು ಏನು ಪ್ರಾಜೆಕ್ಟ್ ಇದು ಮಾಡ್ತಾ ಇದ್ದೀರಲ್ಲ, ನೀವು ಅದು ಸ್ಟಿಕ್ಸ್ ಕೊಡೋದು ಅಥವಾ ವೀಲ್ ಚೇರ್ ಕೊಡೋದೆಲ್ಲ ಪ್ರೋಗ್ರಾಮ್ ಮಾಡಿ ಅದಕ್ಕೇನು ಖರ್ಚು ವೆಚ್ಚಗಳು ಬರ್ತವೆ ನಾವು ಕಂಪನಿಗಳಿಗೆ ಹೇಳ್ತೇವೆ, ಅವರು ನಾವು ಇದನ್ನು ನಿಮಗೆ ಮಾಡ್ಕೊಡ್ತೇವೆ, ಸರ್ಕಾರದ ಏನೋ ಅನುದಾನ ಕೊಡ್ತೇವೆ ಅಂತ ಅಂದ್ಬಿಟ್ರು. ನನಗೆ ಆವಾಗ ಅನ್ನಿಸ್ತು ಕೋಣದ ಮುಂದೆ ಕಿನ್ನರಿ ಬಾರಿಸಿದಂತೆ ಅಂತ. ಮತ್ತು ಇದನ್ನು ಸಾರ್ವಜನಿಕವಾಗಿ ನಮಗೆ ಸೌಲಭ್ಯ ನಾನು ಕೇಳ್ತಾ ಇರಲಿಲ್ಲ. ನಾನು ಕೇಳ್ತಾ ಇರೋದು ಶಾಶ್ವತ ಪರಿಹಾರಗಳನ್ನು. ಒಂದು ರಿಸರ್ಚ್ ಸೆಂಟರ್ ಬೇಕು. ಯಾಕೆ ಅಂತಂದರೆ ಇಂತಹ ಮಕ್ಕಳು ಹುಟ್ಟೋದು ಯಾಕೆ, ದಿವ್ಯಾಂಗರಾಗಿ ಹುಟ್ಟೋದು ಯಾಕೆ, ಇದನ್ನು ಆಮೂಲಾಗ್ರ ಈಗ ಹುಟ್ಟಿದಂಥವರಿಗೆ ಪರಿಹಾರ ಮಾಡೋದು ಒಂದು ಭಾಗ. ಆದರೆ
ಇಂಥದ್ದು ಸಂಖ್ಯೆ ಯಾಕೆ ಬರ್ತಾ ಇದೆ? ಅಪೌಷ್ಟಿಕ ಆಹಾರದ ಪದ್ಧತಿ ಇನ್ನೊಂದು, ಅದೊಂದು ಭಾಗ. ಕೇವಲ ಅಷ್ಟೇ ಅಲ್ಲಲ್ಲ, ಅವೈಜ್ಞಾನಿಕ ರೀತಿಯಲ್ಲಿ ಆಗ್ತಕ್ಕಂಥ ದೈಹಿಕ ಸಂಬಂಧವೂ ಇದಕ್ಕೆ ಕಾರಣ. ಜಿನ್ಸ್ ಅಂತ ಏನು ಹೇಳ್ತೀರಿ, ಒಂದೇ ರಕ್ತ, ಅದು ಇದಕ್ಕೆ ಕಾರಣ. ಶಾಸ್ತ್ರ ಅದಕ್ಕೆ ಬೇರೆ ಹೇಳ್ತದೆ. ಈ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲಾಗಬೇಕು? ಇದು ಮಕ್ಕಳು ಪ್ರೌಢಾವಸ್ಥೆಯಲ್ಲಿ ಬರುವ, ಅಂದರೆ ಹೈಸ್ಕೂಲ್ ಮಟ್ಟಕ್ಕೆ ಬರುವ ಸಂದರ್ಭದಲ್ಲಿ ಅವರಿಗೆ ಜ್ಞಾನವನ್ನು ನೀಡಬೇಕು. ಅಂದಾಗ ಸಮಾಜದಲ್ಲಿ ದಾರಿ ತಪ್ಪೋದು ತಪ್ತದೆ. ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಯಾಕೆ ಅಗತ್ಯತೆ ಅನಿಸ್ಕೊಳ್ತದೆ ಅಂತಂದರೆ, ಇಂಥ ಸಮಸ್ಯೆಯ ಜಟಿಲಗಳನ್ನು ಬಿಡಿಸುವಾಗ ಗೊತ್ತಾಗ್ತದೆ. ಇಲ್ಲಿ ಒಂದು ರಿಸರ್ಚ್ ಸೆಂಟರ್ ಬೇಕು, ಯೂನಿವರ್ಸಿಟಿಗೆ ಈ ರಿಸರ್ಚ್ ಸೆಂಟರ್ ಬೇಕು. ಆ ರಿಸರ್ಚ್ ಸೆಂಟರ್ ಮುಖಾಂತರದಲ್ಲಿ ಅಧ್ಯಯನ ಆಗಬೇಕು. ಆದಂಥ ತಪ್ಪಿಗೆ ಅವರಿಗೆ ಎಷ್ಟರ ಮಟ್ಟಿಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ಪರಿಹಾರ ಮಾಡೋದು ಒಂದು ಭಾಗ ಇದೆ ನಾನು ಹೇಳ್ತದ್ದು. ಆದಂಥದ್ದಕ್ಕೆ ಆಗದೆ ಇರುವ ಹಾಗೆ ಮಾಡಲಿಕ್ಕೆ ಮುಂದೇನು ಅನ್ನೋದನ್ನು ಅಲ್ಲಿ ಕಂಡುಹಿಡಿಬೇಕು. ಜೊತೆಗೆ ಒಂದು ಟೀಮ್ ರೆಡಿ ಆಗಬೇಕು. ಅವರು ಅಥವಾ ಪಠ್ಯಕ್ರಮದಲ್ಲಿ, ಸರ್ಕಾರವೇ ಪಠ್ಯಕ್ರಮದಲ್ಲಿ ಒಂದು ಬೋಧನೆಯನ್ನು ಇಟ್ಟರೆ, ಮಕ್ಕಳಿಗೆ ತಿಳುವಳಿಕೆಯನ್ನು ಇಟ್ಟರೆ, ನಾವು ಇವತ್ತಿನ ಸಮಾಜ ನೋಡೋದು ಬೇಡ, ಮುಂದಿನ 20 ವರ್ಷ 30 ವರ್ಷ ಸಮಾಜದಲ್ಲಿ ಈ ಸಂಖ್ಯೆ ಇಳಿಕೆ ಆಗ್ತಾ ಬರ್ತದೆ. ಒಂದೇ ಸಲ ಇಳಿಕೆ ಆಗೋದಿಲ್ಲ, ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 545 ಡಿಸ್ಟ್ರಿಕ್ಟ್, ಜಿಲ್ಲೆ ದೇಶದಲ್ಲಿ ಸರಾಸರಿಯಾಗಿ 2011ನೇ ಇಸ್ವಿಯಲ್ಲಿ ನಡೆದಂಥ ಒಂದು ಅಧ್ಯಯನದ ಪ್ರಕಾರದಲ್ಲಿ ಒಂದು ಜಿಲ್ಲೆಗೆ 2 ಲಕ್ಷದ ಸ್ವಲ್ಪ ಮುಂದೆ ಹಿಂದೆ ಇರುವ 2,18,000 ಜನ ವಿಕಲಚೇತನರು, ದಿವ್ಯಾಂಗರು ಅನ್ನುವಂಥ ವರದಿ ಸರ್ಕಾರದ ಮುಂದೆ ಇದೆ. ಇದು ನಮ್ಮದಲ್ಲ, ಅಪಾಯಕಾರಿ ವರದಿ. ಅರ್ಥ ಮಾಡ್ಕೊಳ್ಳಿ. ದೇಶದ ಸಂಖ್ಯೆ ನಾವು 130 ಕೋಟಿ ಅಂತ ಹೇಳ್ತೇವೆ. ಅಂದರೆ 545 ಅಂತಂದರೆ ಸಾಧಾರಣ 10-11 ಕೋಟಿ ಜನಸಂಖ್ಯೆ ದಿವ್ಯಾಂಗರು ಅಂತಾದರೆ ದೇಶ ಶೈಕ್ಷಣಿಕವಾಗಿ ಮುಂದರಿದೆ ಅನ್ನುವ ಮಾತಿಗೆ ಏನಾದರೂ ಅರ್ಥ ಇದೆಯಾ? ಯಾಕೆಂದರೆ ಅಂಥವ್ರಿಗೆ ನೀವು ಶಿಕ್ಷಣ ಕೊಡ್ತಾ ಇಲ್ಲ, ಶಿಕ್ಷಣ ಇಲಾಖೆಯಲ್ಲಿ ಅಡಿಲು ಬರ್ತಾ ಇಲ್ಲ. ಏನಾಯಿತು ಅಲ್ಲಿ ಪರಿಸ್ಥಿತಿ? ಎಲ್ಲಿ ನಮ್ಮ ದೇಶ ಮುಂದುವರಿತಾ ಇದೆ? ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಸಾಧ್ಯನಾ? ನಮ್ಮ ಜಿಲ್ಲೆ ಶೈಕ್ಷಣಿಕ ಜಿಲ್ಲೆ ಅಂತ ಹೆಸರು ಹಾಕ್ಕೊಳ್ಳಿಕ್ಕೆ ನಾವು ಯೋಗ್ಯರ? ಇದನ್ನು ಯೋಚನೆ ಮಾಡಬೇಕು. ಆ ಕಾರಣಕ್ಕಾಗಿ ಈ ಯೂನಿವರ್ಸಿಟಿ ನಾನು ಇವತ್ತು ನಾಳೆನೂ ಮಾಡ್ತೇನೆ. ಆ ಒಂದು ಛಲ ನಮಗಿದೆ. ನಾನು ಅಧ್ಯಾತ್ಮ ಒಂದು ಕಣ್ಣಾದರೆ ನನಗೆ ಈ ಯೂನಿವರ್ಸಿಟಿ ಇನ್ನೊಂದು ಕಣ್ಣಿದ್ದ ಹಾಗೆ. ತಡ ಆಗಿದೆ, ಯಾಕೆಂದರೆ ನನ್ನ ಈ ತುಡಿತವನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರು ನನಗೆ ಸಿಕ್ಕಲಿಲ್ಲ. ಅಂಥವ್ರು ಬಹುಶಃ ಮುಂದಾದರೂ ಸಿಗ್ಬೋದು, ನಿಮ್ಮ ಮಾಧ್ಯಮ ಮುಖಾಂತರ ಸಿಗ್ಬೋದು, ಅಥವಾ ಈ ಧ್ವನಿ ಸರ್ಕಾರಕ್ಕಾದರೂ ಮುಟ್ಟಬಹುದು. ಯಾಕೆಂದರೆ ಈ ಕೆಲಸ ನಾನೊಬ್ಬನೇ ಮಾಡೋದಲ್ಲ, ಸರ್ಕಾರ ಮಾಡಬೇಕು. ಪಠ್ಯಕ್ರಮದಲ್ಲಿ ಬದಲಾವಣೆ ಆಗಬೇಕು, ಶಿಕ್ಷಣ ಕ್ರಮದಲ್ಲಿ ಬದಲಾವಣೆ ಆಗಬೇಕು. ಶಿಕ್ಷಣ ಕ್ರಾಂತಿಯನ್ನು ಮಾಡಲಿಕ್ಕೆ ಕೊಡ್ತಿದ್ದೇವೆ, NEP ಮಾಡ್ತೇವೆ, ಎಲ್ಲವನ್ನೂ ಮಾಡ್ತಾ ಇದ್ದೇವೆ. ಆದರೆ ಸಮಾನತೆಯನ್ನು ಕೊಡುವಲ್ಲಿ ನಾವು ವಿಫಲರಾಗಿದ್ದೇವೆ ಅನ್ನೋದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಆ ಕಾರಣಕ್ಕಾಗಿಯೇ ನಮ್ಮದು ದಿವ್ಯಾಂಗರಿಗಾಗಿ ಪರಿವರ್ಧಿನಿ ಅಂತಕ್ಕಂಥ ಯೋಜನೆಯನ್ನು ಹುಟ್ಟಿ ಹಾಕಿದ್ದು, ಆ ಸಂಕಲ್ಪ ಮಾಡಿದ್ದೇವೆ. ತಾವು ಮೊದಲ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಹೋಗದೇ ಇರೋದಕ್ಕೆ ಅನೇಕ ತಮ್ಮ ಆಧ್ಯಾತ್ಮದ ಆಚರಣೆಯ ಕಾರಣಗಳಿದ್ದಿರ್ಬೋದು. ಈಗ ಸ್ವಲ್ಪ ತಾವು ಮುಕ್ತವಾಗಿ ಪ್ರವಾಸನ ಆರಂಭ ಮಾಡಿದಿರಿ. ಇದು ಹೇಗೆ ಜನರಿಗೆ ಒಬ್ಬ ವ್ಯಕ್ತಿಯನ್ನು, ಒಂದು ಕ್ಷೇತ್ರವನ್ನು ಧಾರ್ಮಿಕ ದೃಷ್ಟಿಕೋನದಲ್ಲಿ ನೋಡೋ ಮನೋಧರ್ಮ ಇದೆಯಲ್ಲ, ಅದು ವ್ಯಕ್ತಿಯನ್ನು ಸಮಾಜದಿಂದ ದೂರ ಇಡ್ತದೆ. ನಾವು ಹೆಚ್ಚು ಮುಕ್ತವಾಗಬೇಕಲ್ಲ ಆಚರಣೆಗಳ ಹೊರತಾಗಿ. ಈ ವಿಚಾರದಲ್ಲಿ ನಾವು ಸಮಾಜದಲ್ಲಿ ಬೆರೆಯೋದಾಗಲಿ, ಸಮಾಜ ಜೊತೆಗೆ ಹೋಗೋದಾಗಲಿ, ಅಥವಾ ಸಾರ್ವಜನಿಕ ಪ್ರವಾಸ ಮಾಡೋದಾಗಲಿ ಈಗ ಪ್ರಾರಂಭ ಮಾಡಿದ್ದಲ್ಲ. 2000ನೇ ಇಸ್ವಿಯಲ್ಲಿ ಯಾವತ್ತು ನಾವು ಪೀಠದ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ವಿ, ಆ ಸಂದರ್ಭದಲ್ಲಿ ಕ್ಷೇತ್ರವನ್ನು ಮುನ್ನಡೆಸ್ಕೊಂಡು ಹೋಗುವುದೇ ನಮಗೆ ಸಮಸ್ಯೆಗಳಿತ್ತು, ಸವಾಲುಗಳಿತ್ತು. ಆರ್ಥಿಕ, ಹೌದು, ಆರ್ಥಿಕವಾಗಿ ಬಹಳಷ್ಟು ಸವಾಲುಗಳಿತ್ತು. ಎಷ್ಟು ಸವಾಲಿತ್ತು ಅಂತಂದರೆ ಬಹುಶಃ ನಮಗೆ ಊಹಿಸಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಊಹಿಸ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಸವಾಲುಗಳು ನಮ್ಮ ಮುಂದೆ ಇತ್ತು. ಆ ಸಂದರ್ಭದಲ್ಲಿ ಕ್ಷೇತ್ರದಿಂದ ಸವಾರಿ ಹೊರಡುವಂಥ ಕಾರ್ಯವನ್ನು ಆರಂಭ ಮಾಡಿದ್ವಿ. ದೇವರ ಉತ್ಸವ ಮೂರ್ತಿಯನ್ನು ಭಕ್ತಾದಿಗಳು ಯಾರು ಕೇಳ್ತಾರೋ ಅವ್ರ ಮನೆಗೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಬರತಕ್ಕಂಥ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ. ಆ ಕಾರ್ಯಕ್ರಮ ಆರಂಭ ಮಾಡಿದ ನಂತರದಲ್ಲಿ ನಮ್ಮ ಕ್ಷೇತ್ರ ಬೆಳೆದಂಥ ರೀತಿಯೇ ಬಹಳಷ್ಟು ಬದಲಾವಣೆಗಳಾಯಿತು.
ಎಲ್ಲರ ಮನೆಗೂ ನಾವು ಹೋಗಿದ್ದೇವೆ. ಎಲ್ಲರ ಮನೆಗೂ ದೇವರನ್ನು ತೆಗೆದುಕೊಂಡು ಹೋಗಿದ್ದೇವೆ. ದೇವರನ್ನು ಅಲ್ಲಿಟ್ಟು ಪೂಜೆ ಮಾಡಿ ಒಂದು ದಿವಸ ವಾಸ್ತವ್ಯ ಮಾಡಿ ಅಲ್ಲಿ ಮಂತ್ರಘೋಷ ನಡೀತದೆ, ಅಭಿಷೇಕ ಆಗ್ತದೆ. ನಾವು ದೇವಸ್ಥಾನಕ್ಕೆ ಹೋದರೆ ದೇವರನ್ನು ಹತ್ತಿರ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ಎಲ್ಲ ದೇವಸ್ಥಾನಗಳು ನೋಡಿರ್ಬೋದು, ದೇವರ ಹತ್ತಿರ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಮನೆಗೆ ದೇವರು ಬಂದಾಗ ಬಹುಶಃ ಅದಕ್ಕಿಂತ ದೊಡ್ಡ ಆನಂದ ಮನುಷ್ಯನಿಗೆ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲವೇನೋ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ನಾನು ಅದು ಅನುಭವಿಸಿದ ಅಷ್ಟು ಜನ ಮನೆಗೆ ಕರೆದಂಥವ್ರು ಅನುಭವಿಸಿದ್ದಾರೆ ಆ ಆನಂದವನ್ನು. ಭಗವಂತನ ಹತ್ತಿರಿಂದ ನೋಡ್ತಕ್ಕಂಥದ್ದು, ಅಭಿಷೇಕ ನೋಡ್ತಕ್ಕಂಥದ್ದು, ಪೂಜೆ ಮಾಡಿಸುವಂಥದ್ದು, ಆ ಭಗವಂತನ ಪ್ರಸಾದ ಕೊಡುವಂಥದ್ದು ಅವರಿಗೆ ಮನಸ್ಸಿಗೆ ಶ್ರದ್ಧೆ ಭಕ್ತಿ ಭಾವನೆ ಉಳ್ಳಂಥವರಿಗೆ ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ನೊಂದಿಲ್ಲ. ಅಲ್ಲಿಂದ ಪ್ರವಾಸವನ್ನು ಆರಂಭ ಮಾಡಿದ್ದು, ದೇವರ ಸವಾರಿ ಹೊರಡುವಂಥದ್ದು. ಅದು ಕ್ಷೇತ್ರಕ್ಕೆ ಹೊಸ ಹೊಸ ಭಕ್ತರನ್ನು ಪರಿಚಯ ಮಾಡುವಂಥ, ಕ್ಷೇತ್ರದ ಪ್ರಚಾರ ಹೆಚ್ಚಾಗುವಂಥದ್ದು ಎಲ್ಲವೂ ಸಹ ಮುಖಾಂತರವಾಗಿ ಪ್ರಾರಂಭ ಆಯಿತು. 2010ರವರೆಗೂ ಸಹ ನಡೆಸ್ಕೊಂಡೇ ಬಂದಿದ್ವಿ. ದಶಮಾನೋತ್ಸವ, ಪೀಠಾರೋಹಣ ದಶಮಾನೋತ್ಸವ ಕಾರ್ಯಕ್ರಮ ಆದ ನಂತರದಲ್ಲಿ ಕೆಲವೊಂದಿಷ್ಟು ನಮ್ಮ ವೈಯಕ್ತಿಕ ಸಮಸ್ಯೆಗಳು ಪ್ರಾರಂಭ ಆದ ನಂತರದಲ್ಲಿ ನಾವು ಕೆಲವೊಂದಿಷ್ಟು ಸವಾಲುಗಳನ್ನು ಎದುರಿಸುವಂಥ ಸಂದರ್ಭ ಬಂದಾಗಿಂದ ಸ್ವಲ್ಪ ಪ್ರವಾಸವನ್ನು ಕಡಿಮೆ ಮಾಡಿದ್ವಿ. ಪ್ರವಾಸ ನಿಲ್ಲಿಸಿರಲಿಲ್ಲ, ಕಡಿಮೆ ಮಾಡಿದ್ವಿ. ಈಗ ಕ್ಷೇತ್ರದಲ್ಲಿ ಒಂದು ಮಹತ್ ಕಾರ್ಯವನ್ನು ಸಂಕಲ್ಪ ಮಾಡಿದ್ದೇವೆ. ದೇವರನ್ನು ಪ್ರತಿಷ್ಠೆ ಮಾಡಿದ ನಂತರದಲ್ಲಿ 12 ವರ್ಷಗಳಿಗೊಮ್ಮೆ ಅಲ್ಲಿ ಬಂಧವನ್ನು ಹಾಕಿರ್ತಾರೆ. ಆ ಬಂಧ ಜೀರ್ಣವಾಗಿದ್ದರೆ ಜೀರ್ಣಾಷ್ಟಬಂಧ ಅಂತ ಕಾರ್ಯಕ್ರಮವನ್ನು ಮಾಡ್ತಾರೆ. ಬ್ರಹ್ಮ ಕಲಶ ಅಭಿಷೇಕವನ್ನು ಮಾಡ್ತಾರೆ. ಮತ್ತು ದೇವರಿಗೆ ಕಲಾ ತತ್ವವನ್ನು ಆರೋಹಿಸ್ತಾ, ಅಂದರೆ ಕಲಾಹವನಗಳನ್ನು ಮಾಡ್ತಾರೆ. ಶಕ್ತಿಯನ್ನು ಜಾಗೃತಗೊಳಿಸ್ತಕ್ಕಂಥ ಕಾರ್ಯ ಅದು. ಕಲಾವೃದ್ಧಿ ಹವನ ಅಂತ ಹೇಳ್ತಾರೆ. ಇಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಆದ ನಂತರ 97ನೇ ಇಸ್ವಿಯಲ್ಲಿ ಆ ಪುನಃ ಪ್ರತಿಷ್ಠಾಪನೆ ಎಲ್ಲ ಕಾರ್ಯಕ್ರಮ ನಡೆದಿತ್ತು. ತದನಂತರ 12 ವರ್ಷಕ್ಕೆ ಮಾಡಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಕೆಲವೊಂದಿಷ್ಟು ನಮ್ಮ ಕ್ಷೇತ್ರ ನಮ್ಮದೇ ಆಗಿರತಕ್ಕಂಥ ವ್ಯಾವಹಾರಿಕ ಬಹುಶಃ ಅಥವಾ ಕೌಟುಂಬಿಕ ಹಿನ್ನೆಲೆ ಅಂತೂ ಹೇಳ್ಬೋದು, ಸಮಸ್ಯೆಗಳ ಪ್ರಾರಂಭ ಆದಾಗ ಆ ಕಾರ್ಯವನ್ನು ಮಾಡಲಿಕ್ಕೆ ಆಗಲಿಲ್ಲ. ಕೆಲವೊಂದಿಷ್ಟು ವಿಚಾರಗಳು ಸಹ ನ್ಯಾಯಾಂಗವಾಗಿರೋದ್ರಿಂದ ನಾವು ಆ ಕಾರ್ಯವನ್ನು ಮಾಡಲಿಕ್ಕೆ ಆಗಿಲ್ಲ. ಈಗ ಅದೆಲ್ಲವೂ ಸಹ ಪರಿಶುದ್ಧವಾಗಿ. ಈ ನ್ಯಾಯಾಂಗ ಸಮಸ್ಯೆಗಳು ತಮ್ಮಂಥವ್ರಿಗೆ ಬಿಟ್ಟಿಲ್ಲ ಅಂತೀರಿ? ಯಾರಿಗೂ ಬಿಟ್ಟಿಲ್ಲ. ವಿಧಿ ಯಾರನ್ನು ಬಿಟ್ಟಿದೆ? ಗ್ರಹಣ ಯಾರಿಗೆ ಬಿಟ್ಟಿದೆ? ಸೂರ್ಯನಿಗೂ ಗ್ರಹಣ ಬರುತ್ತಲ್ವ, ಹಾಗೆ ಯಾರನ್ನು ಬಿಟ್ಟಿಲ್ಲ. ವಿಧಿ ಪ್ರಶ್ನೆ ಆಗ್ಬೋದಲ್ಲ, ಖಂಡಿತ ನಿಮಗೆ ಬಿಟ್ಟಿಲ್ಲ ಅಂದ್ರೆ ನಮ್ಮನ್ನ ಭಕ್ತರ ಪ್ರಶ್ನೆ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಭಕ್ತರಿಗೆ ಭಗವಂತ ಅನುಕೂಲ ಮಾಡಿದ್ದಾನೆ, ಪ್ರಶ್ನೆ ಮಾಡುವಂಥವರಿಗೂ ಅನುಕೂಲ ಭಗವಂತ ಮಾಡಿದ್ದಾನೆ. ಆದರೆ ನಾವು ಸಹ ಭೌತಿಕವಾಗಿ ಈ ಲೌಕಿಕವಾಗಿರುವಾಗ ನಾವು ಜನಸಾಮಾನ್ಯರಂತ ಅನುಭವಿಸಲೇಬೇಕಲ್ಲ. ರಾಮನಿಗೆ ಕಷ್ಟ ತಪ್ತ ರಾಮದೇವರಲ್ವ, ಕೃಷ್ಣನಿಗೆ ಕಷ್ಟ ತಪ್ತ ಕೃಷ್ಣದೇವರಲ್ವ. ನಾವು ಹುಲು ಮಾನವರು, ನಮಗೆ ಕಷ್ಟ ಬರಬಾರ್ದು ಅನ್ನೋ ಪ್ರಶ್ನೆ ಇಲ್ಲಲ್ಲ. ಕಷ್ಟ ಬಂದಿದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಪ್ರವಾಸ ಸ್ವಲ್ಪ ಕಡಿಮೆ ಮಾಡಿದ್ವಿ. ಅದಕ್ಕೆ ಮುಂಚಿತವಾಗಿ ನಾವು ಸತ್ಸಂಗ ಅಂತ ಮಾಡ್ತಿದ್ವಿ. ಆ ಸತ್ಸಂಗ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದೇವೆ. ಲಕ್ಷಾಂತರ ಭಕ್ತರಿಗೆ ಸಾಮೂಹಿಕ ಅಲ್ಲ, ನೇರವಾಗಿ ವ್ಯಕ್ತಿಗತವಾಗಿ ಅವರಿಗೆ ರಾಮ ಮಂತ್ರ ದೀಕ್ಷೆಯನ್ನು ಕೊಡುವ ಮುಖಾಂತರ ರಾಮ ಮಂತ್ರ ಜಪಕ್ಕೆ ಉಪದೇಶವನ್ನು ಕೊಟ್ಟಿದ್ದೇವೆ. ಬರವಣಿಗೆ ಲೇಖನ ಯಜ್ಞವನ್ನು ಮಾಡಿಸ್ತಾ ಇದ್ದೇವೆ. ಇವತ್ತಿಗೂ ಸಹ ನಡೀತಾ ಉಂಟು. ಈ 14 ವರ್ಷ ಮತ್ತೆ ನಡೆದಿರಲಿಲ್ಲ. ಈಗ ಆ ಎಲ್ಲ ಸಮಸ್ಯೆಗಳನ್ನು ಭಗವಂತನೇ ಬಗೆಹರಿಸಿದ್ದಾನೆ. ಈಗ ಪುನಃ ದೇವರಿಗೆ ನಾವು ಕಲಾ ಸಂಕೋಚವನ್ನು ಮಾಡಿ ಧಾನ್ಯವಾಸದಲ್ಲಿಟ್ಟಿದ್ದೇವೆ. ಇದೇ ಬರ್ತಕ್ಕಂಥ ಮಾರ್ಚ್ 31ರಿಂದ ಏಪ್ರಿಲ್ 13ನೇ ತಾರೀಕಿನವರೆಗೆ ಕಾರ್ಯಕ್ರಮ ನಡೀಲಿಕ್ಕಿದ್ದಾವೆ. 31 ಧಾರ್ಮಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 3ನೇ ತಾರೀಕಿಗೆ ದೇವರ ಪುನಃ ಪ್ರತಿಷ್ಠೆ, ಆಂಜನೇಯನ ಪುನಃ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ. ಸಾಮೀಪ್ಯದಲ್ಲೇ ಆಂಜನೇಯನ ಸಾಮೀಪ್ಯದಲ್ಲೇ ಗಣಪತಿಯ ಸಾನ್ನಿಧ್ಯವನ್ನು ಸ್ಥಾಪನೆ ನೂತನವಾಗಿ ಮಾಡ್ತಾ ಇದ್ದೇವೆ. ಪಕ್ಕದಲ್ಲಿ ಇರತಕ್ಕಂಥ ಚೌಡೇಶ್ವರಿ ಸಾನ್ನಿಧ್ಯ ಅದನ್ನು ಸಹ ನೂತನವಾಗಿ ಮಾಡ್ತಾ ಇದ್ದೇವೆ. ಕ್ಷೇತ್ರದ ಮುಂಭಾಗದಲ್ಲಿ ಭಕ್ತರಿಗಾಗಿ ಬಹುಶಃ ಬಹಳಷ್ಟು ವ್ಯಕ್ತಿಗಳು ಸಂತತಿ ಆಗದಿರ್ತಕ್ಕಂಥವರು ಸಹ ಹರಕೆ ಮಾಡಿದಂಥ ಅನೇಕ ಅಲ್ಲಿ ಸಂತತಿ ಫಲ ಆಗಿದೆ. ಆ ಸ್ಥಳದಲ್ಲಿ ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಭಕ್ತರಿಗೆ ಅಲ್ಲಿ ನಾಗರ ಪ್ರತಿಷ್ಠೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಆ ಒಂದು ಸಂಯೋಜನೆಯನ್ನು ಇಟ್ಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ದೇವರ ಗರ್ಭಗೃಹದ ಮೇಲ್ಭಾಗದ ಗೋಪುರ ಅದು ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿತ್ತು. ಯಾಕಂದರೆ 50 ವರ್ಷಗಳಾಗಿ ಕಳೆದು ಹೋಗಿದೆ ಅದು. ಆ ಸಂದರ್ಭದಲ್ಲಿ ಮಾಡಿದಂಥದ್ದು ಅದು ಸ್ವಲ್ಪ ಜೀರ್ಣ ಇತ್ತು. ಅದನ್ನು ಅಳಿಸಿ ಈಗ ಪುನಃ ನೂತನ ಗೋಪುರ ನಿರ್ಮಾಣ ನಡೀತಾ ಇದೆ. ಆ ನೂತನ ಗೋಪುರಕ್ಕೆ ಸ್ವರ್ಣ ಕಲಶವನ್ನು ಸ್ಥಾಪನೆಯನ್ನು ಮಾಡಿಸ್ತಾ ಇದ್ದೇವೆ. ಜೊತೆಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ
ನೀವೇ ಆರಂಭದಲ್ಲಿ ಹೇಳಿದಿರಿ 25 ವರ್ಷಗಳ ಸಂದಾಯ ಆಗಿದೆ ರಜತ ಮಹೋತ್ಸವ. ನಮಗೆ ರಜತ ಮಹೋತ್ಸವದ ಅಪೇಕ್ಷೆ ಇಲ್ಲ. ಹಿಂದೂ ಸಹ ದಶಮಾನೋತ್ಸವವನ್ನು ಆಚರಣೆ ಮಾಡೋ ಸಂದರ್ಭದಲ್ಲಿ ಬಹುಶಃ ತಮಗೂ ಅದ್ರ ಬಗ್ಗೆ ಕಲ್ಪನೆ ಇರಬಹುದು, ನೀವು ಕ್ಷೇತ್ರಕ್ಕೆ ಬರೋಕ್ಕೂ ಮುಂಚಿತ ಅವಧಿ ಅದು. ಆ ಸಂದರ್ಭದಲ್ಲೂ ಸಹ ದಶಮಾನೋತ್ಸವನ ಹೇಗೆ ಆಚರಣೆ ಮಾಡಿದ್ದೀವಿ ಅಂತಂದರೆ 10 ರೀತಿಯ ದಾನಗಳನ್ನು ಮಾಡುವ ಮುಖಾಂತರ ಯಾರು ಕ್ಷೇತ್ರ ಆರಂಭದಿಂದ ಕ್ಷೇತ್ರವನ್ನು ಬೆಳೆಯುವಲ್ಲಿ ಸಹಕಾರ ಮಾಡಿದ್ದಾರೋ ಅಂಥವರನ್ನು ಗೌರವಿಸುವುದು, ಬಡವರಿಗೆ ಸಹಕಾರ ಮಾಡುವುದು, ಗೋದಾನ ಮಾಡುವುದು, ಹೊಲಿಗೆ ಮಿಷನ್ನ ದಾನ ಕೊಡುವಂಥದ್ದು, ಹೀಗೆ 10 ರೀತಿಯ ದಾನಗಳನ್ನು ಪರಿಕಲ್ಪನೆಯನ್ನು ಮಾಡಿಕೊಂಡು ದಶದರ್ಶನ ಅಂಥೇಳಿ ಮಾಡಿದ್ವಿ. ಅದನ್ನು ದಶಮಾನೋತ್ಸವ, ದಶದರ್ಶನ ದಶಮಾನೋತ್ಸವ ಅಂತಲೇ ವ್ಯಾಖ್ಯಾನ ಇಟ್ಟು ಆ ರೀತಿಯಲ್ಲಿ ನೀಡಿದ್ವಿ. ಈ ವರ್ಷದಲ್ಲಿ 25ನೇ ವರ್ಷಕ್ಕೆ ನಾನು ಒಂದೇ ಮಾತನ್ನು ಹೇಳಿದ್ದು, ನಮಗೆ ಏನೂ ಅಗತ್ಯತೆಗಳಿಲ್ಲ. ಈ ವರ್ಷವೂ ಅಷ್ಟೇ ದಿವ್ಯಾಂಗರಿಗೆ ಅಲ್ಲದೆ ಅನೇಕ ಸಾಧಕರಿಗೆ ಅಂಥವ್ರನ್ನು ಗುರುತಿಸಿ ಈ 25ನೇ ವರ್ಷ ಸಂಬಂಧಪಟ್ಟಂಥ ರೀತಿಯಲ್ಲಿ ವಿಶೇಷವಾಗಿ ಅವರನ್ನು ಗೌರವಿಸುವ, ಅವರಿಗೆ ಬೇಕಾಗಿರ್ತಕ್ಕಂಥ ಏನು ಉಪಯೋಗ ವಸ್ತುಗಳಿದ್ದಾವೆ ನೀಡುವ ಮುಖಾಂತರನೂ ಆ ರೀತಿಯಲ್ಲಿ ಮಾಡಬೇಕು ಅನ್ನೋ ಸಂಕಲ್ಪ. ಜೊತೆಗೆ ದೇವರ ಪೀಠಕ್ಕೆ ಬೆಳ್ಳಿಯ ಹೊದಿಕೆ, ದೇವರ ಬಾಗಿಲಿಗೆ ಒಂದು ಬೆಳ್ಳಿ ಹೊದಿಕೆ, ದೇವರಿಗೆ ಓಡಾಟ ಮಾಡಲಿಕ್ಕೆ ನಾವು ಓಡಾಟ ಮಾಡಲಿಕ್ಕೆ ಕಾರ್ ತೊಗೊಳ್ತಿರ್ತೇವೆ, ಹಾಗೆ ಭಗವಂತ ಓಡಾಟ ಮಾಡಲಿಕ್ಕೆ ಪಲ್ಲಕ್ಕಿಗೆ ಅದಕ್ಕೊಂದು ಬೆಳ್ಳಿಯ ಪಲ್ಲಕ್ಕಿ, ಈ ರೀತಿಯ ಚಿಂತನೆ ಇಟ್ಟುಕೊಂಡು ಆ ಕಾರ್ಯಕ್ಕೆ ಸಂಕಲ್ಪ ಮಾಡಿದ್ದೇವೆ. ರಜತ ಮಹೋತ್ಸವ ಆ ರೀತಿಯಲ್ಲಿ ಆಗಲಿ ಅಂತ. ನಮಗೆ ಅದರ ಬಗ್ಗೆ ಏನೂ ಬೇಕಾಗಿಲ್ಲ. ಭಕ್ತರು ಆರಂಭದಲ್ಲಿ 2 ಬಾರಿ ಸಭೆಯನ್ನು ಸೇರಿದಾಗೂ ಸಹ ಪ್ರಸ್ತಾಪ ಬಂತು. ನಾನು ಅದನ್ನು ತಿರಸ್ಕಾರವೇ ಮಾಡಿ ನಮ್ಮ ಭಾವನೆ ಹಂಚಿಕೊಂಡಿದ್ದೇನೆ, ಈ ರೀತಿಯಲ್ಲಿ ಆಗಲಿ. ಯಾಕಂದರೆ ನಾವು ರಜತ ಮಹೋತ್ಸವ ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಏನು ಮಾತ್ರ ಏನು ಸಾಧನೆ ನಮ್ಮದು ಆಗಿಲ್ಲ. ಸಾಧನೆ ಮಾಡಬೇಕಾದ್ದು ಸಾವಿರದಷ್ಟಿದೆ, ಸಾಗರದಷ್ಟಿದೆ. ಆ ಸಾಧನೆ ಮಾಡಬೇಕೇ ವಿನಃ ಈ ರಜತ ಮಹೋತ್ಸವದ ಸಾಧನೆ ಆಗಬಾರದು. ಅದು ಯಾರು ಅಸಹಾಯಕರಿದ್ದಾರೋ ಅಂಥವರಿಗೆ ಸಹಾಯ ಮಾಡುವ ಮುಖಾಂತರ, ಎಲೆಮರೆಯಲ್ಲಿ ಸಮಾಜದಲ್ಲಿ ಸೇವೆ ಮಾಡಿದಂಥವ್ರನ್ನ ಗುರುತಿಸುವ ಮುಖಾಂತರ, 10 ಜನರಿಗೆ ಉಪಕಾರ ಮಾಡುವ ಮುಖಾಂತರ ಅದು ನೆರವೇರಬೇಕು. ರೋಗಗ್ರಸ್ತರಿಗೆ ಸಹಕಾರ ಆಗುವಂಥದ್ದಿರಲಿ, ಅಥವಾ ಇನ್ನಿತರೆ ನಾವು ಈಗಾಗಲೇ ಸಭೆಯಲ್ಲಿ ಹೇಳಿದ್ದೇವೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಚಿಂತನೆ ನಡೀತಾ ಇದೆ. ಆ ರೀತಿಯ ಕಾರ್ಯಕ್ರಮ ಮಾಡುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಬಹಳಷ್ಟು ಧಾರ್ಮಿಕ ಕೇಂದ್ರಗಳು ತಮ್ಮ ಧಾರ್ಮಿಕ ಕೇಂದ್ರದ ಭೌತಿಕ ಅಭಿವೃದ್ಧಿ ಕಡೆ ಆಲೋಚನೆ ಮಾಡುವ ಸಂದರ್ಭದಲ್ಲಿ ನೀವು ಹೇಳಿದ ಈ ದಿವ್ಯಾಂಗರ ಯೋಜನೆ, ಅದರ ಹೊರತಾಗಿ ಈಗ ಭೌತಿಕತೆಗೆ ಕೊಡುವ ಸ್ವಲ್ಪ ಮಹತ್ವ, ಅದು ಭಕ್ತಿಭಾವದಲ್ಲಿರೋರಿಗೆ ವೇದಿಕೆ ಆಗಿ ಆ ಮಾರ್ಗಕ್ಕೆ ಒಯ್ಬೋದಾ ಹೇಗೆ? ಖಂಡಿತ. ಯಾಕಂದರೆ ಜನರನ್ನ ನೀವು ಒಮ್ಮೆಲೇ ಇಂಟೆಲೆಕ್ಚುವಲ್ಸ್ ಆಗಿ ಮಾಡೋಕ್ಕಾಗಲ್ಲ, ಒಮ್ಮೆಲೇ ನೀವು ನಾಸ್ತಿಕರನ್ನಾಗಿ ಮಾಡುವಂಥ ಸಾಧ್ಯತೆಗಳಿಲ್ಲ. ಜನರನ್ನು ಭಕ್ತಿ ಮಾರ್ಗದ ಮೂಲಕವಾಗಿಯೇ ಸದಾಚಾರಗಳಿಗೆ ಪರಿವರ್ತನೆಗೆ ಒಯ್ಯಬೇಕು. ಅದನ್ನು ಎಲ್ಲ ಸಂತರು ಮಾಡಿದರು. ಅಪಾಯ ಏನಾಯಿತು ಅಂದರೆ ಅದರ ದುರುಪಯೋಗ ಆಯಿತು. ದೇವರು ಮತ್ತು ಭೌತಿಕವಾದ ದುರುಪಯೋಗ ಆಯಿತು. ಅಲ್ಲಿ ಪೂಜಾರಿ ಮಧ್ಯವರ್ತಿಯಾದ ಶೋಷಣೆ ಕೇಂದ್ರವಾಯಿತು. ದೇವಾಲಯಗಳು ಶೋಷಣೆ ಕೇಂದ್ರ ಆಗಬಾರ್ದು ಅನ್ನೋ ಸಂದರ್ಭದಲ್ಲಿ ದೇವಾಲಯಗಳ ಮೂಲಕವೇ ಅದನ್ನು ಹೇಗೆ ಮಾಡುವುದನ್ನು ತಾವು ನಿರ್ಣಯ ಮಾಡ್ತೀವಿ. ಬಹುಶಃ ದೇವಾಲಯಗಳು ವ್ಯಾಪಾರಿ ಕೇಂದ್ರಗಳಾದಾಗ, ವ್ಯವಹಾರ ಸ್ಥಳ ಆದಾಗ ನಿಮ್ಮ ಪ್ರಶ್ನೆ ವಾಸ್ತವ ಆಗ್ತದೆ. ಸುನಾಮಿ ಬಂದ ಸಂದರ್ಭದಲ್ಲಿ ನಾವು ಸ್ವತಃ ಜೋಳಿಗೆಯನ್ನು ಹಿಡಿದು ಶಿವಮೊಗ್ಗ ಇರ್ಬೋದು, ಸಾಗರ ಇರ್ಬೋದು, ನಮ್ಮ ಗೇರಸಪ್ಪ ಇರ್ಬೋದು, ಎಲ್ಲ ಕಡೆ ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ರೀತಿಯಲ್ಲೇ ಸಂಗ್ರಹವನ್ನು ಮಾಡಿದ್ವಿ. ಜೊತೆಗೆ ದೇವಸ್ಥಾನ ಆದರ್ಶ ಆಗಿರಬೇಕು ಅನ್ನುವ ದೃಷ್ಟಿಕೋನದಿಂದ 3 ತಿಂಗಳ ಅವಧಿ ದೇವಸ್ಥಾನದ ಹುಂಡಿಗಾಣಿಕೆ ಏನಿರ್ತದಲ್ಲ ಅದನ್ನು ಸಂಪೂರ್ಣವಾಗಿ ಹಣ ಏನು ಸಂಗ್ರಹ ಆಗ್ತದೋ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ವಿ. ಈ ಕೆಲಸ ಮಾಡಿದ್ದು ಬಹುಶಃ ನಮ್ಮ ದೇವಸ್ಥಾನ ನಾನು ಹೊಗಳಿಕೆ ಹೇಳ್ತಾ ಇಲ್ಲ, ಪ್ರಥಮ. ನೀವು ಪ್ರತ್ಯೇಕ ಡಬ್ಬಿಯನ್ನು ಇಡ್ಬೋದು, ಕಾಣಿಕೆ ಡಬ್ಬಿಯನ್ನು, ಆಗ ಜನ ಅದನ್ನು ಪ್ರತ್ಯೇಕ ಅಂತಲೇ ಹಾಕ್ತಾರೆ. ನಾವು ಹಾಗೆ ಮಾಡಿಲ್ಲ. ದೇವರಿಗಿಟ್ಟಂಥ ಕಾಣಿಕೆಯೇ ಅದು ಸಮಾಜಕ್ಕೆ ಸಲ್ಲಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಸಮಾಜದ ಬಂದು ಸಮಾಜಕ್ಕೆ ಇವತ್ತು ಬಂದಂಥ ಈ ಸಂಕಷ್ಟಕ್ಕೆ ಸಂಪೂರ್ಣ ಪರಿಹಾರ ಮಾಡಲಿಕ್ಕೆ ಸಾಧ್ಯ. ನಮ್ಮದೊಂದು ಕಾಣಿಕೆ ಅಂಥೇಳಿ ನಾವು ಅದನ್ನು ಆದರ್ಶವಾಗಿ ಆ ಒಂದು ಕಾರ್ಯವನ್ನು ಮಾಡಿದ್ದೇವೆ. ಅದನ್ನು ದೇವಸ್ಥಾನ ವ್ಯಾಪಾರಿ ಕೇಂದ್ರ ಆಗಬಾರದು ಅನ್ನೋ ಮೂಲ ಉದ್ದೇಶ. ಶ್ರದ್ಧಾ ಭಕ್ತಿ, ಅದು ಭಕ್ತನ ಒಂದು ಮನಸ್ಸಿಗೆ ಬರಬೇಕಾದರೆ,
ಖಂಡಿತವಾಗಿ ನಾವು ಒಂದು ಸಂಸ್ಕಾರವನ್ನು ನೀಡಬೇಕಾದ ಅಗತ್ಯತೆ ಇದೆ. ಅದೊಂದು ಶ್ರದ್ಧಾ ಕೇಂದ್ರವಾಗಬೇಕು, ಆಗಬೇಕು. ಶೋಷಣಾ ಕೇಂದ್ರವಾಗಬಾರ್ದು. ಭಕ್ತಿಯ ಕೇಂದ್ರವಾಗಬೇಕು. ಭಗವಂತ ಭಕ್ತಿಗೆ ಒಲಿತಾನೆ, ಆಡಂಬರಕ್ಕೆ ಒಲಿಯೋದಿಲ್ಲ. ಭಗವಂತ ಭಕ್ತಿಗೆ ಒಲಿತಾನೆ. ಭಗವಂತ ಭಕ್ತ ಪರಾಧೀನ, ಭಕ್ತರ ಅಧೀನ, ಅವನು ಅರ್ಚಕನ ಅಧೀನ ಅಲ್ಲ. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಸರಿ, ಅವನು ಮಂತ್ರೋದ್ಘೋಷ ಮಾಡಬಹುದು ಅಥವಾ ಅವನು ಪೂಜೆ ಪುನಸ್ಕಾರವನ್ನು ಮಾಡಬಹುದು, ಅಲ್ಲಿ ಶಕ್ತಿಯನ್ನು ತುಂಬಬಹುದು. ತುಂಬಿದ ತಕ್ಷಣ ಭಗವಂತ ಅರ್ಚಕನ ಅಧೀನ ಅಲ್ಲ, ಭಗವಂತ ಭಕ್ತ ಪರಾಧೀನ. ಧರ್ಮ, ಆಧ್ಯಾತ್ಮ, ಸಮಾಜವನ್ನು ವಿಘಟಿಸುವ ತಂತ್ರಗಾರಿಕೆ ಅಥವಾ ಕೆಟ್ಟ ವಾತಾವರಣ ನಡೆದಾಗ ಬಂಗಾರಮಕ್ಕಿ ಕ್ಷೇತ್ರಕ್ಕೆ ಹಿಂದೂ ಧರ್ಮ ವೈದಿಕ ಪರಂಪರೆಯ ನೆಲೆಯಲ್ಲಿದ್ದರೂ ಕೂಡ ಎಲ್ಲ ಜಾತಿ ಜನಾಂಗದವರು ಬರ್ತಾರೆ. ಮುಖ್ಯವಾಗಿ ಹೇಳಲೇಬೇಕಾದದ್ದು ಇಸ್ಲಾಂ ಧರ್ಮದ ಅನುಯಾಯಿಗಳು ಕೂಡ ಬಂಗಾರಮಕ್ಕಿಗೆ ಬರ್ತಾರೆ. ಈ ವಿಷಯವಾಗಿ ಈ ಧಾರ್ಮಿಕ ಸಾಮರಸ್ಯಕ್ಕೆ ಹಿಂದೂ ಧರ್ಮದ ಮಠಗಳ ಪಾತ್ರ ನಿಮಗೆ ಏನು ಅನಿಸ್ತದೆ? ದೇವರು ಧರ್ಮ ಅಂತ ವಿಚಾರ ತೆಗೆದುಕೊಂಡ್ರೆ ದೇವರು ಎಲ್ಲೆಡೆಯಲ್ಲೂ ಇದ್ದಾನೆ. ಅಣುರೇಣು ತೃಣಕಾಷ್ಠ ಅಂತ ಹೇಳ್ತೇವೆ. ದೇವರು ಹಿಂದೂವಿನಲ್ಲಿದ್ದಾನೋ, ಮುಸ್ಲಿಮ್ನಲ್ಲಿದ್ದಾನೋ, ಕ್ರಿಶ್ಚಿಯನಲ್ಲಿದ್ದಾನೋ ಅನ್ನೋ ಪ್ರಶ್ನೆಗಳಿಲ್ಲ. ಯಾರು ಮನುಷ್ಯರೋ, ಯಾರಲ್ಲಿ ಆತ್ಮ ಇದೆಯೋ, ಚೇತನ ಶಕ್ತಿ ಇದೆಯೋ, ಅವರೆಲ್ಲರಲ್ಲೂ ದೇವರಿದ್ದಾನೆ. ದೇವನೊಬ್ಬ, ನಾಮ ಹಲವು. ದೇವರೊಬ್ಬನೇ. ತತ್ ಸೃಷ್ಟ ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ ಅನ್ನೋ ಒಂದು ವೇದವಾಕ್ಯ ಇದೆ. ಭಗವಂತನೇ ಸೃಷ್ಟಿ ಮಾಡಿದ್ದು. ಒಂದು ಬೆಂಕಿಯ ಉಂಡೆ 1000 ಕಿರಣಗಳಾಗಿ ಹೋಗ್ತವೆ. ಆ ಒಂದೊಂದು ಕಿರಣಕ್ಕೂ ಸಹ ಈ ಬೆಂಕಿಯ ಉಂಡೆಯಷ್ಟೇ ಶಕ್ತಿ ಇರ್ತದೆ. ಆ ಹೊರಟಂಥ ಕಿರಣವೇ ಇನ್ನೂ 1000 ಸೃಷ್ಟಿ ಮಾಡ್ತಾ ಹೋಗ್ತದೆ. ತತ್ ಸೃಷ್ಟ ತದೇವಾನುಪ್ರಾವಿಶತ್. ಅವನು ಸೃಷ್ಟಿ ಮಾಡ್ತಾನೆ, ಅದರೊಳಗೆ ಅವನೇ ಇರ್ತಾನೆ. ನಾವು ಈ ತತ್ವವನ್ನು ನೋಡಬೇಕೇ ವಿನಃ ಜಾತಿಯನ್ನು ನೋಡುವುದರಲ್ಲಿ ಅರ್ಥ ಇಲ್ಲ. ಜಾತಿ ನಾವು ಮಾಡಿಕೊಂಡಂಥದ್ದು. ಧರ್ಮ ಬೇರೆ, ಜಾತಿ ಬೇರೆ. ನಾವು ಇವತ್ತು ಜಾತಿಗೆ ಧರ್ಮದ ಮುಖವಾಡವನ್ನು ಕೊಟ್ಟು ಬಹಳ ತಪ್ಪು ಮಾಡ್ತಾ ಇದ್ದೇವೆ. ಎಲ್ಲ ಧರ್ಮಶಾಸ್ತ್ರಗಳು ಅದನ್ನೇ ಹೇಳ್ತವೆ. ಆಚರಣೆ ಮಾಡೋದಿಲ್ಲ. ಬಂದಾಗ ಆಚರಣೆ ಮಾಡೋದಿಲ್ಲ. ಹೇಳೋದು ಹೌದು, ವೇದಗಳ ಆಶಯ ಅದೇ ಇರ್ಬೋದು, ಎಲ್ಲ ಧರ್ಮಗಳ ಆಶಯ ಅದೇ ಇರ್ಬೋದು. ಆದರೆ ಬೇರೆ ಧರ್ಮದ ವ್ಯಕ್ತಿಗಳನ್ನು ದೂರ ಇಡುವ, ದೂಷಿಸುವ ಮನೋಧರ್ಮ ಇದೆಯಲ್ಲ, ಅದು ದೇಶಕ್ಕೆ ಕಂಟಕಪ್ರಾಯವಾಗಿದೆ. ಸತ್ಯ. ನಿಜವಾಗಿ ಧರ್ಮವನ್ನು ಜಾತಿಯಿಂದ ಗುರುತಿಸೋದಲ್ಲ, ಅಥವಾ ಜಾತಿಯನ್ನು ಧರ್ಮದಿಂದ ಗುರುತಿಸೋದಲ್ಲ. ಎರಡೂ ಬೇರೆಯೇ. ಧರ್ಮ ಒಂದೇ. ಧರ್ಮ ವ್ಯಕ್ತಿಗತ ಅದು. ಸಾಮೂಹಿಕವಾಗಿ ಮಾನವ ಧರ್ಮ ಅಂತ ಇಟ್ಕೊಳ್ಳಿ, ಪ್ರಾಣಿ ಧರ್ಮ ಅಂತ ಇಟ್ಕೊಳ್ಳಿ, ಪರಿಸರ ಧರ್ಮ ಅಂತ ಇಟ್ಕೊಳ್ಳಿ. ಇಲ್ಲಿ ಜಾತಿಯಲ್ಲಿದೆ. ಪರಿಸರಕ್ಕೆ ಜಾತಿ ಇದೆಯಾ? ನೀರಿಗೆ ಜಾತಿ ಇದೆಯಾ? ಗಾಳಿಗೆ ಜಾತಿ ಇದೆಯಾ? ಬೆಳಕಿಗೆ ಜಾತಿ ಇದೆಯಾ? ನೀರಿಗೆ ದೇವರು ಸರ್ವವ್ಯಾಪಿನೇ. ಸರ್ವವ್ಯಾಪಿನೇ. ಧರ್ಮವೂ ಹಾಗೆ. ಧರ್ಮ ಸರ್ವವ್ಯಾಪಿ, ಆದರೆ ವ್ಯಕ್ತಿಗತ. ವ್ಯಕ್ತಿಯ ವಿಚಾರಕ್ಕೆ ಬಂದಾಗ ವ್ಯಕ್ತಿಗತ. ತಂದೆಗೆ ಪಿತೃಧರ್ಮ, ಮಗನಿಗೆ ಪುತ್ರ ಧರ್ಮ, ಹೆಂಡತಿಗೆ ಪತ್ನಿ ಧರ್ಮ, ಸಹೋದರಿ ಧರ್ಮ, ಅಕ್ಕ ತಂಗಿಯರಿಗೆ ಭ್ರಾತೃ ಧರ್ಮ, ಅಣ್ಣ ತಮ್ಮಂದಿರೇ ಅವರವ್ರ ಧರ್ಮ. ಅದು ಧರ್ಮ ಅಂತ ಅನ್ಸ್ಕೊಳ್ತದೆ. ಅಂದರೆ ಕರ್ತವ್ಯೋ ಪ್ರಥಮೋ ಧರ್ಮ. ಆದರೆ ಅದು ವ್ಯಕ್ತಿಗೆ ಬಂದಾಗ ವ್ಯತ್ಯಾಸ ಆಗುತ್ತಲ್ಲ. ಅದಕ್ಕೆ ವ್ಯಕ್ತಿಗತ ಅಂತ ನನಗೆ ಹೇಳಿದೆ. ವ್ಯಕ್ತಿಗತ ಧರ್ಮದ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಬಹುಶಃ ಸುಲಭದಲ್ಲಿ ಸಾಧ್ಯ ಇಲ್ಲ. ಧಾರಣಾ ಧರ್ಮ ಮಿಥ್ಯಾಹು ಧರ್ಮೇಣ ವಿಧೃತಾ ಪ್ರಜಾ ಯಸ್ಯ ಧಾರಣ ಸಂಯುಕ್ತ ಸ ಧರ್ಮ. ಧಾರಣೆಗೆ ಯೋಗ್ಯವಾದ್ದು ಧರ್ಮ.
ಯಾವುದು ಧಾರಣೆಗೆ ಯೋಗ್ಯ? ನನಗೆ ಸರಿ ಅನಿಸಿದ್ದು ಅದು ನಿಮಗೆ ಸರಿ ಅನಿಸ್ಬೇಕು ಅಂತಿಲ್ಲ. ಆದರೆ ನನಗೆ ಸರಿ ಅನಿಸಿದ್ದು ಎಲ್ಲರಿಗೂ ಸರಿ ಅನಿಸಬಹುದು. ನನಗೆ ಸರಿ ಅಲ್ಲವಾದ್ದು ಅದು ಇನ್ನೊಬ್ಬರಿಗೆ ಸರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಸರಿ ಅನಿಸಿದ್ದು ಇನ್ನೊಬ್ಬರಿಗೆ ಸರಿ ಆಗದೇನೂ ಇರಬಹುದು. ಆದರೆ ಯಾವುದು ನನಗೆ ಸರಿ ಇಲ್ಲವೋ, ಸರಿ ಅನಿಸೋದಿಲ್ವೋ, ಅದು ಜಗತ್ತಿನ ಇನ್ನೊಂದು ಪ್ರಾಣಿಗೋ ಪಕ್ಷಿಗೋ ಮನುಷ್ಯನಿಗೋ ಯಾರಿಗೂ ಸಹ ಸರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದರೆ ಅದನ್ನು ನಿಯಂತ್ರಿಸೋರು ಈ ಎಲ್ಲ ಸೂತ್ರಗಳು ಗೊತ್ತಿದ್ದಾಗೂ ಅದನ್ನು ಶೋಷಣೆ ಅಸ್ತ್ರವಾಗಿ ಬಳಸ್ಕೊಳ್ಳೋದೇ ಅನೇಕ ಬಂಡಾಯಗಳಿಗೆ ಕಾರಣ. ಸಮಾಜದ ಒಂದು ಸ್ತರದ ವ್ಯಕ್ತಿಗಳು, ನಾನು ಹೇಳ್ತೇನೆ, ಈ ಸಂಸ್ಕಾರವನ್ನು ಬಿತ್ತರಿಸುವಂಥ ಕೆಲಸ ಮಾಡಬೇಕು. ಸಮಾಜದಲ್ಲಿ ಯಾರು ಸಾಮರಸ್ಯವನ್ನು ಹುಟ್ಟುಹಾಕಬೇಕೋ ಅಂಥವರೇ ಸಾಮರಸ್ಯವನ್ನು ಕೆದಕ್ತಾ ಇದ್ದಾರೆ. ಯಾರು ಧರ್ಮ ಬೋಧನೆಯನ್ನು ಮಾಡಬೇಕೋ ಧರ್ಮ ಬೋಧನೆಯನ್ನು ಜಾತಿಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲ, ಧರ್ಮ ಬೋಧನೆ ಮಾಡುವಂಥವರು ಜಾತಿಯನ್ನು ಹೊರತುಪಡಿಸಿ ಧರ್ಮದ ಸತ್ಯತೆಯನ್ನು, ನಿಷ್ಠುರತೆಯನ್ನು, ಅದರ ನಿಯಮವನ್ನು ಸಮಾಜಕ್ಕೆ ಬೋಧಿಸಬೇಕು. ಆ ಕಾರ್ಯ ಎಲ್ಲಿಯವರೆಗೆ ಆಗೋದಿಲ್ವೋ ಅಲ್ಲಿಯವರೆಗೆ ಸಮಾಜದಲ್ಲಿ ಈ ಅಸಮತೋಲನಗಳು ಇದ್ದೇ ಇರುತ್ತವೆ. ಎಷ್ಟೋ ವ್ಯಕ್ತಿಗಳಿದ್ರ ಕಲ್ಪನೆ ಇಲ್ಲ, ಈ ಧರ್ಮದ ಹೆಸರನ್ನು, ಜಾತಿಯ ಹೆಸರನ್ನು ಬಳಸ್ಕೊಂಡು ಆಡಳಿತ ಮಾಡ್ತಾ ಇದ್ದಾರೆ. ಅದೇ ಇದೆ ಈಗ, ಅದನ್ನೇ ಎಸ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ಜನರಿಗೆ ಅದು ಗೊತ್ತಾಗ್ತಾ ಇಲ್ಲ, ಅರಿವಾಗ್ತಾ ಇಲ್ಲ. ಹೇಳಬೇಕಾದಂಥವರು ಹೇಳುವ ಧೈರ್ಯ ಮಾಡ್ತಾ ಇಲ್ಲ. ಮುಖ್ಯವಾಗಿ ಮಠಗಳು ಮಾಡ್ತಾ ಇಲ್ಲ, ಧರ್ಮಾಧಿಕಾರಿಗಳು ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇಲ್ಲ, ಸಾಧು ಸಂತರು ಮಾಡ್ತಾ ಇಲ್ಲ. ಮತ್ತು ನೀವು ಹೇಗೆ ಬೇರೆ ಧರ್ಮೀಯರನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಆಯಿತು? ನಾವು ಆಕರ್ಷಣೆ ಅಂತ ಮಾಡ್ತಾ ಇಲ್ಲ, ಅಥವಾ ಬರೋ ಹಾಗೆ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಯಿತು? ಆ ಕೆಲಸವನ್ನು ಮಾಡ್ತಾ ಇಲ್ಲ. ಯಾವತ್ತು ಅವರಿಗೆ ಅರಿವಾಗ್ತದೋ ಅವರೇ ಬರ್ತಾರೆ ವಿನಃ ಅನುಭವಕ್ಕೆ ಬರಬೇಕು. ಈಗ ಸಕ್ಕರೆ ಸಿಹಿ ಇದೆ ಅಂತ ಹೇಳಬಹುದು, ಸಿಹಿ ಹೇಗಿದೆ ಅಂತ ಕೇಳಿದ್ರೆ ನೀವು ತಿಂದು ನೋಡು ಅಂತಲೇ ಹೇಳಬೇಕು. ಸಕ್ಕರೆ ಸಿಹಿ ಹೀಗೆ ಅಂತ ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ಅಥವಾ ಇನ್ನೊಂದು ಉಪಮೇಯವನ್ನು ಕೊಡ್ತೀರಿ ಅಂತ ಆದರೆ ಉಪಮೇಯವನ್ನು ಅದು ಸಹ ಅನುಭವಿಸಿ ಹೇಳಬೇಕಾಯ್ತು. ಹಾಗಾಗಿ ಅನುಭವವೇ ಮುಖ್ಯವಾಗ್ತದೆ, ಅಡಿಪಾಯ. ವಿಜ್ಞಾನ ಮತ್ತು ಧರ್ಮದಲ್ಲಿ ಅನುಭವವೇ ಮುಖ್ಯವಾಗ್ತದೆ. ಅನುಭವದ ಹೊರತುಪಡಿಸಿ ಯಾವುದೂ ಇಲ್ಲ. ಅನುಭವಕ್ಕಿಂತ ದೊಡ್ಡ ಶಿಕ್ಷಣ, ದೊಡ್ಡ ಪಾಠ ಯಾವುದೂ ಇಲ್ಲ. ಅದನ್ನೇ ಬಸವಣ್ಣ ಅರಿವೇ ಗುರು ಅಂತ ಹೇಳೋದು. ತಾವು ನಹಿ ಜ್ಞಾನೇನ ಸದೃಶಂ ಪವಿತ್ರಮೆಹ ವಿದ್ಯತೆ ಅನ್ನೋ ಮಾತು ಇದೆ, ಶಾಸ್ತ್ರ ಹೇಳಿದಂಥದ್ದು. ಜ್ಞಾನಕ್ಕೆ ಸದೃಶವಾದಂಥದ್ದು, ಪವಿತ್ರವಾದಂಥದ್ದು ಇನ್ನೊಂದು ಇಲ್ಲ ಅಂತ ಹೇಳಿ. ಆ ಜ್ಞಾನ ಕೊಡುವ ಸಂಸ್ಕೃತವನ್ನು ಮೇಲ್ವರ್ಗದವರ ಭಾಷೆಯಾಗಿ ಮಾಡಿಕೊಂಡಿದ್ದರಿಂದಲೇ ಸಂಸ್ಕೃತ ಇವತ್ತು ಸತ್ತ ಭಾಷೆ ಆಯಿತು, ಡೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಲ್ಲೇ ತಪ್ಪಿದೆ. ಮೇಲ್ವರ್ಗ ಕೆಳವರ್ಗ ಅನ್ನುವ ಭಾವನೆಯೇ ತಪ್ಪು. ಒಂದು, ಸಂಸ್ಕೃತವನ್ನು ಮೇಲ್ವರ್ಗದವ್ರು ಮಾಡಿಕೊಂಡ್ರು ಅನ್ನೋದಕ್ಕಿಂತ ಮುಂಚಿತವಾಗಿ ಯಾರು ಆಳವಾಗಿ ಪುರಾಣಗಳನ್ನು ಅಥವಾ ರಾಮಾಯಣ ಮಹಾಭಾರತದ ಗ್ರಂಥಗಳನ್ನು ಅಧ್ಯಯನ ಮಾಡಿರ್ತಾರೋ ಅವ್ರು ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಒಂದು ಕಾಲದಲ್ಲಿಯೂ ಸಹ ವ್ಯಾಧ ಬೇಡನಾಗಿರ್ತಕ್ಕಂಥವನು ವಾಲ್ಮೀಕಿ ಆದಲ್ವಾ. ಮತ್ತು ಅದೇ ಕಿವಿಯಲ್ಲಿ ಕಾದ ಸೀಸ ಹಾಕು ವೇದಗಳನ್ನು ಕೇಳಿದ್ರಂತ ಹೇಳೋ ಮಾತು ಯಾಕೆ ಬಂತು? ಅದನ್ನು ಹುಟ್ಟಾಗ ಸಮಾಜದಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಪರ್ಯಂತರವಾಗಿ ಈ ಶೋಷಣೆಯನ್ನು ಮಾಡಿದಂಥ ಒಂದು ತಂಡವೇ ಇದ್ದಾವೆ. ಅದರ ಬಗ್ಗೆ ಯಾರೂ ಹೇಳ್ತಾ ಇಲ್ಲ ಸಮಾಜದಲ್ಲಿ. ಸಾಧಾರಣ ಒಂದು 500 ವರ್ಷಗಳ ಕಾಲ ಈ ಪ್ರಕ್ರಿಯೆ ನಡೆದಿರೋದ್ರಿಂದ ಎಲ್ಲರ ಇವತ್ತಿನ ಮನಸ್ಸಲ್ಲಿ ಏನು ಕುಂತ್ಕೊಂಡಿದೆ? ಸಂಸ್ಕೃತ ಮೇಲ್ವರ್ಗದ ಭಾಷೆ ಅಂಥೇಳಿ. ರಾಮ ನದಿಯನ್ನು ದಾಟುವಾಗ, ಸರಯೂ ನದಿಯನ್ನು ದಾಟುವಾಗ ಅಲ್ಲಿ ಅಂಬಿಗನ ಜೊತೆಯಲ್ಲಿ ವ್ಯವಹಾರವನ್ನು, ಮಾತುಕತೆಯನ್ನು ಮಾಡ್ತಾನಲ್ಲ, ಸಂಸ್ಕೃತದಲ್ಲಿ ಮಾತನಾಡ್ತಾನಲ್ಲ. ಆ ವ್ಯಾಧ ಆಯಿತು ದೇವ ಭಾಷೆ ಮೇಲ್ವರ್ಗದ ಭಾಷೆ ಅಂತ ಆದರೆ ಅವನು ಮಾತಾಡಿದ ಉತ್ತರ ಕೊಟ್ಟಿದ್ದು ಯಾವ ಭಾಷೆಯಲ್ಲಿ? ಮತ್ತು ಯಾವಾಗ ಅದು ಬಡವರ ಭಾಷೆ ಬೇಡ ಅಂತಾಯಿತು? ಯಾವ ಕಾಲಘಟ್ಟದಲ್ಲಿ? ಆ ನಂತರದಲ್ಲಿ ಆದಂಥ ಘಟನೆಗಳು ಇದು. ಆ ನಂತರದಲ್ಲಿ ಯಾವತ್ತು ನಮ್ಮ ದೇಶದ ಸಂಪತ್ತಿನ ಮೇಲೆ ಕಣ್ಣು ಬಿತ್ತೋ ಪರದೇಶಿಗರಿಗೆ,
ಆನಂತರದಲ್ಲಿ ಆದಂಥ ಬೆಳವಣಿಗೆ ಇದು, ಅದರ ಮುಂಚಿತ ಆದಂಥ ಬೆಳವಣಿಗೆ ಅಲ್ಲ. ಅದರ ಮುಂಚಿತವಾಗೂ ಸಹ ನಮ್ಮ ದೇಶದಲ್ಲಿ ಹಳ್ಳಿಯಲ್ಲೂ ಸಹ ಸಂಸ್ಕೃತವೇ ಇತ್ತು. ಎಲ್ಲರ ಮನೆಯ ಮಾತು ಸಂಸ್ಕೃತವಾಗಿತ್ತು. ಯಾವ ಜಾತಿ ಭೇದವಿಲ್ಲದೆ ಆಡುವ ಮಾತಾಗಿತ್ತು. ಒಂದು ದೇಶ ಒಂದು ಭಾಷೆ ಆವತ್ತೇ ಇದೆ, ಇವತ್ತಲ್ಲ. ಆದರೆ ತದನಂತರದಲ್ಲಿ ನಮ್ಮ ದೇಶವನ್ನು ಒಡೆದು ಆಳುವಂಥ ವ್ಯಕ್ತಿಗಳು ಬ್ರಿಟಿಷರಿರ್ಬೋದು, ಅದಕ್ಕಿಂತ ಮೊದಲೇ ಮೊಘಲರಿರ್ಬೋದು, ಇನ್ನೂರು ಯಾರ್ಯಾರು ಬಂದರೋ ದೇಶದ ಸಿರಿ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಬಂದಂಥವರು ಇಲ್ಲೇ ಠಿಕಾಣಿಯನ್ನು ಹೂಡಿ ಅವರು ಅರ್ಥ ಮಾಡಿಕೊಂಡ್ರು ಇವ್ರನ್ನ ಹೊಡಿಲಿಕ್ಕೆ ಸಾಧ್ಯ ಇಲ್ಲ, ಇವ್ರನ್ನ ಹೊಡಿಬೇಕು ಅಂತ ಅದು ಏನು ಮಾಡಬೇಕು? ಇವರ ಭಾಷೆ ಮತ್ತು ಸಂಸ್ಕೃತಿಯನ್ನು ನಾಶ ಮಾಡಬೇಕು. ಮೊದಲನೇದಾಗಿ ಇವರ ಭಾಷೆ ಸಂಸ್ಕೃತಿ ಹೊಡಿಬೇಕು. ಇದು ಮೂಲ ಬೀಜ ಇರೋದು ಅಲ್ಲಿಂದ ಪ್ರಾರಂಭ ಆದಂಥ ಘಟನೆ. ಇತಿಹಾಸದಲ್ಲಿ ಎಲ್ಲೂ ಸಹ ಇದನ್ನು ಉಲ್ಲೇಖ ಮಾಡೋದಿಲ್ಲ. ತಾವು ಅದೇ ಕಾರಣಕ್ಕೆ ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ಏರ್ಪಡಿಸಿ 2000ನೇ ಇಸ್ವಿಯಿಂದ ಪ್ರತಿ ವರ್ಷವೂ ಪ್ರಾರಂಭ ಮಾಡಿ ನಡೆಸ್ತಾ ಇದ್ವಿ. ಕರೋನಾ ಬಂದ ನಂತರದಲ್ಲಿ ನಮ್ಮ ಕಾರ್ಯಕ್ರಮ ನಿಲ್ಲಿಸಬೇಕಾದ ಅನಿವಾರ್ಯತೆ ಬಂತು. ಆ ಸಮಯದಲ್ಲಿ ಪ್ರತಿ ಒಂದು ವರ್ಷವೂ ಸಹ 10 ರಿಂದ 15 ದಿವಸ ಶಿಬಿರ ಆಗ್ತದೆ ಅಲ್ಲಿ. ಆ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ, ಅದರಲ್ಲೂ ಸಹ ಉತ್ತರ ಕರ್ನಾಟಕದ ಭಾಗದಿಂದ ಬಹಳಷ್ಟು ವ್ಯಕ್ತಿಗಳು ಬಂದು ಅಲ್ಲಿ ಇದ್ದು ಸಂಸ್ಕೃತವನ್ನು ಕಲಿತಾರೆ. ಹಾಗೆ ಕಲಿತಂಥವ್ರು ಇವತ್ತು ನಾವು ಹೆಮ್ಮೆ ಪಡ್ತೇವೆ, ಯಾಕಂದರೆ ನಮ್ಮ ಬಂಗಾರಮಕ್ಕೆ ಪ್ರಾಡಕ್ಟ್ ಅಂತ ಹೇಳ್ತೇವೆ ಅವರಿಗೆ. ಸಂಸ್ಕೃತವನ್ನು ಸಾಧಾರಣ 500ಕ್ಕಿಂತ ಹೆಚ್ಚಿನ ಕೇಂದ್ರಗಳಲ್ಲಿ ಇವತ್ತು ಕಲಿಸುವಂಥ ವ್ಯಕ್ತಿಗಳಾಗಿದ್ದಾರೆ, ಅಲ್ಲಿ ಕಲಿತು ಬಂದಂಥವ್ರು. ಇದಕ್ಕೆ ಸಂಸ್ಕೃತ ಭಾರತಿ ನಾನು ಯಾವತ್ತೂ ನೆನೆಸ್ಕೊಳ್ತೇನೆ. ನಮ್ಮ ಕ್ಷೇತ್ರದ ಜೊತೆಗೆ ಅವರು ನಿರಂತರ ಸಂಪರ್ಕವಿದ್ದು ಅವರು ಪ್ರತಿ ವರ್ಷವೂ ಸಹ ಆ ಕಾರ್ಯದ ಒಂದು ಕ್ಷೇತ್ರ ನಡೆಸ್ಕೊಂಡು ಬಂದರು. ಈಗ ಕರೋನಾ ಬಂದ ನಂತರದಲ್ಲಿ ನಡೆಸಲಿಕ್ಕಾಗಿರಲಿಲ್ಲ, ಈಗ ಮತ್ತೆ ಪುನಃ ಪ್ರಾರಂಭ ಮಾಡಿದ್ದೇವೆ. ಮಧ್ಯದಲ್ಲಿ ಒಂದು 4 ವರ್ಷ ನಿಲ್ಲಿಸುವ ಪ್ರಸಂಗ ಬಂತು, ಅನಿವಾರ್ಯ. ನಾವೊಬ್ಬರೇ ಅಂತಲ್ಲ, ಎಲ್ಲರೂ ನಿಲ್ಲಿಸಬೇಕಾಯಿತು. ಸಂಸ್ಕೃತ ನಿಜವಾಗಿ ಅದು ಆಡು ಭಾಷೆ ಆಗಬೇಕು. ಅದು ಕೇವಲ ಭಾಷೆ ಅಲ್ಲ, ಆಡು ಭಾಷೆ, ಮಾತೃಭಾಷೆ, ಮೃತ ಭಾಷೆ ಅಲ್ಲ. ಜ್ಞಾನದ ಶಾಖೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಬೇಕು. ಸಂಸ್ಕೃತ ಅದು ಮೃತ ಭಾಷೆ ಅಲ್ಲ, ಅದು ಮಾತೃಭಾಷೆ. ಜೊತೆಗೆ ಇಂಗ್ಲೀಷಲ್ಲಿ ನೀವು ಎಷ್ಟು ಪದವನ್ನು ಕೊಡ್ಬೋದು? ಅಲ್ಲಿ ಡಿಕ್ಷನ್ನಿಗೆ ಮಿತಿ ಇದೆ ಅಲ್ವಾ? 4 ಲಕ್ಷ ಶಬ್ದಗಳಿದ್ದಾವೆ. ಹಿಂದಿಯಲ್ಲಿ ಎಷ್ಟು ಕೊಡಬಹುದು? 9 ಲಕ್ಷಗಳಷ್ಟೇ, 7.5ರಿಂದ 8 ಲಕ್ಷದಷ್ಟು ಇರಬಹುದು. ಬೇರೆ ಬೇರೆ ಭಾಷೆಗೆ ಶಬ್ದಗಳ ವ್ಯಾಪ್ತಿ ಇದೆ, ಮಿತಿ ಇದೆ. ಹೌದು. ಸಂಸ್ಕೃತಕ್ಕೆ 40 ಕೋಟಿ ಶಬ್ದಗಳು ಇದ್ದಾವೆ. 40 ಕೋಟಿ. ಅದು ಮೃತ ಭಾಷೆ ಆಗಲಿಕ್ಕೆ ಸಾಧ್ಯನಾ? ನಮಗರಿವಿಲ್ಲ ಅಂತ ಆದ ತಕ್ಷಣ ಮೃತ ಭಾಷೆ ಆಗೋದಿಲ್ಲ. ನಮಗರಿವಿಲ್ಲ ಅಷ್ಟೇ. ನಾವು ಎಷ್ಟೋ ಭಾಷೆಗಳನ್ನು ಮಾತಾಡ್ತೇವೆ, ಆ ಭಾಷೆಯಲ್ಲಿ ಸಂಸ್ಕೃತ ಅದರೊಳಗೆ ಹೊಕ್ಕಿದೆ. ಅ ಇ ಉಣ್ ಲ ಋಕ್ ಎ ಓಂಗ್ ಐ ಔಚ್ ಹಯವರಟ್ ಲಣ್ ಞಮಗಣನಂ ಜಭಂಗ್ ಗಡದಶ್ ಜಭಗಡದಶ್. ಇದು ಮಾಹೇಶ್ವರ ಸೂತ್ರ ಅಂತ ಹೇಳ್ತೇವೆ. ಇದು ಶಬ್ದ ವ್ಯುತ್ಪತ್ತಿ ಆಗುವಂಥದ್ದು. ಕಂಠತಾಲು, ನಾಲಿಗೆ, ಕಂಠದಲ್ಲಿ ಕಿರುನಾಲಿಗೆ, ಈ ನಾಲಿಗೆ ಮೇಲ್ಗಡೆ ತಾಗಿದಾಗ, ಹಲ್ಲಿಗೆ ತಾಗಿದಾಗ ಉಚ್ಚಾರಣೆ ಆಗ್ತದಲ್ಲ ಒಂದೊಂದು ಅಕ್ಷರಗಳು. ಇದು ಭಗವಂತನೇ ಸೃಷ್ಟಿಸಿದಂಥ ಮಾಹೇಶ್ವರ ಸೂತ್ರ, ಈಶ್ವರಿಂದ ಸೃಷ್ಟಿಯಾದಂಥದ್ದು. ಪ್ರತಿಯೊಂದು ಭಾಷೆಯ ಭಾಷೆಯಲ್ಲಿ ಅಕ್ಷರಗಳಿದ್ದಾವಲ್ಲ, ನೀವು ತಮಿಳು ತೆಗೆದುಕೊಳ್ಳಿ, ಇಂಗ್ಲೀಷ್ ತೆಗೆದುಕೊಳ್ಳಿ, ಚೀನಾ ಭಾಷೆ ತೆಗೆದುಕೊಳ್ಳಿ, ಎಲ್ಲ ಭಾಷೆಯಲ್ಲೂ ಈ ನಮ್ಮ ಅಕ್ಷರಗಳಿದ್ದಾವಲ್ಲ ಅದೆಲ್ಲವೂ ಸಂಸ್ಕೃತದ್ದೇ. ಜರ್ಮನಿ ಅಕ್ಷರವೂ ಸಹ ಜರ್ಮನಿ ಅಂತಲ್ಲ, ನೀವು ಪ್ರಪಂಚದ ಯಾವ ಭಾಷೆಗಳನ್ನು ತೆಗೆದುಕೊಳ್ಳಿ, ಆ ಎಲ್ಲ ಭಾಷೆಯಲ್ಲಿರುವಂಥ ಅಕ್ಷರಗಳಿದ್ದಾವಲ್ಲ, ಆ ಅಕ್ಷರ ವ್ಯುತ್ಪತ್ತಿಯ ಸಾರ ಸಂಸ್ಕೃತದಲ್ಲಿದ್ದಾವೆ. ವ್ಯುತ್ಪತ್ತಿ ಆದ ನಂತರ ಅಕ್ಷರಗಳ ಜೋಡಣೆ ಭಾಷೆಯನ್ನು ಪಡ್ಕೊಳ್ತದೆ. ಅರ್ಥ ಮಾಡ್ಕೊಳ್ಳಿ. ಶಬ್ದ ಏನು ಉಚ್ಚಾರಣೆ ಆಗ್ತದೆ ನಮ್ಮಲ್ಲಿ, ಆ ಅಕ್ಷರಗಳು ಶಬ್ದವಾಗಿ ಅಥವಾ ಒಂದಕ್ಕಿಂತ ಹೆಚ್ಚಿನ ಅಕ್ಷರಗಳು ಸೇರಿ ಶಬ್ದವಾಗಿ ಹೊರಗೆ ಹೋಗುವಾಗ ಭಾಷೆಯನ್ನು ಪಡ್ಕೊಳ್ತದೆ.
ಆದರೆ ಉತ್ಪನ್ನ ಆಗುವತಕ್ಕಂಥ ನಮ್ಮ ಅಂಗದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಇದೆಯಲ್ಲ, ಆ ಅಕ್ಷರಗಳ ಸರಮಾಲೆ ಸಂಸ್ಕೃತದ್ದೇ ಆಗಿದೆ. ಹಾಗಾಗಿ ಸಂಸ್ಕೃತ ಯಾವತ್ತೂ ಸಹ ಅದು ಮೃತ ಭಾಷೆ ಅಲ್ಲ, ಮಾತೃಭಾಷೆ. ಎಲ್ಲ ಭಾಷೆಗೂ ಮಾತೃಭಾಷೆ ಅದು. ಆ ಕಾರಣಕ್ಕಾಗಿ ನಾವು ಸಂಸ್ಕೃತವನ್ನು ವಿಶೇಷವಾಗಿ ಪ್ರತಿ ವರ್ಷವೂ ಸಹ ಅದು ಮಾಡ್ತಾ ಇದ್ದೇವೆ. ಜೊತೆಗೆ CBSE ನಮ್ಮ ಪಠ್ಯಕ್ರಮದಲ್ಲೂ ಸಹ ಅದೊಂದು ಭಾಗವಾಗಿ ಹಿಂದಿಯನ್ನು ನಾವು ಹೇಗೆ ಕಲಿಸ್ತೇವೋ ಸಂಸ್ಕೃತವನ್ನು ಸಹ ನಾವು ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಒಬ್ಬ ಮಠಾಧೀಶರಾಗಿ ಧಾರ್ಮಿಕವಾಗಿ ಮಠವನ್ನು ಬೆಳೆಸಬೇಕು, ಭೌತಿಕವಾಗಿ ಮಠವನ್ನು ಬೆಳೆಸಬೇಕು ಅನ್ನೋ ಆಲೋಚನೆಗಳನ್ನು ಮೀರಿ ಮುಖ್ಯವಾಗಿ ತಾವು ದಿವ್ಯಾಂಗರ ಕುರಿತು ರೂಪಿಸಿದ ಯೋಜನೆಗಳು, ಪ್ರಕೃತಿ ಬಗ್ಗೆ ಇರುವಂಥ ಸೂಪರ್ಫಿಷಿಯಲ್ ಅಂತ ನಾವು ಕರಿತೀವಿ, ಮೇಲ್ಪದರದ ಆಲೋಚನೆಗಳಿಗೆ ಆಚೆ ಆಳವಾಗಿ ಅಭ್ಯಸಿಸುವ ರೀತಿ, ಕೊನೆಗೆ ಮಾತಿನ ಕೊನೆಗೆ ತಾವು ಭಾಷೆಯ ವಿಷಯ ಬಂದಾಗ ಸಂಸ್ಕೃತದ ಬಗ್ಗೆ ತೋರಿದ ಧೋರಣೆ, ಈ ಧರ್ಮ ಮತ್ತು ಜಾತಿಯ ವಿಷಮದ ವಾತಾವರಣದಲ್ಲಿ ಮಠಗಳ ಪಾತ್ರದ ಬಗ್ಗೆ ಹೇಳುವ ನಿಷ್ಠುರ ಮಾತುಗಳು ಬಹುಶಃ ನಾಡಿಗೆ ವೈದಿಕ ಪರಂಪರೆಯ ಮಠಾಧೀಶರು ಆಡುವ ಮಾತುಗಳಲ್ಲ ಅಂತಲೇ ಅದು ನಮಗೆ ಕೇಳಿಸ್ತದೆ. ಇಟ್ ಸೌಂಡ್ಸ್ ಲೈಕ್ ದಟ್ ಅಂತ ನಾವು ಹೇಳ್ತೇವೆ. ಅದರ ಪ್ರತಿರೋಧವಾಗಿ ಮಾತನಾಡುವ ಇಂಥ ಮಾತುಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿರುವಂತಹ ಅನುಮಾನಗಳಿಗೆ ಉತ್ತರ ರೂಪದಲ್ಲಿ ತಾವು ಇವತ್ತು ಸುದೀರ್ಘವಾಗಿ ಮಾತಾಡಿದಿರಿ. ತಮ್ಮ ಮಲೆನಾಡು ಉತ್ಸವ, ತಮ್ಮ ರಜತ ಮಹೋತ್ಸವ ಸಮಾರಂಭ ಇದು ಸಮಾಜಮುಖಿಯಾಗಿ ಎಲ್ಲ ವರ್ಗಕ್ಕೆ ತಲುಪಲಿ ಅಂತ ನಾನು ಆಶಿಸ್ತೇನೆ. ಹಾರೈಸೋದಲ್ಲ, ಅದನ್ನು ಗೌರವಿಸ್ತೇನೆ. ತಮಗೆ ಅನಂತ ಶರಣಾರ್ಥಿಗಳು. ಕೊನೆಯದಾಗಿ ತಾವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ತತ್ವ ಸಿದ್ಧಾಂತಗಳನ್ನು ಹೊರತುಪಡಿಸಿ ನಾವು ಇರುವ ಪ್ರಶ್ನೆಗಳೇ ಇಲ್ಲ. ಅದು ಯಾವತ್ತಿದ್ದರೂ ಅಚಲವಾಗಿರ್ತದೆ. ಬಂದ ಸವಾಲುಗಳನ್ನು, ಬರುವ ಸವಾಲುಗಳನ್ನು ಎದುರಿಸ್ಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಯಾಕೆಂದರೆ ನಮ್ಮಲ್ಲಿ ಸತ್ಯತೆ ಇರುವಾಗ ನಾವು ಅಂಜಬೇಕಾದ ಅಥವಾ ತಲೆ ಬಾಗಬೇಕಾದ ಅಗತ್ಯತೆ ನಮಗಿಲ್ಲ. ಈ ದಿಶೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ಕೊಂಡಿದ್ದೇವೆ. ಈಗಾಗಲೇ ಬಹುಶಃ ತಮ್ಮ ಗಮನದಲ್ಲಿರಬಹುದು, ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಹೊರಟಿದ್ದೀವಿ. ಅನೇಕ ಅಡೆತಡೆಗಳು ಬಂದಿದ್ದಾವೆ, ಬಂದದನ್ನು ಎದುರಿಸ್ತಾ ಇದ್ದೇವೆ. ಜೊತೆಗೆ ಅದನ್ನು ಮಾಡಿಯೇ ಸಿದ್ಧ ಅನ್ನುವ ಛಲವನ್ನು ನಾವು ತೊಟ್ಟಿದ್ದೇವೆ. ಹಾಗೆಯೇ ಸವಾಲುಗಳು, ಇವತ್ತು ನಿಮ್ಮ ಕೈಯಲ್ಲಿರ್ತಕ್ಕಂಥ ಈ ಆಮಂತ್ರಣ ಪತ್ರಿಕೆ, ನಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥ ಮಹತ್ತರ ಕಾರ್ಯ, ಇದರ ಆಯೋಜನೆ, ಈ ಬಗ್ಗೆ ಬಂದಂಥ ಸವಾಲುಗಳು. ಆರಂಭದ ಮಾತನ್ನು ನೀವು ಹೇಳಿದ್ರಿ, ನೀವು ಪುನಃ ಜನರ ಜೊತೆಯಲ್ಲಿ ಬೆರಲಿಕ್ಕೆ ಹೊರಟಿದ್ದೀರಿ. ಖಂಡಿತ ಈಗ ಹೊರಟಿದ್ದೆ ಅಂತಲ್ಲ, ಯಾವತ್ತೂ ಸಹ ಜನರ ಜೊತೆ ನಾವು ಇದ್ದೇವೆ. ಜೊತೆಗೆ ಇದಕ್ಕೆ ಸಂಪರ್ಕ ಅಭಿಯಾನ ಅನ್ನುವ ಅಭಿಧಾನವನ್ನು ನಾಮಾಂಕಿತವನ್ನು ನೀಡಿದ್ದೇವೆ. ಕಾರಣ ಅಂತಂದರೆ ಇಡೀ ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯದಲ್ಲೂ ಸಹ ಕ್ಷೇತ್ರದ ಭಕ್ತರಿದ್ದಾರೆ, ಹೊರ ದೇಶದಲ್ಲೂ ಸಹ ನಮ್ಮ ಕ್ಷೇತ್ರದ ಭಕ್ತರಿದ್ದಾರೆ. ಈ ಒಂದು ಮಹತ್ ಕಾರ್ಯಕ್ಕೆ ಆಮಂತ್ರಣ ಮಾಡಬೇಕು ಯಾರು? ದೇವರ ಕಾರ್ಯ. ದೇವರೇ ಆಮಂತ್ರಣ ಮಾಡ್ತಾ ಇದ್ದಾನೆ. ನಾವು ಮಧ್ಯದಲ್ಲಿ ಕೊಂಡಿದ್ದ ಹಾಗೆ. ಭಕ್ತರು ಭಗವಂತ, ನೇರ ಸಂಬಂಧ. ಈ ಸಂಬಂಧವನ್ನು ಬೆಸೆಯುವ ಕಾರ್ಯಕ್ರಮಕ್ಕೆ ನಾನು ಕೊಂಡಿಯಾಗಿ ಸಂಪರ್ಕ ಅಭಿಯಾನ ಪ್ರಾರಂಭ ಮಾಡಿದ್ದು. ಇಡೀ ರಾಜ್ಯದಂತೆ ಈ ಪ್ರವಾಸಕ್ಕೆ ಹೊರಟಿದ್ದೇವೆ. ಎಲ್ಲ ಕಡೆಯೂ ಸಹ ಭಕ್ತರನ್ನು ಸಂಘಟನೆ ಮಾಡಿ ಆಯಾಯ ಭಾಗದಲ್ಲಿ ಕ್ಷೇತ್ರದ ಪ್ರತಿನಿಧಿಗಳನ್ನು ನೇಮಕ ಮಾಡಿ, ಅದರಲ್ಲೂ ಸಹ ವಿಶೇಷವಾಗಿ ದೇವರಿಗೆ ಅರ್ಚನೆ ಮಾಡಿದಂಥ ಪ್ರಸಾದವನ್ನು, ಆಮಂತ್ರಣವನ್ನು ನಾವು ಸ್ವತಃ ಈಗ ಈ ಜಿಲ್ಲೆಗೆ ಬಂದ್ವಿ ಅಂತಾದರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಮುಖರನ್ನು ಕರೆದು ಅವರಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟು ಅವರನ್ನು ಕ್ಷೇತ್ರ ಪ್ರತಿನಿಧಿಯಾಗಿ ನೇಮಿಸಿ, ಆಂಜನೇಯ ಪ್ರತಿನಿಧಿಯಾಗಿ ನಾವು ಬಂದಿದ್ದೇವೆ, ನಮಗೆ ಕ್ಷೇತ್ರ ಪ್ರತಿನಿಧಿಯಾಗಿ ಅಲ್ಲಿ ಭಕ್ತರನ್ನು ನೇಮಿಸಿಕೊಂಡು ಅವರು ಪ್ರತಿ ಮನೆಗೂ ಸಹ ಪ್ರಸಾದವನ್ನು ತಲುಪಿಸಿ ಕರಿಬೇಕು ಅಂತ ಆಮಂತ್ರಣ ಕೊಡುವುದು ನಮಗೊಂದು ಸಂಪ್ರದಾಯ ಅಲ್ವಾ. ನಮ್ಮಲ್ಲಿ ಮದುವೆ ಆದರೆ, ಉಪನಯನ ಆದರೆ ಸಂಪ್ರದಾಯ ಇದೆ, ಅಕ್ಷತೆ ಕೊಟ್ಟು ಕರೆಯುವಂಥ ಕಾರ್ಯಕ್ರಮ ಇದೆ. ಕಳೆದ ವರ್ಷ ರಾಮನ ಪ್ರತಿಷ್ಠೆಗೆ ಮನೆ ಮನೆಗೆ ಅಕ್ಷತೆ ಕೊಟ್ಟು ಕರೆಯುವಂಥ ಕಾರ್ಯಕ್ರಮ ಆಗಿದೆ ಅಲ್ವಾ. ಎಂಥ ಸಾಕ್ಷ್ಯ ನಮ್ಮ ಮುಂದಿದೆ. ಹಾಗಾಗಿ ಇವತ್ತು ಹನುಮನ ಕಾರ್ಯಕ್ಕೆ
ದೇವರ ಅವನಿಗೆ ಅರ್ಚನೆ ಮಾಡಿದಂಥ ಪ್ರಸಾದವನ್ನು ಎಲ್ಲರಿಗೆ ಕೊಟ್ಟು ಕರೆಯುವಂಥ ಆಮಂತ್ರಣ ನೀಡತಕ್ಕಂಥ ಕಾರ್ಯಕ್ಕೆ ಹೊರಟಿದ್ದೇವೆ. ಹಾಗಾಗಿ ರಾಜ್ಯಾದ್ಯಂತ ಪ್ರವಾಸಕ್ಕೆ ಹೊರಟಂಥದ್ದು. ಸವಾಲುಗಳು ಖಂಡಿತ ಇದ್ದಾವೆ, ಮುಂದೂ ಸಹ ಬರಲಿಕ್ಕಿದ್ದಾವೆ ಎನ್ನುವ ನಿರೀಕ್ಷೆ ಇದೆ. ಸವಾಲುಗಳು ನಮಗೆ ಹೊಸ್ತಲ್ಲ, ಸಮಸ್ಯೆ ನಿವಾರಣೆಯೂ ನಮಗೆ ಹೊಸ್ತಲ್ಲ. ಹಾಗಾಗಿ ಭಗವಂತನ ಅನುಗ್ರಹ ಇರುವಲ್ಲಿವರೆಗೆ ಅದನ್ನು ಸಾಧಿಸ್ತೇವೆ. ಭಗವಂತ ಎಲ್ಲಿವರೆಗೆ ನಮಗೆ ಆ ಶಕ್ತಿಯನ್ನು ಕೊಡ್ತಾನೋ ಅಲ್ಲಿವರೆಗೆ ಭಕ್ತರ ಸೇವೆಗೆ ಈ ದೇಹ ಮುಡುಪಾಗಿರ್ತದೆ. ಆತ್ಮೇರೆ, ವೈದಿಕ, ಅವೈದಿಕ, ನಾಸ್ತಿಕ, ಆಸ್ತಿಕ ಎಲ್ಲ ಪರಂಪರೆಗಳ ಸಂಘರ್ಷ ನಮ್ಮ ಬದುಕಿನ ಪಯಣದ ಹಾದಿಯಲ್ಲಿ ನಾವು ನೋಡ್ತಾ ಇರ್ತೇವೆ. ಯಾವುದು ನಮ್ಮದು, ಯಾವುದು ನಮ್ಮದಲ್ಲದ್ದು ಅನ್ನೋ ಮಾತಿನ ಮಧ್ಯ ಇತರ ಧರ್ಮ ಗೌರವಗಳನ್ನು ಗೌರವಿಸುವ, ಅರ್ಥೈಸುವ, ಜನರಿಗೆ ಅದರದೇ ಆದ ವಾಸ್ತವದ ರೀತಿಯಲ್ಲಿ ತಲುಪಿಸುವ ಜವಾಬ್ದಾರಿ ಮಾಧ್ಯಮದಾಗಿರ್ತದೆ. ನಾವು ಹೋಗುವ ಮಾರ್ಗ, ನಾವು ಹೇಳುವ ಸತ್ಯವೇ ಅಂತಿಮ ಅನ್ನುವಂಥ ಮನೋಧರ್ಮವನ್ನು ಹೊರತುಪಡಿಸಿ ವಚನವಾಹಿನಿ ಹೀಗೆ ಬೇರೆ ಬೇರೆ ಧಾರ್ಮಿಕ ಮುಖಂಡರ ಮಾತುಗಳಿಗೆ, ಆ ಮಾತುಗಳ ಮೆರವಣಿಗೆಗೆ ಸಾಕ್ಷಿಯಾಗುವ ಹಿನ್ನೆಲೆಯಲ್ಲಿ ಇಂದು ಪರಮ ಪೂಜ್ಯ ಬಂಗಾರಮಕ್ಕಿಯ ಮಾರುತಿ ಗುರೂಜಿಯವರು ನಮ್ಮೊಂದಿಗೆ ತುಂಬ ಆಪ್ತವಾಗಿ ಹೊಸ ಹೊಸ ಅನೇಕ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ. ನೀವು ಸಾಕ್ಷಿಯಾಗಿದ್ದೀರಿ, ಮುಂದೆ ಪಾಲುದಾರರೂ ಆಗುತ್ತೀರಿ ಎಂದು ಆಶಿಸ್ತೇನೆ. ಶರಣು ಶರಣಾರ್ಥಿ. ನಮಸ್ಕಾರ.